ಎಲ್ಲರಿಗೂ ಶುಭ ಸಂಜೆ. ಆಯುರ್ವೇದ ಜೀವನ ತರಬೇತಿಗೆ ಆಸಕ್ತಿಯಿಂದ ಬಂದ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಶಿವಕುಮಾರ್, ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮ ಶಿವಮೊಗ್ಗ ಶಾಖೆಯಿಂದ ಮಾತಾಡ್ತಾ ಇದ್ದು ಇಂದಿನ ಸಂಜೆಗೆ ನಿರೂಪಕನಾಗಿದ್ದೇನೆ. ರೋಗದ ಚಿಕಿತ್ಸೆ ವೈದ್ಯರ ಕರ್ತವ್ಯ, ಆರೋಗ್ಯದ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂಬುದು ಈ ತರಬೇತಿಯ ಧ್ಯೇಯ ವಾಕ್ಯವಾಗಿದೆ. ಮತ್ತು ಈಗ ತಮ್ಮ ಕುಟುಂಬದ ಆರೋಗ್ಯದ ಸಂರಕ್ಷಕರು ಸ್ವತಃ ತಾವೇ ಆಗುವುದು ಅತ್ಯಗತ್ಯವಾಗಿದೆ, ಅನಿವಾರ್ಯವೂ ಆಗಿದೆ. ಹಾಗಾಗಿ ಈ ತರಬೇತಿಯಲ್ಲಿ ತಮಗೆ ದೊರಕುವುದು ಕೇವಲ ಕೆಲ ರೋಗಗಳ ಮಾಹಿತಿ ಅಲ್ಲ, ಇದು ಮಾನವರಿಗೆ ಆರೋಗ್ಯವನ್ನು, ಆನಂದವನ್ನು, ಯಶಸ್ಸನ್ನು, ಶ್ರೇಯಸ್ಸನ್ನು ತಂದುಕೊಡುವುದಾಗಿದೆ. ಏಕೆಂದರೆ ಆಯುರ್ವೇದವು ಕೇವಲ ರೋಗ ಮತ್ತು ಚಿಕಿತ್ಸೆ ಅಲ್ಲ, ಇದು ಆಯುವಿನ ಜ್ಞಾನ, ಅಂದರೆ ಮಾನವನ ಸಮಗ್ರ ಜೀವನದ ವಿಜ್ಞಾನವಾಗಿದೆ. ಈ ತರಗತಿಯ ಪೂರ್ಣ ಲಾಭಕ್ಕಾಗಿ ಒಂದು ಪ್ರಶಾಂತ ಸ್ಥಳದಲ್ಲಿ ಕುಳಿತುಕೊಂಡು ಕೇಳಲು ಶಿಫಾರಸು ಮಾಡುತ್ತೇವೆ ಮತ್ತು ಅನಿವಾರ್ಯ ಆದಲ್ಲಿ ಇಯರ್ಫೋನ್ ಬಳಕೆಯನ್ನು ಮಾಡಲು ಕೋರುತ್ತೇವೆ. ಇದು ಕೇವಲ ಜ್ಞಾನ ಪ್ರಸಾರ ವೇದಿಕೆ. ಇಲ್ಲಿ ಯಾವುದೇ ವಸ್ತು, ವಿಷಯಗಳ ಮಾರಾಟ, ವ್ಯವಹಾರ ಇರುವುದಿಲ್ಲ. ಹಾಗಾಗಿ ಈ ನೇರ ತರಬೇತಿಯು ಸಂಪೂರ್ಣ ಉಚಿತವಾಗಿದೆ. ಯಾವುದೇ ವಸ್ತು, ಸೇವೆ ಬೇಕೆಂದಲ್ಲಿ ಸಂಸ್ಥೆಯನ್ನು ನೇರ ಅಥವಾ ಫೋನ್ ಮೂಲಕ ಸಂಪರ್ಕಿಸಲು ಕೋರುತ್ತೇವೆ. ಆಯುರ್ವೇದ ಜೀವನ ತರಬೇತಿಯ ಹೆಚ್ಚಿನ ಮಾಹಿತಿಗಳು ಬೇಕೆಂದಲ್ಲಿ ಶೀಘ್ರದಲ್ಲಿ ನಮ್ಮ ಶ್ರೀಪಾ ಆ್ಯಪ್ ನಲ್ಲಿ ದೊರೆಯುತ್ತವೆ. ಇಂದಿನ ಉಪನ್ಯಾಸಕರು ಧನ್ವಂತರಿ ಸ್ವರೂಪ ಡಾಕ್ಟರ್ ಎಂ ಈಶ್ವರ್ ರೆಡ್ಡಿ ಅವರ ನೇರ ಶಿಷ್ಯರು, ಕನ್ನಡ ನಾಡಿನಾದ್ಯಂತ ತಮ್ಮ ಚಿಕಿತ್ಸೆ, ಲೇಖನ, ಉಪನ್ಯಾಸಗಳಿಂದ ಚಿರಪರಿಚಿತರು, ಅನೇಕ ಆಯುರ್ವೇದ ವೈದ್ಯರಿಗೆ ತರಬೇತಿ ಕೊಟ್ಟವರು ಮತ್ತು ಶ್ರೀಪಾ ಸಂಸ್ಥೆಯ ಸಂಸ್ಥಾಪಕರು ಆದ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ದಂಬಳ ಅವರು. ಆರೋಗ್ಯ, ಆನಂದ, ಯಶಸ್ವಿ ಜೀವನಕ್ಕಾಗಿ ಆಯುರ್ವೇದ ಜೀವನ ತರಬೇತಿ 2ನೇ ಸಂಚಿಕೆ ಇದು. ಕಳೆದ ಸಂಚಿಕೆ ಅಂದ್ರೆ ಮಧುಮೇಹದ ಸಂಚಿಕೆ ಮುಂದಿನ ಭಾಗವಾಗಿದ್ದು, ಇದರಲ್ಲಿ ವೈದ್ಯರೊಂದಿಗೆ ಪ್ರಶ್ನೋತ್ತರ ಸಂವಾದ ಇರುತ್ತದೆ. ಈ ವಿಷಯಕ್ಕೆ ಭಾಗವಹಿಸಲಿರುವ ನಮ್ಮ ಉಪನ್ಯಾಸಕರು ಡಾಕ್ಟರ್ ಮಲ್ಲಿಕಾರ್ಜುನ್ ದಂಬಳ್ ಸರ್ ಹಾಗೂ ನಮ್ಮ ಸಹ ವೈದ್ಯರು ಆದಂತಹ ಡಾಕ್ಟರ್ ವಿನಯ್ ದಾವಣಗೆರೆ ಶಾಖೆಯಿಂದ, ಡಾಕ್ಟರ್ ಭಾವನಾ ಮತ್ತು ಡಾಕ್ಟರ್ ವಿದ್ಯಾ ಬೆಂಗಳೂರು ಶಾಖೆಯಿಂದ, ಮತ್ತೆ ನಾನು ಶಿವಮೊಗ್ಗ ಶಾಖೆಯಿಂದ ಭಾಗವಹಿಸುತ್ತೇನೆ. ಅದರಿಂದ ಎಲ್ಲಾ ವೈದ್ಯರನ್ನು ಹಾಗೂ ಈ ಸಂಚಿಕೆಯಲ್ಲಿ, ಈ ತರಗತಿಯಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ಕಳೆದ ಸಂಚಿಕೆ ಆದ್ಮೇಲೆ ತುಂಬಾ ಪ್ರಶ್ನೆಗಳು ಬಂದಿದ್ವು. ಅದರಲ್ಲಿ ನಾವು ಪ್ರಶ್ನೆಗಳನ್ನ ಎಲ್ಲವನ್ನು ಮ್ಯಾಕ್ಸಿಮಮ್ ಆಯ್ಕೆ ಮಾಡಿದ್ದೀವಿ. ಮತ್ತೆ ತುಂಬಾ ಸಿಮಿಲರ್ ಇರುವಂತಹ ಪ್ರಶ್ನೆಗಳನ್ನ ಒಟ್ಟಿಗೆ ನಾವು ಕೇಳ್ತೀವಿ. ಇದರ ಉದ್ದೇಶ ಸಮಯದ ಅಭಾವ, ಎಲ್ಲಾ ಪ್ರಶ್ನೆಗಳನ್ನ ಇದೇ ಸಂಚಿಕೆಯಲ್ಲಿ ಕವರ್ ಮಾಡ್ಬೇಕು ಅಂತ ಇರೋ ಕಾರಣ ಈಗ ಪ್ರಶ್ನೆಯನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಪ್ರಕಾಶ್ ಕಡೂರಿಂದ ಕೇಳ್ತಿದ್ದಾರೆ. ಗೊಂದಲ, ತಳಮಳ, ಅನುಮಾನ, ಭೀತಿ, ಆತಂಕ, ಚಡಪಡಿಕೆ, ಭಯ, ಕಳವಳ ಹುಟ್ಟಿಸಬಲ್ಲ ಮಧುಮೇಹದಿಂದ ಬಳಲುತ್ತಿರುವವರು, ಕೊರಗುತ್ತಿರುವವರು ಚಿಂತಾರಹಿತವಾಗಿ ಆನಂದದಿಂದ ಆಹಾರವನ್ನು ಸೇವಿಸುವ ವಿಧಾನವನ್ನು ಸ್ಥೂಲವಾಗಿ ತಿಳಿಸಿಕೊಡಿರಿ. ಚಿತ್ರಾನ್ನ, ದೋಸೆ, ಇಡ್ಲಿ, ಫ್ರೈಡ್ ರೈಸ್, ಕಾಫಿ, ಚಹಾ ಇವುಗಳನ್ನು ಏಕೆ ವಿಪರೀತವಾಗಿ ಸೇವಿಸಬಾರದು? ಉಳಿದಂತೆ ಸೇವಿಸಲೇಬಾರದಂತಹ ಆಹಾರ ಪದಾರ್ಥಗಳು ಯಾವುವು? ಅಗತ್ಯವಾಗಿ ಸೇವಿಸಲೇಬೇಕಾದ ಆಹಾರ ಪದಾರ್ಥಗಳು ಯಾವುವೆಂದು ತಿಳಿಸಿರಿ. ನಿಮ್ಮ ವಿವರಣೆಯಿಂದ ಮಧುಮೇಹವೆಂದು ಆತಂಕದಿಂದ ಇರುವವರು ಇಂದಿನಿಂದಲೇ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು, ಆ ರೀತಿಯಲ್ಲಿ ಉತ್ತರಿಸಿ ಅಂತ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಕ್ವಶನ್ ಕೇಳಿದ್ದಾರೆ ಸರ್. ಮತ್ತೆ ಅದೇ ತರಹದ ಮುಂದಿನ ಪ್ರಶ್ನೆ, ಒಬ್ರು ಇದೇ ತರಹದ ಪ್ರಶ್ನೆ ನಂದೀಶ್ ಅಂತ ಹೇಳಿ ಬೆಂಗಳೂರಿಂದ, ಕಳೆದ 4 ವರ್ಷಗಳಿಂದ ಸರಿಯಾದ ಆಹಾರ ಕ್ರಮಗಳಿಂದ HbA1c 6ರಿಂದ 6 to 7.5 ಮಧ್ಯೆ ಇರುತ್ತದೆ. ಲೋ ಕಾರ್ಬ್ ಡಯಟ್ ಅನ್ನು ಫಾಲೋ ಮಾಡುತ್ತಿದ್ದು ಶರೀರ ಹಗುರ ಮತ್ತು ಚಟುವಟಿಕೆಯಿಂದ ಕೂಡಿರುತ್ತದೆ. ಮಧುಮೇಹಕ್ಕಾಗಿ ಇನ್ನೂ ಏನಾದರೂ ಆಹಾರದಲ್ಲಿ ಅಳವಡಿಸಿಕೊಳ್ಳಬೇಕೆ? ದಯಮಾಡಿ ತಿಳಿಸಿ. ಇದು ನಂದೀಶ್ ಬೆಂಗಳೂರು ಅವರಿಂದ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು ಸಿಮಿಲರ್ ಪ್ರಶ್ನೆ ಬಂದು ಚಿದಂಬರ್ ಬೆಂಗಳೂರಿಂದ, ಇವರು ಕೂಡ ಮಧುಮೇಹಕ್ಕೆ ಸರಿಯಾದ ಆಹಾರವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆಲ್ಲ ನಾವು ನಮ್ಮ ಉತ್ತರಕ್ಕಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ದಂಬಳ್ ಸರ್ ಅವ್ರಿಗೆ ಕಾಯ್ತಿದ್ದೇವೆ. ಓವರ್ ಟು ಯು ಸರ್. ಪ್ರಕಾಶ್ ಕಡೂರ್ ಅವರು ಬಹಳ ದೀರ್ಘವಾಗಿ ಸಾಮಾಜಿಕ ಕಳಕಳಿ ಉಳ್ಳಂತಹ ವ್ಯಕ್ತಿ. ಬಹಳ ದೀರ್ಘವಾಗಿ ಪ್ರಶ್ನೆಗಳನ್ನ ಸ್ಪಷ್ಟವಾಗಿ ಯಾರಿಗೆ ಏನ್ ಬೇಕು ಅಂತ, ಅಂದ್ರೆ ಎಲ್ಲರ ಪ್ರಶ್ನೆನೂ ಅವರೇ ಗ್ರಹಿಸ್ಕೊಂಡು ಕೇಳೋ ರೀತಿ ಕೇಳಿದ್ದಾರೆ. ತುಂಬಾ ಖುಷಿ ಆಯ್ತು. ಅವರು
ನಮ್ಮ ತಂಡಕ್ಕೆ ತುಂಬಾ ಸಹಕಾರವನ್ನ ಸದಾ ಕೊಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಕಳಕಳಿಯಿಂದ ಎಷ್ಟು ಪ್ರಶ್ನೆ ಕೇಳಿದಾರೆ ಅಂದ್ರೆ ಎಲ್ಲಾ ಆಹಾರಗಳನ್ನು ಮೆನ್ಷನ್ ಮಾಡಿ ಮಧುಮೇಹಕ್ಕೆ ಯಾವ್ದನ್ನು ತಿಂದ್ರೆ ಸೂಕ್ತ ಮತ್ತೆ ನಾವು ಎಷ್ಟು ನೆಮ್ಮದಿಯಾಗಿ ಇರಬಹುದು ಅನ್ನೋದಕ್ಕೆ ಕೇಳಿದ್ರೆ ತುಂಬಾ ಒಳ್ಳೆ ಪ್ರಶ್ನೆ. ಹಾಗೆ ಬೆಂಗಳೂರು ಕೇಳಿದಿರಿ, ಮತ್ತೆ ಎಲ್ಲರೂ ಆಹಾರ ಪದ್ಧತಿ ಬಗ್ಗೆನೇ ಕೇಳಿದಿರಿ, HbA1c ಇದು ಎಲ್ಲ. ಆದ್ರೆ ಇಲ್ಲಿ ರೈಟ್, ಚಿತ್ರಾನ್ನ, ಪುಳಿಯೋಗರೆ, ದೋಸೆ, ಇಡ್ಲಿ ದಿನ ಯಾಕೆ ತಿನ್ಬಾರ್ದು ಅಂತ ಪ್ರಕಾಶ್ ಅವ್ರು ಕೇಳಿದ್ದಾರೆ. ನಾನು ಅವ್ರಿಗೆ ಎಲ್ರಿಗೂ ಕೇಳಕ್ ಇಷ್ಟಪಡ್ತೀನಿ, ಎಷ್ಟ್ ದಿನಕ್ಕೊಮ್ಮೆ ವಿಷ ಕುಡಿಬೇಕು ಅಂತ. ಹಾಗಾದ್ರೆ ವಿಷಗಳ ಅಂದ್ರೆ ಹೌದು, ಅದ ವಿಷ ರೀತಿನೇ ಕೆಲಸ ಮಾಡ್ತದೆ ಶರೀರಕ್ಕೆ ಅಂತ. ಸೊ ಯಾವಾಗಾದ್ರೂ ಒಮ್ಮೆ ತಿನ್ಬೋದಾ ಅನ್ನೋ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಆಮೇಲೆ. ಈಗ ಸರಿಯಾದ ಇವನ್ ಯಾಕೆ ತಿನ್ಬಾರ್ದು ಅಂತ ಫಸ್ಟ್ ಗೊತ್ತು ಮಾಡ್ಕೋಬೇಕು. ಇವತ್ತಿರ್ತಕ್ಕಂತಹ ಮಧುಮೇಹ ಇವನ್ನ ಫಸ್ಟ್ ಬೈಫರ್ಕೇಟ್, ನಿನ್ನೆ ಹೇಳಿದೆ ನಾನು, ಕ್ಲಿಯರ್ ಬೈಫರ್ಕೇಶನ್ ಮಾಡ್ಕೊಂಡ್ಬಿಡಿ. ನಿಜವಾದ ಮಧುಮೇಹಿಗಳು ಸ್ವಲ್ಪೇ ಜನ ಇರೋದು, ಉಳಿದಂತವರೆಲ್ಲ ಫೇಕ್, ಬೇರೆ ಕಾರಣಕ್ಕೆ ಆಗಿರುವಂತದ್ದು. ಅದು ಯಾವ ಕಾರಣ ಅಂತ ನಾನು ಹೇಳ್ತೇನೆ ಈಗ್ಲೇ. ಆ ಕಾರಣವನ್ನು ಹೆಚ್ಚು ಮಾಡುವಂತ ಆಹಾರಗಳು ನಾವು ದಿನ ಏನ್ ತಿಂತಾ ಇದೀವಲ್ಲ, ಇಡ್ಲಿ, ದೋಸೆ, ಚಿತ್ರಾನ್ನ, ಪುಳಿಯೋಗರೆಗಳು, ಸೊ ಏನು ತೀಕ್ಷ್ಣವಾಗಿ ತಿಂತಾ ಇದೀವಿ ದಿನ, ಇದನ್ನ ಹಗುರ ಅಂತ ಮಾಡ್ಕೊಂಡು ತಿಂತಾ ಇದೀವಿ, ಇವೆಲ್ಲವೂ ಪಿತ್ತವನ್ನ ಹೆಚ್ಚು ಮಾಡುವಂಥದ್ದು. ನಮ್ಮ ಜೀವನ ಶೈಲಿಯಲ್ಲಿ ಟೆನ್ಷನ್ ಮಾಡ್ಕೊಂಡಿವಲ್ಲ, ಇದು ಕೂಡ ಪಿತ್ತವನ್ನ ಹೆಚ್ಚು ಮಾಡುವಂಥದ್ದು. ರಾತ್ರಿ ತಡವಾಗಿ ಮಲಗಿ ಬೆಳಿಗ್ಗೆ ತಡವಾಗಿ ಹೇಳುವಂಥದ್ದು, ಇದು ಕೂಡ ಪಿತ್ತವನ್ನ ಹೆಚ್ಚು ಮಾಡುವಂಥದ್ದು. ಎಲ್ರೂ ಈಗ ರಾತ್ರಿ 9 ಗಂಟೆ ಮಲಗುವಂತ ಪ್ರಶ್ನೆನೇ ಇಲ್ಲ. ರಾತ್ರಿ ನೀವು 11 ಗಂಟೆಗೆ ಮಿನಿಮಮ್ ಎಲ್ಲರೂ ಮಲಗುವಂಥದ್ದು. ಬೆಳಿಗ್ಗೆ ಸೂರ್ಯೋದಯ ಕೇಳೋ ಪ್ರಶ್ನೆನೇ ಇಲ್ಲ, 7 ಗಂಟೆ ಅಂತಾನೆ ಹೇಳುವಂಥದ್ದು. ಸೊ ಇದು ಕೂಡ ಪಿತ್ತ. ಅಂದ್ರೆ ಪಿತ್ತವನ್ನು ಹೆಚ್ಚು ಮಾಡುವಂಥದ್ದು ಎಲ್ಲಾ ವಿಧಾನಗಳು, ಎಲ್ಲಾ ಆಂಗಲ್ ನಿಂದ, ಆಹಾರಗಳಿಂದ, ವಿಹಾರಗಳಿಂದ, ನಿದ್ದೆಯಿಂದ ಕೂಡ ನಾವು ಪಿತ್ತವನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಇವತ್ತಿರುವಂತ ಫಾಲ್ಸ್ ಡಯಾಬಿಟಿಸ್ ಕೂಡ ಅದು ಪಿತ್ತ ಅಷ್ಟೇನೆ. ಇಟ್ ಇಸ್ ನಾಟ್ ಎ ಡಯಾಬಿಟಿಸ್, ಇಟ್ ಇಸ್ ಸಿಂಪಲಿ ಪಿತ್ತ. ನೀವು ಒಂದು ಶಾರ್ಟ್ ಇದನ್ನ ಕಳಿಸಿದ್ದೆ ನಾನು, ಒಂದ್ 2 ನಿಮಿಷದ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಕಳಿಸಿದ್ದೆ ಗ್ರೂಪ್ ಅಲ್ಲಿ. ಈಗೇನು ಎಲ್ಲ ಜಾಯ್ನ್ ಆಗಿದ್ರೆ ಈ ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ಕಳಿಸಿದ್ವಿ. ಅವ್ರಿಗೆ 10 ಪಾಯಿಂಟ್ ಸಮಥಿಂಗ್ HbA1c ಇತ್ತು. ಕಳೆದ 6 ತಿಂಗಳಿಂದನೂ ಅದು 4.6, 5 ಇದನ್ನ ದಾಟಿಲ್ಲ. ಚೆಕ್ ಮಾಡ್ತಾ ಇದಾರೆ. ದೋಸೆ ಇಡ್ಲಿಗಳನ್ನು ಒಂದೂ ದಿನ ತಿಂದಿಲ್ಲ. ಅಂದ್ರೆ ದೋಸೆ ಇಡ್ಲಿ ಯಾಕೆ ಪ್ರಾಮುಖ್ಯತೆ ಆ ವಿಷಯ ವ್ಯಕ್ತಿಯಲ್ಲಿ ಬಂದಿತ್ತು ಅಂತ. ಉಳಿದದ್ದೆಲ್ಲ ನಾರ್ಮಲ್ ಆಗಿ ಇದ್ದಾರೆ, ಯಾವ ಸ್ವೀಟ್ ತಿಂತಾರೆ, ಎಲ್ಲ ಊಟ ಮಾಡ್ಕೋತಾರೆ, ರೂಟೀನ್ ಕೆಲಸ ಮಾಡ್ಕೊಂಡಿದ್ದಾರೆ, ಡಯಾಬಿಟಿಸ್ ಅನ್ನೋದು ಇಲ್ಲ. ಒಂದು ದಿನ ಸರ್ ದೋಸೆ ತಿಂದಿದ್ದೆ ನಾನು, ಅವತ್ತು ಮುನ್ನ ಸಕ್ಕರೆ ತಿಂದ್ರೆ ಜಾಸ್ತಿ ಆಗುತ್ತೆ ಅಂತ ಶುಗರ್ಲೆಸ್ ಕಾಫಿ, ಟೀ ಕುಡಿಯಿದ್ವಿ, ಬೆಲ್ಲ ತಿನ್ನಲ್ಲ, ಸಾಂಬಾರ್ಗೆ ಹಾಕಿರೋ ಇಷ್ಟು ಬೆಲ್ಲ ತಿನ್ನಲ್ಲ ಅಂತ ಒಬ್ಬ ಸ್ವಾಮೀಜಿ ಹೇಳಿದ್ರು. ನನಗೆ ಬೆಲ್ಲ ಹಾಕ್ಬಾರ್ದು, ನನಗೆ ಡಯಾಬಿಟಿಸ್ ಇದೆ ಅಂತ. ಇಷ್ಟು ಬೆಲ್ಲ ಸಾಂಬಾರ್ಗೆ ಹಾಕ್ತಾರೆ, ಸಾಂಬಾರಿಗೆ ಬೆಲ್ಲ ಹಾಕ್ಲಿಲ್ಲ ಅಂದ್ರೆ ಶರೀರ ಏನಾದ್ರು. ಸೊ ಅಷ್ಟು ಸ್ಟ್ರಿಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡ್ತಾ ದೋಸೆ ಇಡ್ಲಿಗಳನ್ನು ನಿರಂತರವಾಗಿ ತಿನ್ನುವಂತ ಪ್ರಕ್ರಿಯೆ ಇದೆ. ಮಿಥ್ಯಿಂದ ಅಂದ್ರೆ ತಪ್ಪು ತಿಳುವಳಿಕೆಯಿಂದ ದೋಸೆ ಇಡ್ಲಿಗಳಿಂದ ಸಕ್ಕರೆ ಅಂಶ ರಕ್ತದಲ್ಲಿ ಹೆಚ್ಚಾಗಲ್ಲ ಅನ್ನೋಂತ ಒಂದು ತಪ್ಪು ತಿಳುವಳಿಕೆ ಏನಿದಿಲ್ಲ, ಇದರಿಂದ ಆಗ್ತಾ ಇರೋದು. ಆ ಮನುಷ್ಯನಲ್ಲಿ ಸ್ಪಷ್ಟವಾಗಿದೆ, ಬೇಕಿದ್ರೆ ವಿಡಿಯೋ ನೋಡಿದವರು ಸರಿ, ನೋಡಿಲ್ದವ್ರು ಮತ್ತೆ ನೋಡಿ. ದೋಸೆ ತಿಂದ ದಿನ ನನಗೆ 300 ಕ್ರಾಸ್ ಆಗಿತ್ತು ಅಂತ. ಮತ್ತೆ ಅಲ್ಲಿವರೆಗೂ 100, 150, 100 ಅಷ್ಟರಲ್ಲೇ ಒಂದೇ ದಿನಕ್ಕೆ ಅಷ್ಟು ಜಾಸ್ತಿ ಆಗೋದು. ಅಂದ್ರೆ ದಿನ ತಿಂದವ್ರ ಕಥೆ ಏನು. ನಾನು ನಿನ್ನೆ ಒಂದು ಸ್ಟೇಟಸ್ ಹಾಕೊಂಡಿದ್ದೆ, ಬೆಂಗಳೂರಲ್ಲಿ ಕನ್ಸಲ್ಟೇಷನ್ ಇತ್ತು, ಒಂದು ವಾರ, ಒಂದು 5 ದಿನ ಇತ್ತು. 5 ದಿನ ನಾನು ಬೆಳಿಗ್ಗೆ ಅಲ್ಲೇ ಪಲಾವ್ ಮಾಡಿಸ್ಕೊತಾ ಇದ್ದೆ, ಮಧ್ಯಾಹ್ನ ಒಂದಷ್ಟು ಹಣ್ಣು ತಿಂತಾ ಇದ್ದೆ, ರಾತ್ರಿಗೆ ಬಸವೇಶ್ವರ ಕರಾವಳಿಗೆ ಹೋಗಿ ಒಳ್ಳೆ ರೊಟ್ಟಿ ಸಿಕ್ತಿತ್ತು, ಚೆನ್ನಾಗಿ ಊಟ ಮಾಡ್ಕೊಂಡ್ ಬರ್ತಿದ್ದೆ. ಇದು ಆಗಿತ್ತು. ನಿನ್ನೆ ಈ ಸ್ಪೀಚ್ ಇದ್ದಿದ್ರಿಂದ 7 ಗಂಟೆವರೆಗೂ ಕರಾವಳಿ ಓಪನ್ ಆಗಲ್ಲ. ಉಪವಾಸ, ಬೆಳಗ್ಗೆ ಟಿಫಿನ್ ಮಾಡಿದೀನಿ, ಮಧ್ಯಾಹ್ನ ಹಣ್ಣು ತಿಂದಿನಿ. 10 ಗಂಟೆವರೆಗೆ, ಹಿಂದಿದು ಮುಗಿಬೇಕಂದ್ರೆ 10 ಗಂಟೆ ಆಗುತ್ತೆ, 9:30 ಆಗುತ್ತೆ. ಏನಪ್ಪ ಮಾಡೋದು ಅಂತ ಹೇಳಿ ಅಲ್ಲೊಂದಷ್ಟು ಇಡ್ಲಿ ತರ್ಸ್ಕೊಂಡು ತಿಂದೆ. ಓಹೋ, ಎಷ್ಟು ಕಥೆಗಳು. ನನಗೆ ಯಾಕೆ ಗೊತ್ತಾಗತ್ತೆ ಹಂಗೆ ಅಂದ್ರೆ, ನಾ ತಿನ್ನೋದೇ ಇಲ್ಲಲ್ಲ, ಹಂಗಾಗಿ ಕರುಳಿಗೆ ಸ್ಪಷ್ಟ ಗೊತ್ತಾಗುತ್ತೆ ಅದೇನ್ ನಿದ್ದೆ ಕೊಡದೇ ಇದ್ದಿತ್ತು. ನನಗೆ ನಿನ್ನೆ ಮಾತಾಡೋ ಉತ್ಸಾಹನೂ ಕಷ್ಟ ಇರ್ತಿತ್ತು, ಕಷ್ಟಪಟ್ಟು ನೆನ್ಸ್ಕೊಂಡು ಮಾತಾಡೋಂತ ಪ್ರಶ್ನೆ ಇತ್ತು. ಸೊ ಯಾಕೆ ಅಷ್ಟು ಹೊಟ್ಟೆ ಭಾರ ಮಾಡ್ಕೊಳ್ತು, ಮೆದುಳನ್ನ ಡಲ್ ಮಾಡಾಕ್ತು. ಒಳ್ಳೆ ನಿದ್ದೆ ಕೊಡ್ಲಿಲ್ಲ, ಬೆಳಿಗ್ಗೆ ಎದ್ದು ಸರಳವಾಗಿ ಎದ್ದ ತಕ್ಷಣ ನಾನು ಮೋಷನ್ ಹೋಗ್ತೀನಿ. ನಿನ್ನೆ ಒದ್ದಾಡ್ಸ್ಕೊಂಡೆ, ಮೋಷನ್ ಬಂದೆ ಇವತ್ತು ಬೆಳಿಗ್ಗೆ. ಸೊ ಇಷ್ಟು ಒಂದು ದಿನಕ್ಕೆ ಸಮಸ್ಯೆ ಮಾಡುತ್ತೆ ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ತಿನ್ಬೇಕು ಇಡ್ಲಿನ? ಇದು ಪ್ರಕಾಶ್ ಅವ್ರ ಪ್ರಶ್ನೆ. ಅದು ಪ್ರಕಾಶ್ ಅವ್ರನ್ನ ಉದ್ದೇಶ ಇಡೀ ಎಲ್ಲರ ಪ್ರಶ್ನೆ ಇದು. ನಾವ್ ಇಡ್ಲಿ ತಿನ್ಬಾರ್ದಾ, ಹಾಗಾದ್ರೆ ದೋಸೆ ತಿನ್ಬಾರ್ದಾ ಅಂತ ಕೇಳೋರಿದ್ದಾರೆ, ಕೇಳಿದಾರೆ ಸಾಕಷ್ಟು ಜನ. ಸೊ ಹಾಗಾಗಿ ಈ ಇಡ್ಲಿ ದೋಸೆಗಳು ಏನ್ ಮಾಡ್ತದೆ ಇಲ್ಲಿ ಅಂದ್ರೆ, ಎಲ್ಲರೂ ಇವತ್ತು ಪಿತ್ತಜ ಮಧುಮೇಹಗಳೇ, ಪಿತ್ತ ಜಾಸ್ತಿ ಆಗಿದ್ರಿಂದನೇ ಮೈಗ್ರೇನ್ ಬಂದಿರ್ತದೆ, ಇದು ಬಂದಿರ್ತದೆ, ಏನೇನ್ ಕಾಯಿಲೆಗಳಿದಾವು ಇವತ್ತು ಪಿತ್ತ. ಹಾಗಾಗಿ ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮ ಪ್ರಧಾನವಾಗಿ
ಪಿತ್ತದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಊತವನ್ನ, ಪಿತ್ತಜ ಶೋಥ ಅಂತ ಕರಿತೀವಿ, ಆ ಊತವನ್ನ ನಿಯಂತ್ರಣ ಮಾಡ್ತಾ ಇದೀವಿ ನಾವು. ಎಲ್ಲ ಡಿಸೀಸ್, ಸಣ್ಣ ನೆಗಡಿಯಿಂದ ಹಿಡಿದು ಕ್ಯಾನ್ಸರ್ ವರೆಗೂ ಎಲ್ಲಾ ಡಿಸೀಸ್ಗಳು ಕಂಟ್ರೋಲಿಗೆ ಬರ್ತವೆ. ಇದು ಗುರು ನಮಗೆ ಕರುಣಿಸಿದ ಸೌಭಾಗ್ಯ. ಇದು ಅಂದ್ರೆ ಇದು ಇಲ್ಲಿದೆ ಮೂಲ ಕಾರಣ ಅಂತ. ಇನ್ನು 50 ವರ್ಷ ಜಗತ್ತಿದರಲ್ಲೇ ಒದ್ದಾಡುತ್ತೆ. ಹಾಗಾಗಿ ಈ ಪಿತ್ತದಿಂದ ಆಗಿರ್ತಕ್ಕಂಥ ಮಧುಮೇಹಕ್ಕೆ ಸಕ್ಕರೆ ಕಮ್ಮಿ ಮಾಡುವಂತ ಮಾತ್ರೆಗಳನ್ನು ತಗೊಳ್ಳುವಂಥದ್ದಾಗ್ಲಿ, ಈ ಇಡ್ಲಿ ದೋಸೆ ಪಡ್ಡು ಚಿತ್ರಾನ್ನಗಳನ್ನು ತಿನ್ನುವಂಥದ್ದಾಗ್ಲಿ ಎಂದಿಗೂ ವಾಸಿ ಆಗೋದಿಲ್ಲ, ಮತ್ತೆ ಎಂದಿಗೂ ಕಂಟ್ರೋಲು ಬರಲ್ಲ. ಇದು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ಕಂಟ್ರೋಲ್ ಬರಲ್ಲ ಅಂತ ಕಮ್ಮಿ ಮಾಡುವಂತ ಮಾತ್ರೆ ತಗೊಂಡ್ರೆ ಒಂದ್ ಕಡೆ ಪಿತ್ತ ಬಾಡಿನ ಹಾಳು ಮಾಡ್ತಾ ಇರ್ತದೆ, ಇನ್ನೊಂದ್ ಕಡೆಗೆ ಸಕ್ಕರೆ ಮಾತ್ರೆ ಶರೀರವನ್ನು ನಿಶಕ್ತಿ ಮತ್ತು ತಿನ್ಬಹುದು ಅನ್ನೋ ಒಂದು ಪ್ರಶ್ನೆಗೆ ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದೀವಿ. ತಿನ್ನೋದಕ್ಕೆ ಏನೂ ಇಲ್ಲ, ನನಗೆ ಸುಸ್ತಾಗತ್ತೆ, ಹಸುವಾದ್ಮೇಲೆ ಸುಸ್ತಾಗ್ಲೇಬೇಕಂತಿಲ್ಲ, ಸ್ಟೋರ್ ಇತ್ತು ಅಂದ್ರೆ ನಡೀತದೆ. ಸುಸ್ತಾಗ್ತಾ ಇದೆ, ಅನಿವಾರ್ಯ ಏನಾದ್ರು ತಿನ್ಬೇಕಂದ್ರೆ ಕಾಲು ಭಾಗದಷ್ಟು ಹೊಟ್ಟೆ ಹಿಡಿಯೋ ಏನ್ ಹಿಡಿತದೋ ಅದರ ಕಾಲು ಭಾಗದಷ್ಟು ತಿಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಬಹುದು. ಯಾಕೆಂದ್ರೆ ಒಳಗೆ ಇರ್ತಕ್ಕಂಥದ್ದು ಅಗ್ನಿ, ಬೆಂಕಿ. ಇದನ್ನೊಂದು ಸ್ಪಷ್ಟವಾಗಿ ನಾವು ಗುರುತಿಸ್ಬೇಕಾಗಿರೋದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳ್ತಾರೆ, ಆಯುರ್ವೇದದಲ್ಲಿ, ಸಂಪೂರ್ಣ ಆಯುರ್ವೇದದಲ್ಲಿ ಇದನ್ನೇ ಪದೇ ಪದೇ ಪ್ರಸ್ತಾಪ ಮಾಡ್ತೀವಿ. ಅಗ್ನಿ ಅಗ್ನಿ, ನಮ್ಮ ಅಗ್ನಿ ಇಲ್ಲಿದೆ ಅಲ್ಲ, ಈ ಅಗ್ನಿಗೆ ನೀವು ಏನನ್ನ ನಾನಿಲ್ಲಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ, ಭಗವಂತ ಹೇಳ್ತಾನೆ, ನಾನು ಅಯಂ ವೈಶ್ವಾನರೋ ರೂಪಿ, ನಾನು ಅಗ್ನಿಯ ರೂಪದಲ್ಲಿ ನಿಮ್ಮ ಉದರದೊಳಗೆ ಇದ್ದೀನಿ ಅಂತ ಹೇಳ್ತಾನೆ. ನಾವು ಪೂಜೆ ಮಾಡ್ತೀವಿ, ಪೂಜೆಗೆ ಫ್ರೆಶ್ ಆಹಾರವನ್ನು ಎಡೆ ಕೊಡ್ತೀವಿ, ಇಲ್ಲ ಬೆಲ್ಲ ಇಂಥದ್ದು ಕೊಡ್ತೀವಿ. ಇಲ್ಲಿ ಮಾತ್ರ ಭಗವಂತನಿಗೆ ಮಾತ್ರ ನಿನ್ನೆ ಮಾಡಿರೋ ಇಡ್ಲಿ, ನಿನ್ನೆ ಮಾಡಿರೋ ಹಿಟ್ಟಿನಿಂದ ತಯಾರಾದ ಇಡ್ಲಿ ದೋಸೆಗಳು, ಚಿತ್ರಾನ್ನಗಳು, ಉಳಿದಿರತಕ್ಕಂಥ ಅನ್ನಗಳು ಏನೇನೋ ಹಾಕ್ತಿವಿ. ಫಸ್ಟ್ ಇಲ್ಲಿ ಭಗವಂತ ಇದ್ದಾನೆ ಅಂತ ಗ್ರಹಿಸ್ಬಿಟ್ರೆ ಅರ್ಧಕ್ಕರ್ಧ ಸ್ವಚ್ಛ ಆಗ್ತದೆ. ಸೊ ಇದನ್ನ ಅಷ್ಟು ಜೋರಾಗಿರ್ತಕ್ಕಂಥ ಅಗ್ನಿ ನೀವು ಹೊರಗಡೆ ಹೋದಾಗ, ತುಂಬಾ ಹಸುವಾದಾಗ ಒಂದ್ ಅರ್ಧ ದೋಸೆ, ಒಂದು ಇಡ್ಲಿನ ಹಿಂಗ್ ತಿಂದ್ರೆ ಅಷ್ಟು ದೊಡ್ಡ ಬೆಂಕಿ ಅದನ್ನ ಬೂದಿ ಮಾಡಾಕತ್ತೆ. ಸಮಸ್ಯೆ ಮಾಡಲ್ಲ. ಇದೊಂದು ಸಮಯವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ನಾವೇ ಮನೇಲಿ ಮಾಡ್ಕೊಂಡು ತಿನ್ನುವಂಥದ್ದು ಖಂಡಿತವಾಗ್ಲೂ ಒಳ್ಳೇದಲ್ಲ. ಹಾಗಾದ್ರೆ ಏನ್ ತಿನ್ಬೇಕು ಅಂತ 3 ಜನ ಪ್ರಶ್ನೆನೂ ಅದೇ ಇದೆ, ಏನ್ ತಿನ್ಬೇಕು? ನಿಮ್ HbA1c ಏನಾರು ಇರ್ಲಿ, ತಲೆನೇ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ. ಫಸ್ಟ್ ಏನ್ ತಿನ್ಬೇಕು ಅನ್ನೋದನ್ನ ಗಮನ ಇಟ್ಕೊಂಡು ಇದಿಷ್ಟನ್ನೇ ತಿನ್ನೋಣ. ಇಲ್ಲಿ ಆಚಾರ್ಯರು 4 ವಿಧದ ಆಹಾರಗಳನ್ನ ಹೇಳ್ತಾರೆ: ಸ್ನಿಗ್ಧ, ದ್ರವ, ಉಷ್ಣ, ಅನಭಿಷ್ಯಂದಿ ಅಂತ. ಈ 4 ವಿಧದ ಆಹಾರಗಳಲ್ಲಿ ಏನು ಸ್ನಿಗ್ಧ ಅಂದ್ರೆ ಆಹಾರ ದ್ರವ್ಯ ಸ್ನಿಗ್ಧವಾಗಿರ್ಬೇಕು ಅಂತ, ವೃಕ್ಷ ಒಣಗಿರಬಾರ್ದು ಅಂತ. ಸೊ ಡಯಾಬಿಟಿಸ್ ಅಲ್ಲಿ ಒಣಗಿರಬಾರ್ದು ಅಂತ ಹೇಳಿದರೆ, ಹಾಗೆ ಅದೇ ರೀತಿ ಡಯಾಬಿಟಿಸ್ ಅಲ್ಲಿ ಒಣಗಿರುವಂತಹ ಪದಾರ್ಥಗಳನ್ನು ಕೊಡಬಾರ್ದು, ಯಾಕಂದ್ರೆ ಶರೀರ ಒಣಗಿರ್ತದೆ ಅಂತ ಹೇಳ್ತಾರೆ. ಹಾಗೆ ಒಣಗಿರ್ತಕ್ಕಂಥ ಆಹಾರಗಳನ್ನು ಕೊಡಬಾರ್ದು. ಔಷಧಿಗಳನ್ನು ಹೇಗೆ ಕೊಡಬಾರ್ದು ಅಂತ ಆಚಾರ್ಯ ಹೇಳ್ತಾರೋ ಹಾಗೆ ಆಹಾರಗಳನ್ನು ಕೊಡಬಾರ್ದು ಅಂತ. ಯಾರಿಗೆ ಅನ್ನೋದೊಂದು ಸ್ವಲ್ಪ ಬೈಫರ್ಕೇಶನ್ ಮಾಡಿ ಈ ಆಹಾರ ಪದಾರ್ಥಗಳನ್ನ ಹೇಳ್ತೀನಿ. 2 ಮಧುಮೇಹಗಳನ್ನ ಗುರುತಿಸ್ಕೊಳ್ಳಿ. 2 ರೀತಿ ಮಧುಮೇಹಗಳು ಅಂತ ಅನ್ಕೊಳ್ಬೇಕು ಕ್ಲಿಯರ್ ಆಗಿ. ನೀವು ವಾತ, ಪಿತ್ತ, ಕಫ 3 ಡಿವೈಡ್ ಮಾಡೋದು ಬೇಡ, 20 ರೀತಿ ಡಿವೈಡ್ ಮಾಡೋದು ಬೇಡ. 2. ಯಾಕಂದ್ರೆ ಚಿಕಿತ್ಸಾ ದೃಷ್ಟಿಯಿಂದ ಆಚಾರ್ಯರು 2 ಹೇಳ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ 20 ವಿಧದ ಪ್ರಮೇಹಗಳನ್ನು ಹೇಳಿದ್ರೆ, ಚಿಕಿತ್ಸೆ ಮಾಡ್ಬೇಕು, ನಾವು ಆಹಾರವನ್ನು ಹೆಂಗ್ ಯೋಜನೆ ಮಾಡ್ಬೇಕು, ಔಷಧಿನ ಹೆಂಗ್ ಯೋಜನೆ ಮಾಡ್ಬೇಕು ಅನ್ನೋ ದೃಷ್ಟಿಲಿ 2 ಇದ್ದಾರೆ. ಇವ್ರು ನಿಜವಾದ ಮಧುಮೇಹಿಗಳು. ಒಬ್ರು ತುಂಬಾ ದಪ್ಪ ಇರ್ತಾರೆ, ಲೆಥರ್ಜಿಕ್ ಇರ್ತಾರೆ, ಅಂದ್ರೆ ಆಲಸ್ಯ. ಆತನಿಗೆ ಡಯಾಬಿಟಿಸ್ ಬಹಳ ಇದೆ ಕಣೋ ಅಂದ್ರು ಏನು ವ್ಯತ್ಯಾಸ ಆಗೋದಿಲ್ಲ, ಮನಸ್ಸಲ್ಲಿ ಏನು ಬಾಧೆನೇ ಆಗೋದಿಲ್ಲ. ಡಯಾಬಿಟಿಸ್ ಜಾಸ್ತಿ ಇದೆ ಅಂದ್ರೆ ಇರ್ತದೆ, ಇಲ್ಲ ನೀನ್ ಲೈಂಗಿಕ ಶಕ್ತಿ ಕುಂದಿದೆ, ತೊಂದರೆ ಇಲ್ಲ. ಅಂದ್ರೆ 33 ವರ್ಷ ಅಷ್ಟಿದ್ರು ಅವಾಗ ಏನು ಅನ್ಸಲ್ಲ. 30 ವರ್ಷ 30 ನಾವು ಪೇಷಂಟ್ ನೋಡ್ತಾ ಇದೀವಿ, ಅದೇನ್ ಸಂಬಂಧ ಇಲ್ಲ ಅದಕ್ಕೇನು. ಸೊ ತಮ್ಮ ವಿಷಯದಲ್ಲಿ ಏನೋ ಕಂಪ್ರಮೈಸ್, ಹಗಲು ನಿದ್ದೆ ಮಾಡೋದು, ದಪ್ಪ ಅಂದ್ರೆ ಈ ಮಕ್ಕಳಿದ್ದಂಗೆ ಟುಮು ಅಂತಿರ್ತದೆ ಮೈ ಕೆಲವರು. ಸೊ ಈ ತರ ಇರುವಂತವ್ರು ಏನಿದಾರಲ್ಲ, ಇವರು ಸ್ಪಷ್ಟವಾದ ಮಧುಮೇಹಿಗಳು, ಕಫಮೇಹಿಗಳು, ಸ್ಥೂಲರು, ದಪ್ಪ ಇರುವಂತ ಮಧುಮೇಹಿಗಳು. ಇವ್ರಿಗೆ ಆಹಾರ ವಿಧಿಗಳು ಸ್ವಲ್ಪ ಬೇರೆ. ಇವರು ಮತ್ತೆ ಮುಂದೆ ಪ್ರಶ್ನೆಗಳು ಬರಬಹುದು, ನಿಮಗೆ ಇರ್ತದ ಆ ಪ್ರಶ್ನೆಗಳು. ಏನದು ಸಿರಿಧಾನ್ಯ ತಿನ್ಬಹುದಾ ಅಂತಲ್ಲ. ಸೊ ಸಿರಿಧಾನ್ಯನ ಏನ್ ಎಗ್ಗಿಲ್ದೆ ಪ್ರಚಾರ ಮಾಡ್ಬಿಟ್ಟಿದ್ದಾರೆ. ಆಚಾರ್ಯರು ಮೆನ್ಷನ್ ಮಾಡಿದ್ದಾರೆ, ತೃಣಧಾನ್ಯವನ್ನ ಸೇವನೆ ಮಾಡಬಹುದು. ಈ ಸಿರಿಧಾನ್ಯದ ಜೊತೆಗೆ ಹೆಸರು ಬೇಳೆಯನ್ನ, ಬೇರೆ ಬೇಳೆಗಳಲ್ಲ ಹೆಸರು ಬೇಳೆಯನ್ನ ಬಳಸಿ ಅಂತ ಆಚಾರ್ಯರು ಹೇಳಿ ಅದನ್ನ ಸರ್ಷಪತೈಲ ಅಂದ್ರೆ ಸಾಸಿವೆ ಎಣ್ಣೆ ಇದನ್ನ ಬಳಸಿ ಮಧುಮೇಹನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಈ 3 ಆಚಾರ್ಯರು ಏನ್ ಹೇಳಿದ್ದಾರೆ: ಸರ್ಷಪತೈಲ, ಸಾಸಿವೆ ಎಣ್ಣೆಯನ್ನ ಅಡಿಗೆಗೆ ಬಳಸಿ, ಸಿರಿಧಾನ್ಯಗಳು ನವಣೆ, ಹಾರಕ, ಸಜ್ಜೆ,
ಊದಲು, ಕೊರಲು ಇವೇನಿದಾವಲ್ಲ ಈ ಸಿರಿಧಾನ್ಯಗಳು, ಇದನ್ನ ತೃಣಧಾನ್ಯ ಆಕ್ಚುಲಿ ಇದ್ರ ಹೆಸರು. ಈಗ ಅದನ್ನ ಏನದು ಪ್ರಚಾರ ಮಾಡೋದಕ್ಕೋಸ್ಕರ ಸಿರಿ ಅಂತ ಅದಕ್ಕೆ ಕೊಟ್ಬಿಟ್ಟು ಒಳ್ಳೆ ಧಾನ್ಯಗಳಿವು ಅಂತ ಹೇಳ್ಕೊಳಕ್ಕೆ ಸಿರಿಧಾನ್ಯಗಳು ಅಂತ ಮಾಡಿದ್ದಾರೆ. ಸೊ ಈ ರೀತಿ ಸಿರಿಧಾನ್ಯಗಳು ಈಗೇನು ಕರಿತಾ ಇದ್ದೀರಿ, ಈ ರೀತಿ ಪದಾರ್ಥಗಳು, ಸಾಸಿವೆಯಿಂದ ಕೊಟ್ಟಿರ್ತಕ್ಕಂತಹ ಒಗ್ಗರಣೆಗಳು ಮತ್ತೆ ಹೆಸರು ಬೇಳೆ, ಇವುಗಳನ್ನ ಬಳಸಿ ಈ ತರದ ಸ್ಥೂಲ, ಯಾರು ದಪ್ಪ ಇದ್ದಾರೆ, ಮಗುನ್ ತರ ಇರ್ತಾರೆ, ಮನಸ್ಸು ಅಷ್ಟು ಆಕ್ಟಿವ್ ಆಗಿರಲ್ಲ, ಆಮೇಲೆ ಹೋಗ್ಲಿ ಅಂತ ಆಲಸ್ಯತನದಿಂದ ಇರ್ತಾರಲ್ಲ, ಇವರು ನಿಜವಾದ ಮಧುಮೇಹಗಳು. ಇವರಿಗೆ ಇವು ಸೂಕ್ತ. ಇವುಗಳಿಂದ ರೊಟ್ಟಿನಾರು ಮಾಡ್ಕೊಳ್ಳಿ, ಜೋಳದ ರೊಟ್ಟಿ ಮಾಡ್ಕೊಳ್ಳಿ, ಸಜ್ಜೆ ರೊಟ್ಟಿ ಮಾಡ್ಕೊಳ್ಳಿ, ರಾಗಿ ರೊಟ್ಟಿ ಮಾಡ್ಕೊಳ್ಳಿ, ನವಣೆಯಿಂದ ಅನ್ನ ಮಾಡ್ಕೊಳ್ಳಿ. ಅದ್ರ ಮತ್ತೆ ಚಿತ್ರಾನ್ನ ಮಾಡ್ಬಾರ್ದು, ಒಗ್ಗರಣೆ ಕಲಿಸ್ಬಿಟ್ಟು. ಸೊ ಈ ತರದ ಆಹಾರ ಪದಾರ್ಥಗಳು ಇವ್ರಿಗೆ ತುಂಬಾ ಸೂಕ್ತ. ನವಣೆ, ಮುದ್ಗ ಅಂದ್ರೆ ಹೆಸರು ಬೇಳೆ, ಮತ್ತೆ ಸಾಸಿವೆ ಎಣ್ಣೆ ಒಗ್ಗರಣೆ. ಮತ್ತೆ ಮಧುಮೇಹಕ್ಕೆ ಒಳ್ಳೇದು ಅಂತ ಬೇರೆ ಎಲ್ಲರೂ ಸಾಸಿವೆ ಎಣ್ಣೆ ಒಗ್ಗರಣೆ ಹಾಕೋಬೇಡಿ, ಯಾಕಂದ್ರೆ ಅದು ಉಷ್ಣವೀರ್ಯ ಆಗುತ್ತೆ. ಇವ್ರಿಗೆ ಮಾತ್ರ ಉಷ್ಣತೆ ಬೇಕು. ಹಾಗೆ ಸಿರಿಧಾನ್ಯಗಳು ರೂಕ್ಷ ಪ್ರಧಾನವಾಗಿರ್ತವೆ, ಅವು ಕೂಡ ಅವ್ರಿಗೆ ಬೇಕು, ಡ್ರೈನೆಸ್ ಬೇಕಾಗತ್ತೆ ಬಾಡಿಗೆ, ಯಾಕಂದ್ರೆ ಬಹಳಷ್ಟು ಫ್ಯಾಟ್ ಇರ್ತದೆ ಅವ್ರ ಹತ್ರ. ಸೊ ಹೀಗಾಗಿ ಈ ಜನರಿಗೆ ಚಿಕಿತ್ಸಾ ದೃಷ್ಟಿಯಿಂದ ನಾವು ಕೊಡುವಂತ ಔಷಧಿಗಳು ಬೇರೆ, ಆಹಾರ ದೃಷ್ಟಿಯಿಂದ ಈ ಪಟ್ಟಿಗಳನ್ನು ಮಾಡ್ಕೊಂಡು ತಗೊಳ್ಳುವಂಥದ್ದು. ಯಾರಿಗೆ ಪಿತ್ತದಿಂದ ಆಗಿದೆ, ಯಾರು ಬಾಡಿ ಹೀಟ್ ಇದೆ, ಯಾರು ಸಣ್ಣಗೆ ಇದ್ದಾರೆ, ಸಾಮಾನ್ಯ ಶರೀರ ಮತ್ತು ಸಣಕಲು ಶರೀರ, ಈ ಎರಡೂ ಒಂದೇ ತರ ಬರ್ತದೆ. ಸೊ ಇವರಿಗೆ, ಮತ್ತೆ ಯಾರಿಗೆ ದುರ್ಬಲರು, ಸ್ವಲ್ಪ ಅವ್ರಿಗೆ ಅಷ್ಟು ಬಲವಾಗಿ ಇವ್ರಂಗ್ ಬಲ ಇರಲ್ಲ, ಮತ್ತೆ ಸಣ್ಣ ಸಣ್ಣ ವಿಷಯಕ್ಕೆ ಬೇಗ ಆಕ್ಟಿವ್ ಆಗ್ತಾರೆ, ಅಗ್ರಿವೇಟ್ ಆಗ್ತಾರೆ, ಕೆಲವರು ಆಕ್ಟಿವ್ ಆಗ್ತಾರೆ. ಸೊ ಎರಡು ಒಂದೇ. ಅದು ನಾವು ಸತ್ವ ಇದೆಯೋ ಅಥವಾ ರಜಗುಣ ಇದೆ ಅನ್ನೋದ್ರ ಮೇಲೆ ಅವರು ಅಗ್ರಿವೇಶನ್ ತಗೋತಾರೋ ಅಥವಾ ಬರೀ ಆಕ್ಟಿವ್ ಇರ್ತಾರೋ ಡಿಪೆಂಡ್ಸ್ ಅದು. ಸೊ ಈ ತರದ್ರ ಏನಿರಲ್ಲ, ಕೃಷ ಮೇಹಿಗಳು ಅಂದ್ರೆ ತೆಳ್ಳಗಿರುವಂತ ಮೇಹಿಗಳು, ಇವರು ಪಿತ್ತದಿಂದ ಆಗಿರ್ತದೆ, ಇವರು ವಾತದಿಂದ ಆಗಿರ್ತದೆ, ಇವರು ಆಕ್ಟಿವ್ ಆಗಿರ್ತಾರೆ, ಇವರು ಜವಾಬ್ದಾರಿಯಿಂದ ನುಣಿಸ್ಕೊಳಲ್ಲ, ಜವಾಬ್ದಾರಿ ಇತ್ತು ಅಂದ್ರೆ ಚಿಂತೆ ಮಾಡ್ಕೋತಾರೆ. ಸೊ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಹೋಗ್ತಿರ್ತಾರೆ. ಸೊ ಈ ತರದ ಜನಗಳು ಇವರೆಲ್ಲ ಇದೇ ತಾರೆ. ಸಣ್ಣದೊಂದು ತಲೆನೋವು ಬಂದ್ರೆ ರಾತ್ರಿ ನಿದ್ದೆ ಮಾಡಲ್ಲ, ಸಣ್ಣದೊಂದು ವಿಷಯ ಬಂತು ಅಂದ್ರೆ ರಾತ್ರಿ ನಿದ್ದೆ ಮಾಡಲ್ಲ. ಮನೆ ಆಫೀಸಲ್ಲಿ ಒಂದು ಸಾಫ್ಟ್ವೇರ್ ಏನೋ ಒಂದು ಟಾರ್ಗೆಟ್ ಕೊಟ್ರು ಅಂದ್ರೆ ಅವತ್ತೆಲ್ಲ ಟೆನ್ಷನ್ ಸ್ಟಾರ್ಟ್ ಆಗಿರ್ತದೆ. ಸೊ ಹೀಗೆಲ್ಲರೂ ಇರೋದ್ರಿಂದ ಹೆಚ್ಚಿನ ಜನರು, ಇವತ್ತಿನ ಡಯಾಬಿಟಿಸ್ ನ ಹೆಚ್ಚಿನ ಜನರು ಹಿಂಗಿರೋದ್ರಿಂದ ಇವರಿಗೆ ಆಹಾರ ಪದಾರ್ಥಗಳನ್ನ ಇಲ್ಲಿ ನೋಡೋಣ. ಇದು ಇಂಪಾರ್ಟೆಂಟ್. ಷಷ್ಠೀಕಶಾಲಿ ಅಂದ್ರೆ ಅಕ್ಕಿನೇ, ಹಳೆ ಅಕ್ಕಿ, ಹೊಸದಲ್ಲ. ಪಾಲಿಶ್ ಮಾಡಿರುವಂತಹ ಅಕ್ಕಿ, ಪಾಲಿಶ್ ಮಾಡದೇ ಇರೋದಲ್ಲ. ಒಟ್ರಾಸಿ ಪಾಲಿಶ್ ಮಾಡದೇ ಇರೋದು ಅಂತ ಹೀಗೆಲ್ಲ ತುಂಬ್ಕೊಂಡ್ಬಿಟ್ಟಿದ್ವಿ. ಪಾಲಿಶ್ ಸ್ವಲ್ಪ ಮಾಡಿರ್ಬೇಕು, ಪೂರ್ತಿ ಅಲ್ಲ. ಮಾಡಿರುವಂತಹ ಅಕ್ಕಿ. ಸ್ಟೀಮ್ಡ್ ರೈಸ್, ರಾ ರೈಸ್ ಅಲ್ಲ, ಸ್ಟೀಮ್ಡ್ ರೈಸ್ ಹೈ ಕ್ವಾಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಇರ್ತದೆ ಅದರೊಳಗೆ, ಅದೇ ತುಂಬಾ ಒಳ್ಳೇದದು. ತಪ್ಪ ತಿಳ್ಕೊಂಡಿದ್ರೆ ಸ್ಟೀಮ್ ಅಂದ್ರೆ ಗ್ಯಾಸು, ಸ್ಟೀಮ್ ರೈಸ್ ತಿಂದ್ರೆ ಗ್ಯಾಸ್ ಆಗುತ್ತೆ, ಇಲ್ಲ, ಅದ ಉಲ್ಟಾ. ಅದು ಹಾಗಲ್ಲ. ರಾ ರೈಸ್ ತಿಂದ್ರೆ ಹೆಚ್ಚಿನ ಸಮಸ್ಯೆ ಆಗುವಂಥದ್ದು ಸ್ಟೀಮ್ಡ್ ರೈಸ್. ಕುಚಲಕ್ಕಿ ಏನ್ ಸಿಗ್ತದಲ್ಲ ಆ ಕಡೆಯಿಂದ, ಸೌತ್ ಕೆನರಾದಲ್ಲಿ ಕುಚಲಕ್ಕಿ. ಆಮೇಲೆ ರಾಗಿ, ಜೋಳ. ರಾಗಿ ಓಕೆ, ಜೋಳ ಸ್ವಲ್ಪ ಕೆಲವರಿಗೆ ಹೊಟ್ಟೆ ನೋವು ಬಂದ್ರೆ ಬಿಡ್ಬೇಕಿಲ್ಲ ಅಂದ್ರೆ ಜೋಳ ಊಟ ಮಾಡಬಹುದು. ಸೊ ರಾಗಿ, ಜೋಳ, ಈ ನವಣೆ ಇವುಗಳನ್ನ ಅವಾಗ ಊಟ ಮಾಡಬಹುದು. ಆದ್ರೆ ಅದ್ರ ಜೋಡು ಮಾತ್ರ ಹಾಲು, ಹಾಲಿನ ಕೆನೆ, ಮೊಸರು ಈ ತರ ಇರ್ಬೇಕು ಅದಕ್ಕೆ ಜೋಡು. ಯಾಕಂದ್ರೆ ಅದಕ್ಕೆ ಸ್ನಿಗ್ಧತೆ ಇರಲ್ಲ, ಡ್ರೈ ಇರ್ತದೆ, ನಿಮ್ ಬಾಡಿನೂ ಡ್ರೈ ಇರ್ತದೆ. ಪಿತ್ತಕ್ಕೆ ಒಣ ಕಟ್ಟಿಗೆ ಹಾಕಿದ್ರೆ ಬೆಂಕಿಗೆ ಏನಾಗುತ್ತೆ, ಉರಿದು ಬಿಡ್ತದೆ ಮತ್ತೆ ಜೋರಾಗಿ. ಹಾಗಾಗಿ ಡ್ರೈ ಇರಬಾರ್ದು, ಅದಕ್ಕೆ ಕಂಟ್ರೋಲ್ ಆಗಿರೋಕ್ಕೋಸ್ಕರ ಹಾಲು, ಕೆನೆ, ಬೆಣ್ಣೆ, ತುಪ್ಪ ನಡೆಯಲ್ಲ ಅಲ್ಲಿ ಸಿರಿಧಾನ್ಯಗಳಿಗೆ. ಸೊ ಈ ತರದ್ದು ಮಜ್ಜಿಗೆ ಅಲ್ಲ, ಸಾಂಬಾರ್ ಅಲ್ಲ. ಸೊ ಈ ತರದ ಜೊತೆಗೆ ಅವನ್ನ ಬಳಸುವಂಥದ್ದು. ಸೊ ಇವುಗಳಿಂದ ವಿಧವಾದ ಅಕ್ಕಿ, ವಿಶೇಷವಾದ ಅಕ್ಕಿನ ಪ್ರತಿದಿನ ಬಳಸ್ಬೇಕು. ಉಳಿದಂಥವ್ರು, ಆ ದಪ್ಪ ಇರೋಂಥ ಒಂದು ವ್ಯಕ್ತಿಗಳನ್ನು ಬಿಟ್ರೆ ಉಳಿದಂಥದ್ದು ವಿಶೇಷವಾಗಿ ಪ್ರತಿದಿನ ಅಕ್ಕಿನ ಹೇಗೆ ಬಳಸ್ಬೋದು? ಖಂಡಿತವಾಗ್ಲೂ ನೇರ ಅನ್ನ ಮಾಡಿ ಬಳಸ್ಬೋದು, ಅಕ್ಕಿನ ರೊಟ್ಟಿ ಮಾಡ್ಕೊಳ್ಬಹುದು, ಅಕ್ಕಿಯಿಂದ ತಾಲಿಪೆಟ್ಟು ಮಾಡ್ಕೊಳ್ಬಹುದು, ಅಕ್ಕಿಯಿಂದ ನೀರು ದೋಸೆ ಮಾಡ್ಕೊಳ್ಬಹುದು, ಅಕ್ಕಿಯಿಂದ ಆಯುರ್ವೇದ ಕಂಡಿಡಿಯಾರೆ. ಸೊ ಆತರ ಆಯುರ್ವೇದ ಇಡ್ಲಿನ ಕಾರಣಕ್ಕೆ ಅದನ್ನ ಬ್ಲೆಂಡ್ ಮಾಡಿರುವಂತದ್ದು ಅಕ್ಕಿಯಿಂದ ಪ್ಯೂರಿಟಿ. ಅದನ್ನ ರಾತ್ರಿ ನೆನೆಸಿ ಹಾಕಿ ಮಾಡೋದಿಲ್ಲ. ನಮ್ಮ ಕೆಫೆ ಆಯುರ್ವೇದಂ ಅಂದ್ರೆ ಊಟ ಎಂತದ್ ಕೊಡ್ಬೇಕು ಅಂತ ಒಂದು ಕೆಫೆ ಆಯುರ್ವೇದ ಮಾಡಿದೀವಿ. ಆ ರೀತಿಯ ಆಯುರ್ವೇದದ ಇಡ್ಲಿಯನ್ನ ನಾವು ಕೊಡೋದಕ್ಕೆ ಅಲ್ಲಿ ಆಯುರ್ವೇದಂ ಕೆಫೆ ಇಲ್ಲಿ ಕೊಡ್ತಾ ಇದೀವಿ. ಮಲ್ನಾಡ್ ಕಡುಬು, ಅದನ್ನು ಕೂಡ ಅಕ್ಕಿಯನ್ನ ಮೈಸಿ ಅನ್ನ ಮಾಡಿ ಮತ್ತೆ ಕಡುಬನ್ನು ಬೇಯಿಸಿ ತಿಂತಾರೆ. ಸೊ ಇದ್ರಾಗೆಲ್ಲ ಕಾರ್ಬೋಹೈಡ್ರೇಟ್ ಇದೆ ಡಾಕ್ಟ್ರೆ, ಇದ್ರಾಗ ಶುಗರ್ ಹೆಚ್ಚಾಗತ್ತೆ? ಖಂಡಿತ ಆಗಲ್ಲ. ನೀವು ಅದನ್ನ ತಲೆಯಲ್ಲಿ ಇಟ್ಕೋಬಾರ್ದು ಅಷ್ಟೇನೆ. ಇದು ತುಂಬಾ ದೊಡ್ಡ ಕೆಲಸ ಮಾಡ್ತದೆ ತಲೆಯಲ್ಲಿ. ನನಗೆ ಇವತ್ತು ಅನ್ನ ಉಂಡ್ಬಿಟ್ಟಿದೀನಿ, ಶುಗರ್ ಜಾಸ್ತಿ ಆಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡ್ರೆ ಇದು ಅಲ್ಲಿಗೆ ಮುಗಿದೋಯ್ತು. ಇನ್ನು ಎಲ್ಲರೂ ಕೇಳುವಂತ ಪದಾರ್ಥ ಚಪಾತಿ.
ಈ ವಿಷಯಕ್ಕೆ ಬರಬೇಕು, ಏನ್ ತಿನ್ಬಾರ್ದು, ಚಪಾತಿ ತಿನ್ಬೇಕಾ ತಿನ್ಬಾರ್ದ ಅಂತ. ಇಲ್ಲಿ ಎರಡು ರೀತಿ ಗೋಧಿಗಳಿದೆ. ಒಂದು ಯವ ಅಂದ್ರೆ ಜವೆ ಗೋಧಿ. ಇದನ್ನ ಆಚಾರ್ಯರು ಎಲ್ಲರೂ ಮಧುಮೇಹಿಗಳಿಗೆ ತಗೊಳ್ಳಿ ಅಂತ ಹೇಳ್ತಾರೆ, ಜವೆ ಗೋಧಿ. ಸೊ ಖಂಡಿತವಾಗ್ಲೂ ತಗೊಳ್ಬಹುದು. ಆದರೆ ಜವೆ ಗೋಧಿ ಪಿತ್ತವನ್ನ ಹೆಚ್ಚು ಮಾಡ್ತದೆ, ಸ್ವಲ್ಪ ಮಟ್ಟಿಗೆ ನಾರ್ಮಲ್ ಗೋಧಿಗಿಂತ ಹೆಚ್ಚು ಮಾಡ್ತದೆ. ಇದು ನಮಗೆ ಗೊತ್ತಿರಬೇಕು. ಆದ್ರೆ ಈ ಎರಡೂ ಗೋಧಿನೂ ಖಂಡಿತವಾಗ್ಲೂ ಬಳಸಬಹುದು. ಚಪಾತಿ ತಿನ್ಬೇಕಾ? ಹಾ, ತಿನ್ಬಹುದು. ಆದ್ರೆ ಸ್ವಲ್ಪ ನಮಗೋಸ್ಕರ ನಾವು ಸಮಯವನ್ನ ಕೊಡ್ಬೇಕು. ಚಪಾತಿನ ಬೇಡ ಅಂತ ಹೇಳೋದಕ್ಕೆ ನಿಮ್ಗೆ ಈಗ ಆಚಾರ್ಯರು ಮೊದಲೇ ಹೇಳ್ತಾರೆ, ಯಾವಾಗ್ಲೂ ಅದು ಗುರು ಹೌದು, ಬಲಕಾರಕ ಹೌದು, ಆದ್ರೆ ಪಿತ್ತವನ್ನು ಉತ್ಪತ್ತಿ ಮಾಡ್ತದೆ ಶರೀರದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಹೀಟನ್ನು ಉತ್ಪತ್ತಿ ಮಾಡುತ್ತೆ ಅಂತ. ಅದೇ ಪಿತ್ತದಿಂದನೇ ಇವತ್ತು ಸಕ್ಕರೆ ಅಂಶ ಹೆಚ್ಚಾಗ್ತಾ ಇರೋದು. ನಾವು ಅದನ್ನ ಹಾಗೆ ನಿನ್ನೆ ಹೇಳಿದ ಹಾಗೇನೆ, ಚಪಾತಿ ತಿಂದ್ಬಿಟ್ರೆ ನಿಮ್ಗೆ ಪರ್ಮನೆಂಟ್ ಡಯಾಬಿಟಿಸ್ ಮಾಡುತ್ತೆ. ಯಾಕಂದ್ರೆ ಅದು ಬಿಡದೇ ಇಲ್ಲ, ಪಿತ್ತವನ್ನು ಹೆಚ್ಚು ಮಾಡ್ತಾನೆ ಇರ್ತದೆ, ಸಕ್ಕರೆ ಅಂಶ ಹೆಚ್ಚಾಗ್ತಾನೆ ಇರ್ತದೆ. ಸೊ ಟೆಂಪ್ರವರಿಗೆ ಇವತ್ತು ಚಪಾತಿ ತಿಂದು ಟೆಸ್ಟ್ ಮಾಡೋದು, ಅನ್ನ ತಿಂದು ಟೆಸ್ಟ್ ಮಾಡೋದು, ಹಿಂಗ್ ಮಾಡ್ಕೊಳಕ್ ಹೋದ್ರೆ ಆ ಕ್ಷಣಕ್ಕೆ ಹೆಚ್ಚಿರ್ತದೆ. ಬಟ್ ಅನ್ನದ್ದು ಅರ್ಧ ಗಂಟೆಗೆ ಇಳಿತದೆ. ಅನ್ನ ಉಂಡದ ಬೆಲೆ ಹೆಚ್ಚಾಗಿರ್ತದೆ ಸಕ್ಕರೆ ಅಂಶ. ನೀವು 4 ಹೆಜ್ಜೆ ಹಾಕಿ ಬಂದ್ರೆ ಇಳಿದಿರ್ತದೆ. ಆದ್ರೆ ಚಪಾತಿ ತಿಂದಿರೋಂಥದ್ದು ಇಳಿಯೋದಿಲ್ಲ ಅದು ಹಾಗೆ, ಯಾಕಂದ್ರೆ ಹೀಟ್ ಮಾಡಿರ್ತದೆ ಬಾಡಿ ಒಳಗೆ. ಹಾಗಾದ್ರೆ ಗೋಧಿನ ಹೇಗ್ ಬಳಸ್ಬೇಕು? ಗೋಧಿ ಇವತ್ತು ವೈಜ್ಞಾನಿಕವಾಗಿ ಬಹಳ ಜನ ನೋಡಿ ಅದನ್ನ ಗ್ಲೂಟಿನ್ ಇದೆ ತಿನ್ಬೇಡಿ ಅಂತ ಹೇಳಿದ್ರು. ಏನು ಗ್ಲೂಟಿನ್ ಅಂದ್ರೆ ಅಂಟು ಮಾಡುವಂಥದ್ದು ಅಂತ. ಅಂಟು, ಗೋಧಿಲಿರ್ತಕ್ಕಂಥ ಅಂಟುತನ ಏನಿದೆಯಲ್ಲ ಅದು ಗ್ಲೂಟಿನ್. ಚಪಾತಿ ಹಿಟ್ಟನ್ನ ಅಡಿಗೆ ಮನೆಯಲ್ಲಿ ಕಲಸಿಟ್ಬಿಟ್ರೆ ಒಂದು 2 ಅವರ್ಸ್ ಬಿಡಿ, ಅದು ಏನಾಗುತ್ತೆ, ಊದ್ಕೊಳ್ತದೆ ಮತ್ತೆ ಹುಳಿಯನ್ನ ಬಿಡ್ತದೆ. ಇದೇ ರೀತಿ ಉದ್ದಿನಬೇಳೆ ಹಾಕಿರೋ ದೋಸೆಗಳಾಗ್ಲಿ, ಉದ್ದಿನಬೇಳೆ ಹಾಕಿರೋ ಇದಾಗ್ಲಿ, ಉದ್ದಿನಬೇಳೆ ಹಾಕಿರೋ ಹಿಟ್ಟಾಗ್ಲಿ ಊದ್ಕೋತದೆ, ಹುಳಿ ಬಿಡ್ತದೆ. ಚಿತ್ರಾನ್ನಗಳು ಬೇಗ ಹಾಳಾಗುತ್ತೆ, ಹುಳಿ ಬಿಡ್ತದೆ. ಹೊಟ್ಟೆ ಹೋಗಿ ಹುಳಿ ಬಿಡ್ತದೆ, ಬೇಗ ಹಾಳಾಗ್ಬಿಡುತ್ತೆ. ಹೊಟ್ಟೆ ಒಳಗೆ ಬಿಸಿ ಜಾಸ್ತಿ ಇರೋದ್ರಿಂದ ಬೇಸಿಗೆ ತರ ಇರ್ತದೆ ಒಳಗೆ. ಹಾಗಾಗಿ ಬೇಸಿಗೆಯಲ್ಲಿ ಚಿತ್ರಾನ್ನ ಹೇಗೆ ಹಾಳಾಗುತ್ತೋ ಹಾಗೆ ಇಲ್ಲಿ ಕೂಡ ಹೊಟ್ಟೆಲಿ ಹೋಗಿ ಅದು ಹುಳಿಯನ್ನು ಬಿಟ್ಕೊಡ್ತದೆ. ಹೀಗಾಗಿ ಹುಳಿಯನ್ನ ಇದನ್ನ ಆಮ್ಲ ವಿಪಾಕ ಅಂತ ಕರೆದ್ರು. ಇವನಲ್ಲಿ ಹೇಳ್ತಾರೆ, ಯಾವ ಹೇಳುವಾಗ ಆಮ್ಲ ವಿಪಾಕ ಆಗತ್ತಿದು ಅಂತ ಹೇಳ್ತಾರೆ. ಸೊ ಒಳಗೆ ಹೋಗಿ ಆಮ್ಲ ವಿಪಾಕ, ಆಮ್ಲತೆಯನ್ನ ಬಿಡುವಂಥದ್ದು. ಗೋಧಿಗೆ ಆಮ್ಲ ವಿಪಾಕ ಬಿಡುತ್ತೆ ಅಂತ ಹೇಳಲ್ಲ, ಆದ್ರೆ ಇನ್ನೊಂದು ರೀತಿ ಆಮ್ಲವನ್ನು ಉತ್ಪತ್ತಿ ಮಾಡುತ್ತದೆ. ಗೋಧಿ ಗುರು ಸುಲಭವಾಗಿ ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ. ಮಧುಮೇಹಿಗಳು ಫಸ್ಟ್ ನೆನ್ಪಿಟ್ಕೋಬೇಕಾಗಿರೋದು, ಸುಲಭವಾಗಿ ಜೀರ್ಣ ಆಗುವಂತ ಆಹಾರವನ್ನ ತಗೊಳ್ಳಿ ಅಂತ. ಸುಲಭವಾಗಿ ಜೀರ್ಣ ಆಗುವಂತ ಆಹಾರವನ್ನು ತಗೊಂಡ್ರೆ ಬೇಗ ಅದು ಮಧುಮೇಹಿಗಳಿಗೆ ಸೂಕ್ತ ಅಂತ. ನಿಧಾನ ಜೀರ್ಣ ಆಗುವಂಥದ್ದು ಅಂತ ಸಂಶೋಧನೆ ಮಾಡಕ್ ಹೋಗಿದ್ರೆ ತುಂಬಾ ಹಾಳು ಮಾಡ್ಕೋತಾ ಇರೋದು ಅಲ್ಲೇ ನಾವು. ಗೋಧಿ ನಿಧಾನಕ್ಕೆ ಬಿಡ್ತದೆ, ಅದು ಒಳ್ಳೇದಲ್ಲ. ನಿಧಾನಕ್ಕೆ ಬಿಡುವಾಗ ಏನಾಗುತ್ತೆ ಅಂದ್ರೆ, ನೀವು ಅಡಿಗೆ ಮನೆಯಲ್ಲಿ ಹಿಟ್ಟು ಕಲಸಿಟ್ಟಾಗ ಹೆಂಗ್ ಹುಳಿ ಬಿಡ್ತದೋ ಒಳಗೆ ಅದೇ ರೀತಿ ಹುಳಿಯನ್ನು ಬಿಡಕ್ ಸ್ಟಾರ್ಟ್ ಆಗ್ತದೆ. ಇದರಿಂದ ಡಯಾಬಿಟಿಸ್ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಗೋಧಿನ ಆ ರೂಪದಲ್ಲಿ ಬಳಸಬಾರ್ದು. ಹಾಗಾದ್ರೆ ಹೆಂಗ್ ಬಳಸ್ಬೇಕು ಡಾಕ್ಟ್ರೆ? ಸೊ ಗ್ಲೂಟಿನ್ ಅನ್ನ ಅದರಿಂದ ತೆಗಿಬೇಕು. ಹೆಂಗ್ ತೆಗಿತೀರಿ ಗ್ಲೂಟಿನ್ ಅನ್ನ, ಅಂಟು ಅಂಶ ಹೆಂಗ್ ತೆಗಿತೀರಿ? ಸೊ ಸಿದ್ಧ ಗೋಧಿ ಅಂತ ಒಂದು ವಿಧಾನ, ಇದು ನೆನ್ಪಿಟ್ಕೋಬೇಕು. ಗೋಧಿಯನ್ನ ಇಡೀ ಕಾಳನ್ನ ನೀರಲ್ಲಿ ನೆನೆ ಹಾಕಿದ್ರೆ 1 ದಿನ ಬಿಟ್ರೆ ಬೆಳಿಗ್ಗೆ ಒಂದ್ ಸ್ವಲ್ಪ ಊದ್ಕೋತದೆ. ಏನದು ಊದ್ಕೊಳ್ಳೋದು? ಯಾಕೆ ಊದ್ಕೋತದೆ? ಯಾವುದೇ ಕಾಳುಗಳನ್ನ ಹಾಕಿ, ಸಿಪ್ಪೆ ಸಮೇತ ಇರೋದು, ಬೇಳೆ ಅಲ್ಲ, ಕಾಳುಗಳನ್ನ ಯಾವ್ದು, ಜೋಳ, ರಾಗಿ, ಅಕ್ಕಿ, ಬೇಳೆ, ಬೇಳೆ ಅಲ್ಲ, ಏನದು ತೊಗರಿ ಕಾಳು, ಹೆಸರು ಕಾಳು, ಇವೆಲ್ಲ ಹಾಕಿದ್ರೆ ಅದು ಇದ್ರೊಳಗೆ ಹೋಗ್ತದೇನು, ನೀರೊಳಗೆ, ಅಲ್ಲಿ ಬೇರೆ ಕ್ರಿಯೆ ಆಗತ್ತೆ. ಅಲ್ಲಿ ಹಾಕಿದಾಗ ಊದ್ಕೋತವೆ ಕಾಳುಗಳು. ಅದೇ ಬೇಳೆ ಹಾಕಿದ್ರೆ ಊದ್ಕೊಳ್ಳಲ್ಲ. ಊದ್ಕೊಳ್ಳೋದ್ರ ಉದ್ದೇಶ ಏನಂದ್ರೆ, ತನ್ನ DNA ಬಿಟ್ಕೊಳ್ತದ. ಅದು DNA ಪೂರ್ತಿ ಸಪರೇಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ತನ್ನ ಕಾಳತನ ಕಳ್ಕೊಂಡು ತನ್ನ ಮಗುವಿಗೆ ಆಹಾರ ಕೊಡೋ ರೀತಿಯಲ್ಲಿ ಅದು ತಯಾರಾಗುತ್ತೆ. ಇಲ್ಲಿ ಗೋಧಿಲಿ ಕೂಡ ಗ್ಲೂಟಿನ್ ಅಂಟಿನ ಅಂಶ ಇಲ್ದಂಗ್ ಮಾಡ್ಬಿಟ್ಟು ಇನ್ನೇನು ತಾನು ಬೇರ್ ಬಿಟ್ಕೊಂಡು ಮೊಳಕೆ ಹೊಡೆದು ಅದಕ್ಕೋಸ್ಕರ ನಾನು ಊಟ ಕೊಡ್ಬೇಕು ಅಂತ ರೆಡಿ ಆಗುತ್ತದು. ಒಂದೇ ದಿನಕ್ಕೆ, ಮತ್ತೆ 4-5 ದಿನ ಎಲ್ಲ ಇಡುವಂತದ್ದಲ್ಲ, ಒಂದೇ ದಿನಕ್ಕೆ ರೆಡಿ ಆಗ್ತದೆ. ಈ ಹಾಲು ಹಿಂಡ್ಕೊಳ್ಳುವಾಗ ಕರು ಬಿಡ್ತೀವಲ್ಲ, ಕರು ಬಿಟ್ಟ ತಕ್ಷಣ ಹಾಲು ಬರ್ತದೆ ಹಸುನಲ್ಲಿ. ಅದರ್ವೈಸ್ ಹಸು ಹಾಲಿರಲ್ಲ, ಖಾಲಿ ಇರ್ತದೆ ಆ ಮೊಲೆಯಲ್ಲಿ. ಬಿಟ್ಟಾಗ ಅದು ತಪ್ಪು ಊದ್ಕೋತದೆ. ಯಾಕೆ? ಮಗು ಹಾಲು ಕುಡಿಲಿ ಅಂತ. ಸೊ ಇದು ಮಗು ಬೆಳಿಲಿ ಅಂತ ಗೋಧಿ ಊದ್ಕೋತು. ಎಲ್ಲ ಕಾಳುಗಳು, ಧಾನ್ಯಗಳು ಊದ್ಕೋತಾವಲ್ಲ, ಮೊಳಕೆ ಬಿಡೋಕೋಸ್ಕರ ಊದ್ಕೋತವೆ. ಆವಾಗ ತಮ್ಮಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಮಗುಗೆ ಡೈಜೆಸ್ಟ್ ಆಗ್ಲಿ ಈಸಿಯಾಗಿ ಅಂತೇಳಿ ಈಸಿ ಡೈಜೆಸ್ಟ್ ಆಗೋ ಫಾರ್ಮಲ್ ಕೊಡ್ತದೆ ಗ್ಲೂಟಿನ್ ಕ್ಲಿಯರ್. ಇದಕ್ಕೆ ಸಿದ್ಧ ಗೋಧಿ ಅಂತೀವಿ. ಮರುದಿನ ಅದನ್ನ ನೆರಳಲ್ಲಿ ಒಣಗಿಸ್ತಿರೋ, ಹಿಟ್ಟು ಮಾಡಿ ಇಟ್ಕೊತಿರೋ, ಅದನ್ನ ನುಚ್ಚು ಮಾಡಿ ಉಪ್ಪಿಟ್ಟು ಮಾಡ್ಕೊಳ್ತಿರೋ, ಗೋಧಿ ಪಾಯಸ ಮಾಡ್ಕೋತಿರೋ. ಸೊ ಇವರು ಪಾಯಸ ಊಟ ಮಾಡ್ಬೋದು. ಈಗ ಏನ್ ಹೇಳಿದ್ನಲ್ಲ, ಈ ತಳ್ಳಿಗಿರುವಂತವ್ರು, ಪಿತ್ತದಿಂದ ಆಗಿರ್ತಕ್ಕಂಥವ್ರು, ಇವರೆಲ್ಲ ಪಾಯಸ ಊಟ ಬೆಲ್ಲದಿಂದ ಮಾಡಿರ್ತಕ್ಕ, ಶುದ್ಧವಾದ ಬೆಲ್ಲದಿಂದ ತಯಾರು ಮಾಡಿರ್ತಕ್ಕಂಥ ಪಾಯಸನ ಆವಾಗ ಖಂಡಿತ ಊಟ ಮಾಡ್ಬೋದು. 15 ದಿನಕ್ಕೊಮ್ಮೆ, 20 ತಿಂಗಳಿಗೊಮ್ಮೆ ಊಟ ಮಾಡ್ಬೋದು. ಅವರಲ್ಲ, ದಪ್ಪ ಇರುವಂತವ್ರು, ಸ್ಥೂಲರು, ಅವರಲ್ಲ. ಇವರು ಊಟ ಮಾಡಿದ್ರೆ ಏನೂ ಆಗೋದಿಲ್ಲ, ಡಯಾಬಿಟಿಸ್ಗೆ ಹೆಚ್ಚಾಗೋದಿಲ್ಲ. ಸೊ ಗೋಧಿ ಉಪ್ಪಿಟ್ಟು ಮಾಡ್ಕೊಳ್ಬಹುದು. ಆ ಗೋಧಿನ ಹಿಟ್ಟು ಮಾಡ್ಕೊಂಡು ಚಪಾತಿ, ನೀವು ರೊಟ್ಟಿ ಲಟ್ಟಿಸ್ಕೊತಿರಲ್ಲ, ಹಾಗೆ ಲಟ್ಟಿಸ್ಕೊಂಡು ಬೆಂಕಿಲಿ ನೇರವಾಗಿ ಬೇಯಿಸಿ ಪುಲ್ಕ ತರ ಮಾಡ್ಕೊಂಡು ಅದಕ್ಕೆ ಖಂಡಿತವಾಗ್ಲೂ
ತುಪ್ಪ ಅಥವಾ ಎಣ್ಣೆ ಅಂಶ ಬೇಕೇ ಬೇಕು. ವಿತೌಟ್ ಹಂಗೆ ತಿನ್ನಬಾರ್ದು, ತುಂಬಾ ಸಮಸ್ಯೆ ಮಾಡ್ತದೆ. ಹಾಗಾಗಿ ನಾರ್ತ್ ಇಂಡಿಯಾದಲ್ಲಿ ಚೆನ್ನಾಗಿ ಘೀ ಗೂಡ್ ಅಂತಾರೆ. ಪುಲ್ಕ ತಗೊಂಡ್ರೆ ಇಷ್ಟು ಬೆಲ್ಲ ಇಷ್ಟು ತುಪ್ಪ ತಗೊಂಡು ಅದ್ರ ಜೊತೆ ತಿಂತಾ ಇರೋ, ಹೌದಾ? ಸೊ ಅದನ್ನ ಘೀ ಗೂಡ್. ಈಗ ಏನಾಗಿದೆ ನಾರ್ತ್ ಇಂಡಿಯಾದಲ್ಲೂ ಆಗಿರೋ ಮಿಸ್ಟೇಕ್ ಏನಂದ್ರೆ ಸಿದ್ಧ ಗೋಧಿನ ಮಾಡಲ್ಲ, ನೇರ ಗೋಧಿನೇ ಬಳಸ್ಬಿಡ್ತೀವಿ. ಸೊ ನೇರ ಗೋಧಿ ತಂದು ಹಿಟ್ಟು ಮಾಡೋದಕ್ಕೂ ಸಿದ್ಧ ಗೋಧಿಗೂ ಇಷ್ಟು ಡಿಫ್ರೆನ್ಸ್ ಇದೆ. ಸೊ ಗೋಧಿ ಬಗ್ಗೆ ಹೆಚ್ಚು ಪ್ರಶ್ನೆಗಳಿರ್ತದೆ ಅಂತ ನಾನು ಇದನ್ನ ಹೇಳಿದೆ. ಸೊ ಇವು ನಮ್ಮ ಆಹಾರ ಪದಾರ್ಥಗಳು. ಸೊ ಅವ್ರು ಸಾಸಿವೆ ಎಣ್ಣೆಯನ್ನು ಬಳಸಿದ್ರೆ ನೀವು ಶೇಂಗಾ ಎಣ್ಣೆ. ನೀವು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಹೆಚ್ಚಿನ ಜನ 80% ಆಫ್ ಡಯಾಬಿಟಿಸ್ ಅಂತ ಏನು ಮಿತ್ ಆಗಿ ತಲೆಗೆ ಹಾಕೊಂಡಿದೀವಲ್ಲ, ಇವರೆಲ್ಲ ಬರೋದು ಇಲ್ಲಿ ನೀವು ಅಂತ. ಹೆಚ್ಚಿನ ಜನ ಅವರೇ ಇರ್ತೀವಿ. ಇನ್ನು 20% ಜನ, ಕಡಿಮೆ ಜನ ಆ ತರ ನಿಜವಾದ ಮದುವೆಗಳು ಇರ್ತಾರೆ. ಅವರಿಗೆ ಆ ತರದ ಆಹಾರಗಳನ್ನ, ಸಿರಿಧಾನ್ಯಗಳನ್ನ ಅವನ್ನೆಲ್ಲ ಅವನ್ನೇ ಕೊಟ್ಕೊಂಡು ಮುಂದುವರಿಸಬಹುದು. ಬಟ್ ಇವ್ರು ಮಾತ್ರ ಸಾಸಿವೆ ಎಣ್ಣೆ ತಿಂದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ತುಂಬಾ ಒಳ್ಳೆ ಪದಾರ್ಥ ಅಂದ್ರೆ ಕೊಬ್ಬರಿ ಎಣ್ಣೆ, ಇವನ್ನ ಉಪಯೋಗಿಸ್ಬೇಕು. ಗಾಣದ ಎಣ್ಣೆ ಯೂಸ್ ಮಾಡ್ಲಾ, ಕೋಲ್ಡ್ ಪ್ರೆಸ್ ಯೂಸ್ ಮಾಡ್ಲಾ? ಖಂಡಿತವಾಗೂ ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನು ಆಚಾರ್ಯರು ಎಲ್ಲೂ ಉಲ್ಲೇಖ ಮಾಡಿಲ್ಲ. ಇದು ಮತ್ತೊಂದು ಸಂಶೋಧನೆಯ ಮಿತ್. ಯಾಕೆ ಹಿಂಗ್ ಮಿತ್ ಅಂತೀವಿ ಅಂದ್ರೆ, ಕೋಲ್ಡ್ ಪ್ರೆಸ್ ಅಲ್ಲಿ ಸಾಕಷ್ಟು ನ್ಯೂಟ್ರಿಷನ್ ಇರ್ತದೆ, ವೇಸ್ಟು ಅಷ್ಟೇ ಇರ್ತದೆ ಅದರೊಳಗೆ. ಯಾಕೆ ಆಹಾರನ ಕೋಲ್ಡ್ ಅಂದ್ರೆ ಈ ರಾಗಿನೋ ಅಕ್ಕಿನೋ ಜೋಳನ ಬೇಯಿಸ್ಬಿಟ್ರೆ ನೀರಲ್ಲಿ ಬೆಂದಿರೋದ್ರಿಂದ ಅದರ ಪೋಷಕಾಂಶಗಳು ಹಾಳಾಗತ್ತೆ ಅಂತ ಹಂಗೆ ತಿಂದ್ರೆ ಏನ ಹಾಕ್ತಿವಿ ನಾವು? ರಾಗಿ ಹಂಗೆ ತಿನ್ಬಿಡೋದು, ಜೋಳನ ಹಂಗೆ ತಿನ್ನೋದು, ಬೇಯಿಸೋದು ಬೇಡ, ಯಾಕಂದ್ರೆ ನ್ಯೂಟ್ರಿಷನ್ ಹಾಳಾಗ್ಬಿಡುತ್ತಲ್ಲ ಬೇಯಿಸಿದ್ರೆ ಅಂತ. ಇದೊಂದು ಹುಚ್ಚು ಕಲ್ಪನೆ. ಬೇಯಿಸಿದ್ರೆ ನ್ಯೂಟ್ರಿಷನ್ ಬೇಡಾಗಿದ್ದು ಹೋಗ್ತದೆ, ಬೇಕಾಗಿರೋದು ಖಂಡಿತ ಇರ್ತದೆ. ಅದಕ್ಕೊಂದು ಮೆಥಡ್ ಇದೆ. ಹಾಗಾಗಿ ಆ ಬೇಯಿಸಿರುವಂತದ್ದೇ ಸರಿ. ಬೇಯಿಸ್ತೇನೆ ನಾವು ಜೋಳ ಅಕ್ಕಿ ರಾಗಿ ತಿನ್ನಕ್ಕಾಗತ್ತೆ, ತಿಂದ್ರೆ ಬದುಕ್ತೀವಿ. ಹಾಗಾಗಿ ಈ ಬೇಯಿಸೋದ್ರಲ್ಲಿ ಮಿತ್ತನ್ನ ತಲೆಯಿಂದ ತೆಗಿರಿ. ಇದನ್ನ ಬೇಯಿಸ್ಬಿಟ್ರೆ ಹಾಳಾಗತ್ತೆ, ಬಾಳ ಹೊತ್ತು ಬೇಯಿಸ್ಬಿಟ್ರೆ ಅದ್ರೊಳಗೆ ಏನು ಉಳಿಯಲ್ಲ, ಇದೆಲ್ಲ ಹಾಗಲ್ಲ. ಅದು ಏನ್ ಉಳಿಬೇಕೋ ಅಷ್ಟು, ಮನುಷ್ಯನಿಗೆ ಏನ್ ಬೇಕೋ ಅಷ್ಟು ಇರ್ತದೆ. ನಮ್ಮ ಅಗ್ನಿಗೆ ಎರಡನೇ ರೀತಿ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇಲ್ಲ, ಒಂದೇ ಸರಿ. ಇಲ್ಲಿ ಅಗ್ನಿ ಕೊಡ್ಬೇಕು, ಮತ್ತೆ ಇಲ್ಲಿ ಅಗ್ನಿಗೆ ಕೊಡ್ಬೇಕು. ಓಕೆ, ಈಗ ಈ ಈ ಈ ಈಗೇನು ಬೇಯಿಸುವಂತದ್ದು ವಿಧಾನ ಇದೆಯಲ್ಲ, ಆಚಾರ್ಯರು 4 ಹೇಳಿದ್ರು ಅಂತ ಹೇಳಿದ್ನಲ್ಲ, ಮೃದು, ಉಷ್ಣ, ಸ್ನಿಗ್ಧ ಮತ್ತು ದ್ರವವಾಗಿರ್ಬೇಕು. ಸೊ ಮೃದುವಾಗಿರ್ಬೇಕು ಬೇಯಿಸಬೇಕಂದ್ರೆ. ಮೆತ್ತ ಮುದ್ದೆ ತರ ಮಾಡ್ಬೇಕಂತಲ್ಲ, ಅದು ಈಸಿಯಾಗಿ ಡೈಜೆಸ್ಟಬಲ್. ಈ ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡ್ ಬರ್ತೀವಿ ನಾವು, ಅಲ್ಲೇನಾಗ್ತದೆ, ಗ್ಯಾಸ್ಟ್ರಿಕ್ ಆಗುತ್ತೆ. ನಾವು ಅನ್ಕೋತೀವಿ ಸೋಡಾ ಹಾಕಿದ್ರೆ ಅಂತ. ಹಾಗಲ್ಲ, ಅದನ್ನ ಹಾಕಿರಲ್ಲ. ಅಲ್ಲಿ ಹಾಕಿರೋದು ಉದುರಾಗಿ ಬೇಯಿಸಿರ್ತಾರೆ, ಸ್ವಲ್ಪ ನೀರು ಹಾಕಿ ಬೇಯಿಸ್ಬಿಡ್ತಾರೆ. ಅದು ಸಂಜೆವರೆಗೂ ತಡಿಬೇಕು ಅಂತ, ನೀಡೋದಕ್ಕೆ ಬಡಿಸೋದಕ್ಕೆ ಈಸಿ ಆಗ್ಬೇಕಂತ ಉದುರಾಗಿ ಈಸಿ ಕಾಳ ತರ ಇರ್ತದೆ. ಈ ಕಾರಣದಿಂದ ಅದು ಗ್ಯಾಸ್ಟ್ರಿಕ್ ಮಾಡ್ತದೆ ಹೊರತು, ಮಾಡ್ತದೆ ಹೊರತು ಅಲ್ಲಿ ಸೋಡಾ ಹಾಕಿದ್ದಾರೆ ಅಂತ ಅಲ್ಲ. ಇದು ಸ್ಪಷ್ಟವಾಗಿ ಗಮನಿಸಿ ನೋಡಿ. ನಿಮ್ಗೆ ಗೊತ್ತಿರುವಂತ ಹೋಟೆಲ್ ಸೋಡಾ ಹಾಕಿಲ್ಲಪ್ಪ ಅಂತ ಕನ್ಫರ್ಮ್ ಇರೋಂತ ಕಾಳು ಬೆಂದಿರ್ತದೆ. ಹಾಗಾಗಿ ಮೃದುವಾಗಿರ್ಬೇಕು, ಕಾಳ ಬೆಂದಿರಬಾರ್ದು. ಸೊ ಈ ತರದ ಆಹಾರವನ್ನು ನಾವು ಸರ್, ನಿಮ್ಮ ಕೆಲವೊಮ್ಮೆ ವಾಯ್ಸ್ ಮತ್ತೆ ಆಡಿಯೋ ಮತ್ತೆ ವಿಡಿಯೋ ಸ್ವಲ್ಪ ಲ್ಯಾಗ್ ಆಗ್ತಿದೆ. ಇನ್ ಕೇಸ್ ಏನಾದ್ರು ಸರಿ ಮಾಡ್ಕೊಳ್ಳೋದಿದ್ರೆ, ನೆಟ್ವರ್ಕ್ ಇಶ್ಯೂಸ್ ಏನಾದ್ರು ನೆಟ್ವರ್ಕ್ ಕೆಲವೊಮ್ಮೆ ಮಾತ್ರ ಸರ್, ಮುಂದುವರ್ಸಿ. ಇಲ್ಲೊಂದು ಸ್ವಲ್ಪ ವೈಫೈಗೆ ಕರೆಂಟ್ ಹೋಗಿ ಬಂತು. ಓಕೆ, ಹಾಗಿದ್ರೆ ಹೇಳಿ, ನಂಗೆ ಇನ್ಫಾರ್ಮ್ ಮಾಡಿ, ಮತ್ತೊಂದ್ಸರಿ ರಿಪೀಟ್ ಮಾಡ್ತೀನಿ. ಸೊ ಹೀಗೆ ಈ ಆಹಾರ ಪದ್ಧತಿಗಳನ್ನ ನಾವು ಸ್ಥೂಲರಿಗೆ ಮತ್ತು ಕೃಷರಿಗೆ ಅಂತ ಬೈಫೆರಿಕೇಟ್ ಮಾಡಿ ಬಳಸಬೇಕು. ಧೈರ್ಯವಾಗಿ ಬಳಸಿ ಈ ರೀತಿಯ ಆಹಾರಗಳನ್ನ, ಖಂಡಿತವಾಗ್ಲೂ ಅದು ಕರೆಕ್ಷನ್ಗೆ ಬರ್ತದೆ. ಹಾಗಾಗಿ ಪುಲ್ಕವನ್ನ ರೀತಿ ಮಾಡಿ ಅದನ್ನ ಇದಕ್ಕೆ ಹಾಕೊಳ್ಳಿ, ಎಣ್ಣೆ ಅಥವಾ ತುಪ್ಪವನ್ನು ಹಾಕೊಳ್ಳಿ. ಈ ಗಾಣದ ಎಣ್ಣೆಯನ್ನು ಬಿಟ್ಟು, ಅಂದ್ರೆ ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನು ಬಿಟ್ಟು ಹೀಟ್ ಮಾಡುವಂಥದ್ದು. ಸೊ ಆ ತರದ್ ಸಿಗಲ್ಲ ಅಂದ್ರೆ ಕೋಲ್ಡ್ ಪ್ರೆಸ್ ಆಯಿಲ್ನೇ ತಂದು ಮನೇಲಿ ಮತ್ತೆ ಬಿಸಿ ಮಾಡಿ, ಅದನ್ನ ಹೊಗೆ ಆಡೋ ತರ ಅಲ್ಲ, ಬಿಸಿ ಮಾಡಿ ಚೆನ್ನಾಗಿ ಬಿಸಿ ಆಗ್ಬೇಕು ಎಣ್ಣೆ. ಅದು ಗೊತ್ತಾಗುತ್ತೆ ನಿಮ್ಗೆ, ಬಿಸಿ ಆದಾಗ ಚೆನ್ನಾಗಿ ಬಿಸಿ ಇರ್ತದೆ, ಬಟ್ ಹೊಗೆ ಬರಬಾರ್ದು. ಅಷ್ಟಕ್ಕೆ ಮಾಡಿ ಅದನ್ನ ಸ್ಟವ್ ಇಂದ ಇಡಿಸಿ ಇಟ್ಬಿಡಿ. ಅವಾಗ ವೇಸ್ಟ್ ಸೆಟ್ಲ್ ಆಗುತ್ತೆ ಕೆಳಗಡೆಗೆ, ಮೇಲಿದ್ ಮಾತ್ರ ಎಣ್ಣೆ ಉಳಿತಿದೆ, ಸ್ವಲ್ಪ ಮಟ್ಟಿನ ವೇಸ್ಟ್ ಸೆಟ್ಲ್ ಆಗುತ್ತೆ. ಈ ಅರ್ಥದಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಈಸ್ ಬೆಸ್ಟ್. ನಿಮ್ಮ ರಿಫೈಂಡ್ ಆಯಿಲ್ ತರೋದಕ್ಕಿಂತ ಕೋಲ್ಡ್ ಪ್ರೆಸ್ ಆಯಿಲ್ ತರೋದು ತುಂಬಾ ಸೂಕ್ತ. ತಂದ್ಬಿಟ್ಟು ಈ ಬಿಸಿ ಮಾಡ್ಲೇಬೇಕು. ಮಾಡಿದ್ರೆ ಮಾತ್ರ ಎಣ್ಣೆಯಾಗಿ ಕೆಲಸ ಮಾಡ್ತದೆ. ಇಲ್ಲಾಂದ್ರೆ ಆ ಕಸವನ್ನು ತಿಂದ್ರೆ, ಚಲ್ಟೈನ್ ಬಂದಿರುತ್ತಲ್ಲ, ಎಣ್ಣೆ ಕೆಳಗೆ ನಿಂತಿರ್ತದಲ್ಲ, ಅದೇ ಹಾರ್ಟ್ ಬ್ಲಾಕ್ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದು ಅದೇ. ಹಾಗಾಗಿ ಆ ತರ ತಿಂದ್ಬಿಟ್ಟು ನನಗೆ ಇಂಥ ತಿಂದೆ ಡಾಕ್ಟ್ರೆ, ಏನದು ಕೋಲ್ಡ್ ಪ್ರೆಸ್ಸೇ ತಿಂದೆ ಆದ್ರೂ ನಂಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಬರುವಂತ ಜನ ಮುಂದಿನ ಕಾಲದಲ್ಲಿ, ಇವತ್ತಲ್ಲೇ ಬರ್ತಾ ಇದ್ದಾರೆ. ಮುಂದಿನ ಕಾಲದಲ್ಲಿ ಅದು ಹೆಚ್ಚಾಗಿ ಕೊನೆಗೆ ಕಂಪ್ನಿಗಳು ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳಿದ್ನಲ್ಲ ಕೊಲೆಸ್ಟ್ರಾಲ್ ತಿಂದ್ರೆ ಆಗತ್ತೆ ಅಂತ, ನೋಡಿ ಕೋಲ್ಡ್ ಪ್ರೆಸ್ ಆಯಿಲ್ ಇಂದ ಹಾರ್ಟ್ ಅಟ್ಯಾಕ್ ಆಯ್ತು. ಹಂಗಾಗಿ ರಿಫೈಂಡ್ ಆಯಿಲ್ ಯೂಸ್ ಮಾಡಿ ಅಂತ ಎಣ್ಣೆ ಅಲ್ಲದೆ ಇರುವಂತ ಎಣ್ಣೆ ಮತ್ತೆ ಜೋರ ಪ್ರಚಾರ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ಕೋಲ್ಡ್ ಪ್ರೆಸ್ ಆಯಿಲ್ ಅಂತಂದು ಮತ್ತೆ ಬಿಸಿ ಮಾಡಿ ಆ ಚರಟವನ್ನ, ಆ ಎಣ್ಣೆಯನ್ನ
ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ ಖಂಡಿತವಾಗ್ಲೂ ಬಳಸ್ಬೋದು. ಸೂರ್ಯಕಾಂತಿ ಎಣ್ಣೆಗೆ ನನ್ನ ಇವತ್ತಿನ ಆಚಾರ್ಯರು ಅದನ್ನ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ನನ್ನ ಇವತ್ತಿನ ಒಪ್ಪಿಗೆ ಇಲ್ಲ, ಯಾಕಂದ್ರೆ ಸೂರ್ಯಕಾಂತಿ ಬೀಜ ಉಳ್ದೇ ಇಲ್ಲ. ಒರಿಜಿನಲ್ ಸೂರ್ಯಕಾಂತಿ ಬೀಜ ಅದನ್ನ ಹಾಳು ಮಾಡ್ಬಿಟ್ಟಿದ್ದಾರೆ. ಅಲ್ಲಿಂದ ಬರುವಂತದ್ದು ಅದು ಕಸ ಇದ್ದಂಗೆ ಇರ್ತದೆ. ಖಂಡಿತವಾಗ್ಲೂ ಅದು ಅಷ್ಟು ಸೂಕ್ತ ಅಲ್ಲ ಇವತ್ತಿಗೆ. ಸೊ ಇಷ್ಟು ಆಹಾರಗಳಲ್ಲಿ ನಾವು ಬೈಫರ್ಕೇಶನ್ ಮಾಡ್ಕೊಂಡ್ರೆ ಸಾಕಾಗ್ಬಹುದು. ಸೊ ಈ ಆಹಾರ ಪದ್ಧತಿಗಳನ್ನ ಅನುಸರಿಸಿ, ಇದನ್ನ ಅನುಸರಿಸುವಾಗ ಆಹಾರ ಮೃದುವಾಗಿರ್ಲಿ, ಸ್ನಿಗ್ಧ ಅಂತ ಅವಾಗ ಹೇಳಿದೆ ನಾನು. ಸ್ನಿಗ್ಧ ಅಂದ್ರೆ ಎಣ್ಣೆ ಜಿಡ್ಡು ಅಂತಲ್ಲ, ಅಕ್ಕಿ ಸ್ನಿಗ್ಧವಾದ ಆಹಾರ ಅದು. ಹೆಸರು ಬೇಳೆ, ಹೌದು, ಇವ್ರು ಯಾವ ಬೇಳೆ ಯೂಸ್ ಮಾಡ್ಬೇಕು ಅಂತ. ದಿನನಿತ್ಯ ಎಲ್ಲರೂ ಹೆಸರು ಬೇಳೆ ಯೂಸ್ ಮಾಡೋದು ತುಂಬಾ ಆರೋಗ್ಯಕರ, ಅದ್ರಾಗೇನ್ ಡೌಟೇ ಇಲ್ಲ, ನೋ ಡೌಟ್. ಅದು ಬಿಟ್ರೆ ಎರಡನೇ ಧಾನ್ಯಕ್ಕೆ ತೊಗರಿ ಬೇಳೆಗೆ ಹೋಗುವಂಥದ್ದು. ಬಟಾಣೆ ಹೈಯೆಸ್ಟ್ ವಾತವನ್ನ ಹೆಚ್ಚು ಮಾಡ್ತದೆ, ಡ್ರೈ ಮಾಡ್ತದೆ ಬಾಡಿನ. ಬಟಾಣೆಯನ್ನ ಯೂಸ್ ಮಾಡೋದನ್ನ ನಿಲ್ಲಿಸಿ. ಈ ರಾಜಮಾಷ ದೊಡ್ಡ ಅವರೆಕಾಳು ಬರ್ತದೆ, ಅದು ಕೂಡ ಅತಿ ಹೆಚ್ಚು ವಾತವನ್ನ ಉತ್ಪತ್ತಿ ಮಾಡ್ತದೆ. ಹಾಗೆ ಎಂತದ್ದು ಕುಲತ್ತ ಹುರುಳಿ ಹುರುಳಿ ಕಾಳಿದೆಯಲ್ಲ, ಅದು ಶಕ್ತಿ ಹೌದು, ಆದ್ರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಮನುಷ್ಯನಿಗೆ ಅಷ್ಟು ಸುಲಭವಾಗಿಲ್ಲ. ಕುದುರೆ ಡೈಜೆಸ್ಟ್ ಮಾಡ್ಕೊಳ್ತದೆ, ಆದ್ರೆ ಮನುಷ್ಯನಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಹಾಗಾಗಿ ಅದು ಉಷ್ಣತೆಯನ್ನು ಹೆಚ್ಚು ಮಾಡ್ತದೆ ಬಾಡಿ ಒಳಗೆ ಅಂತ ಆಚಾರ್ಯ ಬರೀತಾರೆ. ಸೊ ಹೀಗೆ ಧಾನ್ಯಗಳು ಈ ರೀತಿ ಬೇಳೆಗಳು ಹೇಳ್ತಾ ಹೋಗಿ. ಹಾಗಾಗಿ ತೊಗರಿ ಬೇಳೆ, ಹೆಸರು ಬೇಳೆ ಫಸ್ಟ್ ಆಪ್ಷನ್ ಕೊಟ್ಕೊಳ್ಳಿ, ಎರಡನೇ ಆಪ್ಷನ್ ತೊಗರಿ ಬೇಳೆಗೆ ಇಟ್ಕೊಳ್ಳಿ. ಹಾಗಾದ್ರೆ ಉದ್ದನ್ನ ಹೆಂಗ್ ಬಳಸ್ಬೇಕು ಡಾಕ್ಟ್ರೆ ಅಂದ್ರೆ, ಉದ್ದು ನೋಡಿ, ಇದನ್ನ ನೀವು ಪಾಯಸದ ತರ ಯಾವಾಗ ಪಾಯಸ ಮಾಡೋದಲ್ಲ, ಇದರಿಂದ ಪಾಯಸನ ಯಾವಾಗ ಉಣ್ತೀವಿ, 15 ದಿನ ತಿಂಗಳಿಗೆ ಊಟ ಮಾಡ್ತೀವಲ್ಲ, ಆ ರೀತಿ ಉದ್ದನ್ನ ಅದನ್ನೆನೆ ಹಾಕಿ ಬೆಲ್ಲವನ್ನು ಕೂಡಿಸಿ ಅದಕ್ಕೆ ಎಣ್ಣೆಲಿ ಕರೆದು ಗಾರ್ಗಿ ತರ ಮಾಡ್ಕೊಂಡು ಈ ತರ ಅದನ್ನ ಉಂಡೆಯನ್ನು ಕಟ್ಕೊಂಡು ಈ ತರ ಊಟ ಮಾಡೋದು. ಉದ್ದು ತುಂಬಾ ಶಕ್ತಿ. ನೀವು ಅದನ್ನ ಉದ್ದಿನಲ್ಲಿ ತುಂಬಾ ಶಕ್ತಿ ಇದೆ ಅಂತ ನೀವು ದೋಸೆ ಮಾಡ್ಕೊಂಡು ತಿಂದ್ರೆ ತುಂಬಾ ವ್ಯತಿರಿಕ್ತವಾಗಿ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಆ ರೀತಿ ಅದನ್ನ ತಿನ್ಬಾರ್ದು. ಇನ್ನೊಂದು ದೋಸೆ ಇಡ್ಲಿ ಬಗ್ಗೆ ಹೇಳ್ಬಿಟ್ಟು ನಾನು ಈ ಪ್ರಶ್ನೆ ಮುಗಿಸ್ತೀನಿ. ಸಾಕಷ್ಟು ಆಹಾರದ ಬಗ್ಗೆ ಇದ್ದಿದ್ರಿಂದ ಇದನ್ನಿಷ್ಟು ದೀರ್ಘವ ತಗೋಬೇಕಾ ಬಂತು, ಮತ್ತಿದು ಅವಶ್ಯಕತೆ ಇದೆ. ಹಾಗಾಗಿ ಈ ದೋಸೆ ಹಿಟ್ಟನ್ನ, ಇಡ್ಲಿ ಹಿಟ್ಟನ್ನ ತಯಾರು ಮಾಡುವಾಗ ನಾವು ಮುಚ್ಚಿಟ್ಟು ತಯಾರು ಮಾಡ್ತೀವಿ, ಹೌದಲ್ವಾ? ತೆಗೆದಿಟ್ಟರೆ ಅದು ಉಬ್ಕೊಳ್ತದ? ಇಲ್ಲ ಅಲ್ವಾ? ಸೊ ಮುಚ್ಚಿಟ್ಟೇ ತಯಾರು ಮಾಡ್ತೀವಿ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಬೆಳೆಯುವಂತಹ ಬ್ಯಾಕ್ಟೀರಿಯಾಗಳು, ಆಕ್ಸಿಜನ್ ಇಂದ ಬೆಳೆದ್ರೆ ಬೆಳೆದೇ ಇಲ್ಲ ಬ್ಯಾಕ್ಟೀರಿಯಾಗಳು. ಅಂತಹ ಬ್ಯಾಕ್ಟೀರಿಯಾಗಳನ್ನ ಬೆಳೆಸಿ ಈ ಶರೀರಕ್ಕೆ ಅದರ ತ್ಯಾಜ್ಯ, ಅದು ಈಗೇನ್ ಬಂದಿದೆ ಅಲ್ಲ ಅದೆಲ್ಲ, ಅಯ್ಯೋ ತುಂಬಾ ಒಳ್ಳೇದು ಇದು, ಫರ್ಮೆಂಟೇಶನ್ ಆಗ್ಬಿಟ್ಟಿದೆ, ತುಂಬಾ ಈಸಿ ಡೈಜೆಸ್ಟಬಲ್, ಹಿಂಗೆಲ್ಲ ಅನ್ಕೋತೀವಲ್ಲ, ಅದೆಲ್ಲ ಕಾರ್ಬನ್ ಡೈಆಕ್ಸೈಡ್, ಅನರೋಬಿಕ್ ಬ್ಯಾಕ್ಟೀರಿಯಾಗಳು ಕೊಟ್ಟಿರ್ತಕ್ಕಂತಹ ಒಂದು ಇದು ತ್ಯಾಜ್ಯ. ಅದನ್ನ ನಾವು ತಿನ್ಕೊಂಡ್ಬಿಟ್ಟು ಅಲ್ಲಿ ಆಕ್ಸಿಜನ್ ಜಾಸ್ತಿ ಆಗುತ್ತಾ, ರಿಚ್ ಆಗುತ್ತಾ ಬಾಡಿ ಒಳಗೆ? ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಈ ಕಾರ್ಬನ್ ಡೈಆಕ್ಸೈಡ್ ನ ತ್ಯಾಜ್ಯವನ್ನ ಕೊಟ್ರೆ ಅದೇನ್ ಮಾಡಬಲ್ದೋ ಅದನ್ನೇ ಮಾಡ್ತದೆ, ಬಾಡಿ ಸುಂದಾಗತ್ತೆ. ಹಾಗಾಗಿ ದೋಸೆ ತಿಂದಾಗ, ಇಡ್ಲಿ ತಿಂದಾಗ ಮತ್ತೆ ಬರ್ತದೆ, ಈಸಿ ಆಗಲ್ಲ. ಕಾರ್ಬನ್ ಡೈಆಕ್ಸೈಡ್ ರಿಚ್ ಇರುವಂತ ಒಂದು, ಅದು ಕಾರ್ಬನ್ ಡೈಆಕ್ಸೈಡ್ ಇರಲ್ಲ ಅದ್ರೊಳಗೆ, ಆದ್ರೆ ಆ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡುತ್ತೆ ಹೊಟ್ಟೆ ಒಳಗೆ. ಹಾಗಾಗಿ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಇಲ್ಲಿ ಮತ್ತೆ ಬರ್ತದೆ, ದೋಸೆ ಇಡ್ಲಿ ತಿಂದ ಮತ್ತೆ ಬರ್ತದೆ. ರೀಸನ್ನೇ ಅದು. ಸೊ ಈ ತರದ ಆಹಾರವನ್ನ ಸೇವನೆ ಮಾಡಬಾರ್ದು. ಈ ಯಾವ ತರದ ಆಹಾರವನ್ನು ಸೇವನೆ ಮಾಡಿ ಒಳ್ಳೆ ನಿದ್ದೆ ಇವತ್ತು ರಾತ್ರಿಯಿಂದನೇ ಮಾಡ್ಲಿ ಅಂತ ಪ್ರಕಾಶ್ ಅವ್ರು ಏನು ಹಾರೈಸಿದಾರಲ್ಲ, ಖಂಡಿತವಾಗ್ಲೂ ಇವತ್ತು ರಾತ್ರಿ ಆಗುತ್ತಲ್ಲ, ಯಾಕಂದ್ರೆ ರಾತ್ರಿ ಆಗಿದೆ. ನಾಳೆಯಿಂದ ಈ ಆಹಾರವನ್ನು ತಯಾರು ಮಾಡಿದ್ರೆ ನಾಳೆಯಿಂದನೇ ಮಾಡಿ. ಇನ್ನೊಂದು, ನಿನ್ನೆದನ್ನ ಇವತ್ತು ತಿನ್ಬೇಡಿ. ಬೆಳಿಗ್ಗೆ ಮಾಡಿದ್ದನ್ನ ರಾತ್ರಿ ತಿನ್ನೋದು, ರಾತ್ರಿ ಮಾಡಿದ್ದನ್ನ ಬೆಳಿಗ್ಗೆ ತಿನ್ನೋದು ಸರ್ವದಾ ನಿಷಿದ್ಧ. ಹಾಗಾಗಿ ಇವತ್ತು ರಾತ್ರಿ ಸಾಂಬಾರನ್ನು ನಾಳೆ ತಿನ್ನೋದು, ಅದನ್ನ ಬಿಟ್ಬಿಟ್ಟು ತಾಜಾ ಆಹಾರವನ್ನು ಊಟ ಮಾಡಿದ್ರೆ ಕ್ಲಿಯರ್, ಡೌಟ್ಲೆಸ್ ನಿಮ್ಮ ಸಕ್ಕರೆ ಅಂಶ ಸಾಕಷ್ಟು ಕಂಟ್ರೋಲಿಗೆ ಬರ್ತದೆ. ಇದು ಚಾಲೆಂಜ್. 45 ಡೇಸ್ ಈಗ ಮಾಡಿ ನೋಡಿ, ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಸುಧಾರಿಸುತ್ತೆ. ಸಕ್ಕರೆ ಅಂಶ ಕೂಡ ನಿಯಂತ್ರಣಕ್ಕೆ ಖಂಡಿತವಾಗ್ಲೂ ಬರ್ತದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಧನ್ಯವಾದಗಳು. ಸರ್, ತುಂಬಾ ಧನ್ಯವಾದಗಳು. ಸಂಪೂರ್ಣವಾಗಿ ಆ ಆಹಾರದ ಪದ್ಧತಿಯನ್ನ ಸಂಪೂರ್ಣವಾಗಿ ಹೇಳಿದ್ರಿ. ಸೊ ಹಾಗೆ ಮಂಗಳ ಗೌರಿಪ್ಪ ಅವರು ಕೂಡ ಒಂದು ಕ್ವಶನ್ ಕೇಳಿದ್ರು, ಚಪಾತಿ ತಿನ್ಬೋದ ಅಂತ ಹೇಳಿ. ಅದಕ್ಕೆ ಉತ್ತರ ಸಿಕ್ಕಿದೆ. ಜೊತೆಗೆ ಅವ್ರು ಚಾಟ್ ಬಾಕ್ಸ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರು, ಹಾಗಿದ್ರೆ ಅನ್ನ ತಿನ್ಬಾರ್ದಾ ಅಂತ ಹೇಳಿ, ಅದೊಂದು ಕ್ವಶನ್. ಮತ್ತೆ ಇನ್ನೊಂದು ಬಾಕಿ ಇದ್ದ ಕ್ವಶನ್ ಅಂದ್ರೆ ಚಿತ್ರಾನ್ನ, ದೋಸೆ, ಇಡ್ಲಿ ಜೊತೆಗೆ ಟೀ, ಕಾಫಿಯನ್ನ ತಗೊಳ್ಬೋದಾ, ಅಥವಾ ಶುಗರ್ಲೆಸ್ ತಗೊಳ್ಬೋದಾ, ಬೆಲ್ಲ ಹಾಕಿ ತಗೊಳ್ಬೋದಾ? ಈ ತರದ್ದು ಕ್ವಶನ್ಸ್ ಇದೆ. ಅದನ್ನ ಜಸ್ಟ್ ಬ್ರೀಫ್ ಆಗಿ ಒಂದ್ 2 ನಿಮಿಷದಲ್ಲಿ ಹೇಳಿ. ಟೀ ಮತ್ತೆ ಕಾಫಿಗಳು, ಇದು ಶುಗರ್ಲೆಸ್, ವಿತ್ ಶುಗರ್, ಇದೆಲ್ಲ ತೆಗೆದು ಬಿಡಿ ಫಸ್ಟ್ ತಲೆಯಿಂದ. ಟೀ ಪೌಡರ್, ಕಾಫಿ ಪೌಡರ್ ಇಟ್ ಸೆಲ್ಫ್ ಏನ್ ಕೆಲಸ ಮಾಡ್ತದೆ ಅಂತ, ಕೆಫೆನ್ ಇರುವಂತದ್ದು, ಟ್ಯಾನಿನ್ ಇರುವಂತದ್ದು, ಇವುಗಳಿಂದ ಶರೀರದ ಆರೋಗ್ಯವನ್ನು ನಾವು ಸುಧಾರಿಸ್ಕೋತೀವಿ ಅನ್ನುವಂಥದ್ದು ಅದೊಂದು ಹುಚ್ಚು ಕಲ್ಪನೆ. ಅದು ಕೆಫೆನ್ ಒಂದು ಮಾದಕ ವಸ್ತುನೆ, ಟ್ಯಾನಿನ್ ಕೂಡ.
ಹಾಗೆ ಆ ನಿಕೋಟಿನ್ ಕೂಡ ಇವೆಲ್ಲ ಅದೇ ವರ್ಗದಲ್ಲಿ ಬರುವಂತ. ನಿಕೋಟಿನ್ ಅಂದ್ರೆ ತಂಬಾಕು ಇರ್ತಕ್ಕಂಥದ್ದು, ಕೆಫೆನ್ ಕೂಡ ಅದೇ ವರ್ಗದ್ದು, ಟ್ಯಾನಿನ್ ಕೂಡ ಅದೇ ವರ್ಗದ್ದು, ಆಲ್ಕೋಹಾಲ್ ಕೂಡ ಅದೇ ವರ್ಗದ್ದು. ಸೊ ಇವೇನಿದಾವಲ್ಲ ಇವು ಎಲ್ಲ ಮಾದಕ ವಸ್ತುಗಳೇ. ಇಷ್ಟು ಯಾವಾಗ ತಗೋಬೇಕು ಮಾದಕ ವಸ್ತುನ, ಎಷ್ಟು ತಗೋಬೇಕು ಅಂತ ಆಚಾರ್ಯರು ಡ್ರಿಂಕ್ಸ್ ಮಾಡೋದಕ್ಕೂ ಹೇಳಿದ್ದಾರೆ. ಪ್ರಥಮ ಮದ ಬರೋವರೆಗೂ ಡ್ರಿಂಕ್ಸ್ ಮಾಡಬಹುದು. ಮತ್ತೆ ಇದನ್ನ ಕೇಳ್ಕೊಂಡು ನಾಳೆ ಬೆಳಿಗ್ಗೆ ಇವತ್ತು ರಾತ್ರಿ ಎಲ್ಲ ಡ್ರಿಂಕ್ಸ್ ಮಾಡಕ್ ಹೋಗ್ಬೇಡಿ. ಈಗಿರೋ ಆಲ್ಕೋಹಾಲ್ ಇದೆ ಅಲ್ಲ, ಆಲ್ಕೋಹಾಲೇ ಅಲ್ಲ, ಅದನ್ನ ಹೇಳೇ ಇಲ್ಲ ಆಚಾರ್ಯರು. ರೆಕ್ಟಿಫೈಡ್ ಸ್ಪಿರಿಟ್ ಇದ್ದಂಗಿರ್ತದೆ, ಆ ರೀತಿ ಅಲ್ಲ ಅದು. ಅದನ್ನ ಬೇರೆ ರೀತಿ ಸಂಧಾನ ಕ್ರಿಯೆಯನ್ನ ಮಾಡಿ, ಮತ್ತೆ ಅಲ್ಲೂ ಹೇಳಿದ್ದಾರೆ ಸಂಧಾನ ಕ್ರಿಯೆ ಮಾಡೋದು ಯಾರು ಮಾಡಬಾರ್ದು, ಇದು ಒಳ್ಳೆ ಮಾರ್ಗ ಅಲ್ಲ. ಅಂದ್ರೆ ಹೆಂಡ ತಯಾರು ಮಾಡಬಾರ್ದು, ಹೆಂಡವನ್ನು ಮಾರಬಾರ್ದು, ಹೆಂಡವನ್ನು ಕುಡಿಬಾರ್ದು ಅಂತ ಬರ್ದಿದ್ದಾರೆ. ಸಂಧಾನ ಕ್ರಿಯೆ ಮಾಡಬಾರ್ದು ಅಂತ. ಸೊ ಅಲ್ಲಿ ಬೇರೆ ವಿಧಾನ ಇದೆ, ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಇವೆಲ್ಲವೂ ಮಾದಕ ವಸ್ತುಗಳೇ. ಟೀ ಕಾಫಿ ಎಷ್ಟು ಕುಡಿಬೇಕು, ಸಕ್ಕರೆ ಹಾಕೊಂಡು ಕುಡಿಬೇಕಾ ಸಕ್ಕರೆ ಹಾಕೊಂಡು ಕುಡಿಬಾರ್ದು ಅನ್ನೋ ಪ್ರಶ್ನೆ ಅಪ್ರಸ್ತುತ. ಯಾಕಂದ್ರೆ ಮತ್ತೆ ಟೀ ಕಾಫಿ ಹಾಕೋಬೇಕಾ ಬೇಡ ಅಂತ. ಇದಕ್ಕಾಗಿನೇ ನಾವು ಕೆಫೆ ಆಯುರ್ವೇದಮಲ್ಲಿ ಆಯುರ್ವೇದಿಯ ಕಷಾಯಗಳನ್ನ ಕೊಡ್ತಾ ಇದೀವಿ. ಹಿತಪೇಯ, ಕ್ಷೀರಪೇಯ ಅಂತ ಕೊಡ್ತಾ ಇದೀವಿ. ಏನ್ ಆರೋಗ್ಯ ಎಕ್ಸ್ಪ್ರೆಸ್ ಮಾಡ್ತಾರೆ ಗೊತ್ತಾ ಜನ ಅದರಿಂದ. ಹಾಲು ಹಾಕೊಂಡು ತಗೊಳ್ಬಹುದು, ಹಾಲು ಇಷ್ಟ ಇಲ್ದವ್ರು ನೇರವಾಗಿ ತಗೊಳ್ಬಹುದು. ಕ್ಷೀರಪೇಯ ಅನ್ನೋದು ಹಾಲು ಹಾಕೊಂಡು ತಗೊಳ್ಳೋದು, ಹಿತಪೇಯ. ಈ ತರದ ಪೇಯಗಳನ್ನ ನಾವು ರೂಢಿ ಮಾಡ್ಕೋಬೇಕೆ ಹೊರತು ಕಾಫಿ ಟೀನ ರೂಢಿ ಹಾಕೊಳ್ಳೋದು ಅಷ್ಟು ಆರೋಗ್ಯಕರ ಅಲ್ಲ. ಹಾಗಾದ್ರೆ ಹೇಳ್ತಾರೆ ಕಾಫಿ ಕುಡ್ರಿ 2 ಕಪ್ಪು ದಿನ ಹಾರ್ಟ್ ಅಟ್ಯಾಕ್ ಹೋಗುತ್ತೆ ಅಂತ. ಇಂಥ ಸ್ಟೇಟ್ಮೆಂಟ್ಗಳನ್ನ, ಅರ್ಧಂಬರ್ಧ ಸ್ಟೇಟ್ಮೆಂಟ್ಗಳನ್ನ ಕೇಳಿ ಬಹಳ ಕಷ್ಟ. ಜನರಿಗೆ 2 ದಾರಿ ತಪ್ಪಿಬಿಡ್ತೀವಿ. ಏನಂದ್ರೆ ಕಾಫಿ 2 ಸರಿ ಕುಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, 2 ಸರಿ ಕಾಫಿ ಕುಡಿಬಹುದು ಅಂತ ವೈದ್ಯರು ಹೇಳಿದ್ರೆ, 2 ಸರಿ ಕುಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂದ್ರೆ ಇನ್ನು 10 ಸರಿ ಕುಡಿದ್ಬಿಟ್ರೆ ಹಾರ್ಟ್ ಆಗಿದ್ರೆ ಚೆನ್ನಾಗಿರ್ತದೆ ಅಂತ ತಲೆ ಬಂದ್ಬಿಡ್ತದೆ ಜನರಿಗೆ. ಕಾಫಿ ಬಹಳ ಒಳ್ಳೇದಂತ ಹಾರ್ಟ್ಗೆ ಅಂತ. ಒಳ್ಳೇದು ಅಂತ ಹಂಗಲ್ಲ ಅದ್ರ ಅರ್ಥ. ಹಾಗಾದ್ರೆ ಎಷ್ಟು ಕುಡಿಬೇಕು ಅಂತ, ಕಾಫಿ ಕುಡಿಯೋಂತ ಪ್ರಿಯರಿದ್ದೀರಿ, ಎಷ್ಟು ಕುಡಿಬೇಕು ಅಂತ. ಅದಕ್ಕೆ 250 ಮಿಲಿಗ್ರಾಮ್ ಕೆಫೇನ್ ಅಂತ ಇರ್ತದೆ ಅದ್ರೊಳಗೆ. ನೀವು ತಲೆನೋವು ಬಂದಾಗ ಕೆಫೇನ್ ಮಾತ್ರ ನುಂಗ್ತೀವಲ್ಲ ಹಾಗೆ 250 ಮಿಲಿ ನೀವು ಹಾಕೊಳ್ಳೋಂಥ ಸಣ್ಣ ಚಮಚ, ಅದರಲ್ಲಿ ಒಂದು 1/4 ಚಮಚ ಹಾಕೊಂಡು ಜಪಾನೀಸ್ ಟೀ ಕುಡಿತಾರೆ, ಕಾಫಿ ಕುಡಿತಾರೆ, ಹೇಗಿರ್ತದೆ ಅಂತ ಒಂದ್ಸರಿ ನೋಡಿ. ಅವ್ರ ದೀರ್ಘಾಯುಷಿಗಳಂತೆಲ್ಲ ಜೋರಾಗಿ ಹೇಳ್ತೀವಲ್ಲ, ಬಿಸಿ ನೀರಿಗೆ ಅದ್ರದ್ದು ಒಂದು ಚಿಟಿಕೆ ಕಾಫಿ ಪುಡಿ ಅಥವಾ ಒಂದು ಚಿಟಿಕೆ ಟೀ, ಅವ್ರ ವಿಶೇಷವಾಗಿ ಟೀನ ಹಿಂಗ್ ತಗೊಂಡು ಹಾಕಿ ಸುಮ್ಮನೆ ಹಿಂಗಂತಾರೆ ಅಷ್ಟೇ. ಬಣ್ಣ ಇರ್ತದೆ ಬಿಟ್ರೆ ನಿಮ್ಗೆ ಇಂಡಿಯಾದಲ್ಲಿ ಎಲ್ಲದಕ್ಕೂ ಖಡಕ್, ಉಪ್ಪು ಖಡಕ್, ಖಾರ ಖಡಕ್, ಕಾಫಿ ಖಡಕ್, ಟೀ ಖಡಕ್, ಎಲ್ಲದೂ ಸ್ಟ್ರಾಂಗ್. ಇವನ್ ಭಾವನೆಗಳು ಕೂಡ ತುಂಬಾ ಖಡಕ್ ನಮವು. ಸೊ ಈ ರೀತಿ ಸ್ಟ್ರಾಂಗ್ ಕುಡ್ಕೊಂಡ್ರೆ ಖಂಡಿತವಾಗ್ಲೂ ಡ್ಯಾಮೇಜ್ ಮಾಡಾಕತ್ತೆ, ಪಿತ್ತವನ್ನು ಅತಿ ಹೆಚ್ಚು ಮಾಡ್ತದೆ. ಇದೇ ಪಿತ್ತದಿಂದಾನೇ ಇವತ್ತು ಡಯಾಬಿಟಿಸ್ ನ ನಾವು ಫೇಸ್ ಮಾಡ್ತಾ ಇದೀವಿ. ಹಾಗಾಗಿ ಕಾಫಿ ಟೀ ಕುಡಿಯೋಂಥವ್ರು ಒಂದು ಚಿಟಿಗೆ ಹಾಕೊಂಡು ದಿನಕ್ಕೊಂದ್ಸರಿ ಕುಡಿದ್ರೆ ಅದು ಉಪಕಾರಿಯಾಗಿ ಕೆಲಸ ಮಾಡ್ತದೆ, ಇಲ್ಲ ಅಂತೇನಲ್ಲ, ಖಂಡಿತವಾಗ್ಲೂ ಉಪಕಾರಿಯ ಕೆಲಸ ಮಾಡ್ತದೆ. ರಕ್ತನಾಳಗಳಿಗೆ ಕುತ್ಕೊಂಡಿರುವಂತ ವೇಸ್ಟು, ಹೊಟ್ಟೆಲಿ ಕುತ್ಕೊಂತ ವೇಸ್ಟ್ ನ ಒಂದಷ್ಟು ಒಟ್ಟು ಮಾಡಿ ಕಸ ತರ ಅದನ್ನ ಹೊರಗೆ ಹಾಕ್ತದೆ. ಅಷ್ಟೇ ಡೋಸ್. ಯಾಕಂದ್ರೆ ಇವು ತೀಕ್ಷ್ಣ ಪದಾರ್ಥಗಳು ಇವೆಲ್ಲವು. ನಾವು ಇಷ್ಟು ಕಾಫಿ ಪೌಡರ್ ತಿನ್ನಕ್ಕಾಗಲ್ಲ, ಇಷ್ಟು ಜೋಳದ ಹಿಟ್ಟು ತಿನ್ಬೋದು, ಏನಾಗಲ್ಲ ಅಲ್ವಾ. ಇಷ್ಟು ಕಾಫಿ ಕುಡಿದ್ರೆ, ಇಷ್ಟು ಕಾಫಿ ಪೌಡರ್ ಹಾಕೊಂಡ್ರೆ 2-3 ಚಮಚ ಹಾಕೊಂಡು ಕುಡಿಯಕ್ಕಾಗತ್ತಾ? ಏನೋ ಆಗ್ಬಿಡ್ತದಲ್ವಾ. ಯಾಕೆಂದ್ರೆ ಅವು ವ್ಯವಾಯಿ ವಿಕಾಸಿ ತೀಕ್ಷ್ಣ ದ್ರವ್ಯಗಳು. ಇವನ್ನ ತಗೊಳ್ಳೋದ್ರಿಂದ ಅಷ್ಟೇ ಕೆಲಸ ಮಾಡ್ತದೆ. ಸೊ ಇದಕ್ಕೊಂದು ಉದಾಹರಣೆ ಕೊಟ್ಟು ಇದನ್ನ ಮುಗಿಸ್ತೇನೆ. ಜ್ವರ ಹೋಗಿಸುತ್ತೆ ಪ್ಯಾರಾಸಿಟಮಾಲ್ ಅಂತ ಹೇಳಿದಾರಪ್ಪ. ಎಷ್ಟು ತಗೊಂಡ್ರೆ? 1 ಮಾತ್ರೆ ತಗೊಂಡ್ರೆ ಹೋಗಿಸುತ್ತೆ. ಅದನ್ನು 500 mg 650 mg ತಗೊಂಡ್ರೆ ಹೆಂಗೂ ಜ್ವರ ಹೋಗ್ಸುತ್ತೆ ತಗೊಂಡ್ 10 ಮಾತ್ರೆ ನುಂಗಿದ್ರೆ ನಮ್ಮನ್ನೇ ಹೋಗ್ಸುತ್ತಲ್ವಾ. ಅದೇ ರೀತಿ ಟೀ ಕಾಫಿ ಅಷ್ಟೇನೆ ಒಳ್ಳೇದು ಅಂತ ಅದೇ ರೀತಿ ಕೆಲಸ ಮಾಡುತ್ತೆ. ನಮ್ಮ ಮಾತ್ರೆಗಳು ಹೇಗೆ ಕೆಲಸ ಮಾಡ್ತದೋ ಅಷ್ಟೇ ತೀಕ್ಷ್ಣವಾಗಿ ಕೆಲಸ ಮಾಡೋದ್ರಿಂದ ದಿನಕ್ಕೆ 10-20 ಸರಿ ಕಾಫಿ ಕುಡ್ಕೊಂಡು ಲಿವರ್ ನ ಡ್ಯಾಮೇಜ್ ಮಾಡ್ಕೊಂಡವ್ರು ನಾನು ನೋಡಿದ್ದೀನಿ. ವಿಶೇಷವಾಗಿ ಕೆಲ ವರ್ಗದ ಜನರು ನಾನ್ ವೆಜ್ ತಿನ್ನಲ್ಲ, ಪೂಜೆ ಪುನಸ್ಕಾರದಲ್ಲಿ ಇರ್ತೀವಿ ಎಂದು ನಾವು ಹಾಗೆ ಮಾಡಲ್ಲ ಅನ್ನೋಂಥವ್ರು ಅತಿಯಾದ ಹುಳಿ ಮತ್ತೆ ಅತಿಯಾದ ಕಾಫಿ ಕುಡಿಯುವಂತ ರೂಢಿ ಮಾಡ್ಕೊಂಡಿರ್ತಾರೆ. ನಾನು ಎಂದೂ ಡ್ರಿಂಕ್ಸ್ ಮಾಡಿಲ್ಲ ಡಾಕ್ಟ್ರೆ, ಲಿವರ್ ಹಾಳಾಗಿದೆ ಅಂತ ಬಂದಂತ ಸಾಕಷ್ಟು ಜನ ರೋಗಿಗಳನ್ನ ನಾವು ನೋಡಿದೀವಿ. ಯಾಕೆ ಅಂದ್ರೆ ಲಿವರ್ ಹಾಳಾಗಿದ್ದು ಕಾಫಿಯಿಂದ, ಟೀಯಿಂದ ಅತಿಯಾಗಿ ಕುಡಿದ್ರೆ. ಹಾಗಾಗಿ 250 ಒಂದೊಂದು ಚಿಟಿಗೆ ದಿನಕ್ಕೆ 1 ಸರಿ ಖಂಡಿತವಾಗ್ಲೂ ತಗೊಳ್ಬಹುದು ವಿತ್ ಶುಗರ್. ಎಸ್, ಓಕೆ. ಶುಗರ್ ಅಂದ್ರೆ ಸಕ್ಕರೆ ಬೇಡ, ಬೆಲ್ಲ. ಸಕ್ಕರೆ ಖಂಡಿತವಾಗ್ಲೂ ಬೇಡ. ಅದನ್ನ ಒಂದು ಟಾಪಿಕ್ ಆಗತ್ತೆ, ಸಕ್ಕರೆ ಯಾಕೆ ಬೇಡ, ಬೆಲ್ಲ ಯಾಕೆ ಬಳಸ್ಬೇಕು ಅನ್ನೋ ವಿಷಯಕ್ಕೆ. ಶುದ್ಧವಾದ ಆರ್ಗ್ಯಾನಿಕ್ ಬೆಲ್ಲವನ್ನ ಬಳಸ್ಕೊಳ್ಬಹುದು. ಯಾರು ಫ್ಯಾಟ್ ಜಾಸ್ತಿ ಇರ್ತದೋ, ಯಾರಿಗೆ ಗಂಟ್ಲಲ್ಲಿ ಕಟ್ಕೊಳ್ಳಲ್ಲ, ಆರಾಮಾಗಿ ನುಂಗ್ತಾರ ಊಟನ, ಇಂಥವ್ರು ಶುಗರ್ಲೆಸ್ ಕುಡಿಬಹುದು. ಅಂದ್ರೆ ಸಿಹಿ ಇಲ್ಲದೆ ಕುಡಿಬಹುದು. ಉಳಿದಂಥವ್ರು ಗಂಟ್ಲು ಕಟ್ಕೊಳ್ತದೆ, ನಂಗೊಂದು ತುಂಡು ಅಡಕೆ ಹಾಕೊಂಡ್ರೆ ಗಂಟ್ಲು ಕಟ್ಕೊಳ್ತದೆ ಅನ್ನೋಂಥವ್ರು ಕುಡಿಲೇಬೇಕಾದ್ರೆ, ಕುಡಿಬಾರ್ದು ಫಸ್ಟ್ ಆಫ್ ಆಲ್. ಕುಡಿಲೇಬೇಕಾದ್ರೆ ಖಂಡಿತವಾಗ್ಲೂ ಹಾಲು ಅಥವಾ ಮತ್ತು ಬೆಲ್ಲವನ್ನ ಸೇರಿಸ್ಕೊಂಡೇ ತಗೊಳ್ಬೇಕು. ಧನ್ಯವಾದಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿನಯ್ ಅವರೇ ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್. ರಾಮ್ ಅಂತ ಹೇಳಿ ಶಿಕಾರಿಪುರದಿಂದ ಕೇಳಿದ್ದಾರೆ. ಸರ್, ತೂಕ ಕಡಿಮೆ ಆಗ್ತಾ ಇದೆ
ಮಧುಮೇಹ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಗ್ಯಾಸ್ಟ್ರಿಕ್ ಇದೆ, ಅದಕ್ಕೆ ಆಯುರ್ವೇದ ಸಂಬಂಧಿತ ಮೆಡಿಸಿನ್ ತಗೊಳ್ತಾ ಇದ್ದೀನಿ, ತೂಕ ಕಡಿಮೆ ಆಗೋಕೆ ಕಾರಣ ಏನು ಸರ್ ಅಂತ ಕೇಳಿದ್ದಾರೆ. ಹಲೋ ಒಂದ್ ನಿಮಿಷ. ಸರ್ ಕ್ವಶನ್ ಕೇಳ್ತಾ ಇದೆ ಸರ್, ರಿಪೀಟ್ ಮಾಡಲ್ಲ ಸರ್? ಕ್ವಶನ್ ಕೇಳಿದೆ, ಕ್ವಶನ್ ರಿಪೀಟ್ ಮಾಡಲ್ಲ ಸರ್? ನಾನು ನೀರ್ ಕುಡಿಬೇಕಿತ್ತು ಅಷ್ಟೇ. ಕ್ವಶನ್ ಕೇಳಿದೆ, Okay, sir. ಕೇಳಿದೆ ತೊಂದ್ರೆ ಇಲ್ಲ. ತೂಕ ಕಡಿಮೆ ಆಗ್ತಾ ಇದೆ ನನಗೆ ಮಧುಮೇಹ ಇಲ್ಲ, ಆದ್ರೂ ನಾನು ಏನ್ ಆಹಾರನ ತಗೋಬೇಕು, ನನಗೂ ದುರ್ಬಲತೆ ಎಲ್ಲ ಬರ್ತಾ ಇದೆ. ಅದ್ರ ಕ್ವಶನ್ ಓದಿದ್ದೆ ಕೂಡ ನಾನು. ಇಲ್ಲ ಅಂತ ನೀವು ಯಾವ ಆಧಾರದಿಂದ ಹೇಳ್ತಾ ಇದ್ದೀರಿ ಅಂದ್ರೆ, ರಿಪೋರ್ಟ್ ಆಧಾರದಲ್ಲಿ ಮಾಡ್ತಾ ಇದೀವಿ ಮಧುಮೇಹ ಇಲ್ಲ ಅಂತ. ಅದು ರಿಪೋರ್ಟ್ ಅನ್ನ ನಾನು ನಿನ್ನೆ ಹೇಳಿದೆ, ರಿಪೋರ್ಟ್ ನ ಕಡೆ ತೆಗೆದುಹಾಕಿ ಈ 3 ಸಿಂಟಮ್ ಇದಾವ, ದುರ್ಬಲತೆ ಬರ್ತಾ ಇದೆಯಾ, ಶರೀರ ಸಣ್ಣ ಆಗ್ತಾ ಇದೆಯಾ, ಪಿತ್ತ ಇದೆಯಾ, ಡೆಫಿನೆಟ್ಲಿ ಇದು ಮಧುಮೇಹ ಹೌದು. ಇದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿದ ಹೌದು. ನಿಮ್ ಏನಾದ್ರು ಇರೋದಕ್ಕೆ ಸಿಂಟಮ್ಸ್ ಬೇರೆ ಏನಾದ್ರು ಇರೋದಕ್ಕೆ ಇದು ಮಾತ್ರ ಮಧುಮೇಹದ ತರನೇ ಚಿಕಿತ್ಸೆ ಮಾಡಬೇಕು. ಮಧುಮೇಹ ಹೌದು ಅಂತ ತಲೆ ಹಾಕೊಂಡು ಒದ್ದಾಡೋದಕ್ಕೆ ಹೇಳ್ತಿಲ್ಲ ನಾನು, ಮಧುಮೇಹದ ತರನೇ ಚಿಕಿತ್ಸೆ ಮಾಡ್ಬೇಕು. ನಾನು ಈವರೆಗೂ ಆಹಾರವನ್ನು ಹೇಳಿದ್ದೆಲ್ಲ ಈ ರೀತಿಯ ಆಹಾರಗಳು. ಯಾರು ತೆಳ್ಳಗೆ ತುಂಬಾ ಇರ್ತಾರಲ್ಲ ಈ ರೀತಿ ತರದೇ ಬೇಕು. ತುಂಬಾ ಸಣ್ಣ ಆಗೋದಕ್ಕೆ ರೀಸನ್ ಏನು ಅಂದ್ರೆ, ತುಂಬಾ ಸಣ್ಣ ಆಗಿ ಹೀಗೆ ಒದ್ದಾಡ್ಕೊಂಡು ಅಂದ್ರೆ ದುರ್ಬಲತೆಯನ್ನ ಅನುಭವಿಸೋದಕ್ಕೆ ರೀಸನ್ ಏನಂದ್ರೆ ಬಲವಾಗಿ ಎರಡು. ಒಂದು, ಅಕಾಲದಲ್ಲಿ ಊಟ ಮಾಡ್ತಾ ಇರ್ತೀರಿ, ಹೆವಿ ಊಟ ಮಾಡ್ಕೊತಾ ಇರ್ತೀರಿ. ಹೆವಿ ಊಟ ಮಾಡಿದ್ರೆ ದಪ್ಪ ಏನಾಗೋದಿಲ್ಲ, ತುಂಬಾ ಸಣ್ಣ ಆಗ್ತಾ ಇರ್ತೀರಿ. ಅಕಾಲದಲ್ಲಿ ಊಟ ಮಾಡ್ತೀರಿ, ಸಣ್ಣ ವಿಷಯಕ್ಕೆ ಹೈಯೆಸ್ಟ್ ಟೆನ್ಷನ್ ತಗೊಳ್ಳೋಂಥದ್ದು. ನಿದ್ದೆಯ ಪ್ರಮಾಣವನ್ನು ಬಹಳ ವ್ಯತ್ಯಾಸ ಮಾಡ್ಕೊತಾ ಇರ್ತೀರಿ, ನಿದ್ದೆನೇ ಬರೋದಿಲ್ಲ. ನಿದ್ದೆ ಬರದೇ ಇರೋದಕ್ಕೆ ರೀಸನ್ನೇ ತುಂಬಾ ಒಳಗೆ ಟೆನ್ಷನ್, ಮನಸ್ಸಿಂದ ಟೆನ್ಷನ್ ಇಟ್ಕೊಂಡಿದ್ರಿಂದ. ಇದರಿಂದ ರಜೋಗುಣ ಹೆಚ್ಚಾಗುತ್ತೆ ಶರೀರದಲ್ಲಿ. ನಿದ್ದೆ ಮಾಡದೇ ಇರೋದ್ರಿಂದ, ಹೆಚ್ಚು ಟೆನ್ಷನ್ ತಗೊಳ್ಳೋದ್ರಿಂದ, ಹೆಚ್ಚು ಊಟ ಮಾಡೋದ್ರಿಂದ. ಇವತ್ತು ಕಮ್ಮಿ ಮಾಡಿರ್ಬೋದು, ಬಟ್ ಇದನ್ನ ರೂಢಿ ಮಾಡ್ಕೊಂಡಿದ್ರಿಂದ ಸಣ್ಣ ಆಗಿರೋದು. ಬಾಡಿ ಒಂದ್ ರೌಂಡ್ ಸರಿಗೆ ಇಳಿಯಕ್ ಹಾಕ್ಬಿಡ್ತದೆ, ಚೆನ್ನಾಗಿ ಹೊಟ್ಟೆ ಬಿರಿಯಂಗ್ ತಿಂದ ಅಂತದ ಇದನ್ನ ಮಾಡಿದ ಮೇಲೆ ಹೆಚ್ಚು ನಾವು ಸಣ್ಣ ಆಗ್ತಾ ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಹೆಚ್ಚು ತಿನ್ನೋರು ಮೊದ್ಲಿಗೆ ಒಂದ್ ಸ್ವಲ್ಪ ಏನೋ ನನಗೆ ಓಕೆ ಅನ್ಸುತ್ತೆ, ಆಮೇಲೆ ಸಣ್ಣಕ್ಲಾಗ್ಬಿಡ್ತೀವಿ. ಸೊ ಹಾಗಾಗಿ ಆ ಸಣ್ಣಕ್ಲಾಗೋವಂಥದ್ದಕ್ಕೆ ರೀಸನ್ನೇ ಹೆಚ್ಚು ತಿನ್ನುವಂಥದ್ದು. ಯಾಕೆ ಹಿಂಗಾಗ್ತಾರೆ? ಹೆಚ್ಚು ತಿಂದ್ರೆ ದಪ್ಪ ಆಗ್ಬೇಕಲ್ಲ ಅಂದ್ರೆ, ಹೆಚ್ಚು ತಿಂದ್ರೆ ದಪ್ಪ ಆಗ್ಬೇಕು, ಜೀರ್ಣ ಆದ್ರೆ ದಪ್ಪ ಆಗ್ತಾರೆ. ಜೀರ್ಣ ಆಗದೆ ಇದ್ರೆ ಹೆಂಗ್ ಸಾಧ್ಯ ದಪ್ಪ ಆಗೋದಿಕ್ಕೆ ಅಲ್ವಾ? ಸೊ ಸಣ್ಣನೇ ಆಗ್ತಾರೆ. ಈ ಹೆಚ್ಚು ತಿನ್ನೋದ್ರಿಂದ ಹೀಟ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಯಾಕಂದ್ರೆ ಆಹಾರ ಪದಾರ್ಥ ಶಕ್ತಿಯುತವಾದದ್ದು. ಶಕ್ತಿ ಹೇಗಿರ್ತದೆ? ಶಕ್ತಿ ತಣ್ಣಗಿರ್ತದ, ಕರೆಂಟ್ ಇದ್ದಂಗೆ ಇರ್ತದೆ, ಮುಟ್ಟಿದ್ರೆ ಶಾಕ್ ಹೊಡಿಯೋಂಗೆ. ಸೂರ್ಯನ ಹತ್ರ ಶಕ್ತಿ ಇದೆ. ಹೇಗಿದ್ದಾನೆ ಸೂರ್ಯ? ತಣ್ಣಗಿದಾನ? ಸೊ ಶಕ್ತಿ ಅನ್ನೋದು ಯಾವಾಗ್ಲೂ ಬಿಸಿಯಾಗೇ ಇರ್ತದೆ. ಬಿಸಿ ಇದ್ರೆ ಶಕ್ತಿ ಅಂತ ಕರಿಬೇಕು, ಇಲ್ಲಾಂದ್ರೆ ಅದಕ್ಕೆ ಶಕ್ತಿ ಅಂತ ಕರಿತೇವೆ. ಸೊ ಹಾಗಾಗಿ ಇದು ಬಿಸಿಯನ್ನ ಹೆಚ್ಚು ಉತ್ಪತ್ತಿ ಮಾಡಿ ಧಾತುಗಳನ್ನ ಕರಗಿಸ್ಬಿಟ್ಟಿರ್ತದೆ. ಹೀಗೆ ಟೆನ್ಷನ್ ಮಾಡ್ಕೊಂಡೋಗ್ಲು ಧಾತುಗಳನ್ನ ಕರಗಿಸುತ್ತೆ, ನಿದ್ದೆಗೆಟ್ಟರು ಧಾತುಗಳನ್ನ ಕರಗಿಸ್ತದೆ. ಈ ರಜೋಗುಣ ಅನ್ನುವಂಥದ್ದನ್ನ ಇದನ್ನ ಹೇಳಕ್ ಹೊರಟಿದ್ದಾನು ರಜೋಗುಣ ಅಂತ. ಈ ರಜೋಗುಣ ಉತ್ಪತ್ತಿ ಆಹಾರದಿಂದನೂ, ವಿಹಾರದಿಂದನೂ, ನಿದ್ದೆಯಿಂದನೂ ಆಗೋದ್ರಿಂದ ರಜೋಗುಣವನ್ನು ಶಾಂತ ಮಾಡಿ ಈ ಜಗತ್ತಿನ ಜಂಜಗಳನ್ನ ಕಡಿಮೆ ಮಾಡಿ ತಣ್ಣಗಿದ್ದು ಬಿಟ್ರೆ ಖಂಡಿತವಾಗ್ಲೂ ದಪ್ಪ ಆಗ್ತೀರಾ. ಅದ್ರ ಡೌಟ್ಲೆಸ್. ಅದ್ರ ಕನ್ಸಲ್ಟೇಷನ್ ತಗೊಂಡು ಮಾಡೋದು ಒಳ್ಳೇದು. ಪಿತ್ತವನ್ನು ಹೇಗೆ ಗುರುತಿಸ್ಕೋಬೇಕು? ಬಾಡಿ ಒಳಗೆ 2 ರೀತಿ ಪಿತ್ತ ಇರ್ತದೆ. ಒಂದು, ಹೊಟ್ಟೆ ಭಾರ ಮಾಡಿರ್ತದೆ, ಜೀರ್ಣ ಆಗೋದಿಲ್ಲ, ಹಸುವನ್ನು ಕೊಡೋದಿಲ್ಲ, ಯಾವಾಗವಾಗೋ ಕೊಡ್ತದೆ, ನಿದ್ದೆ ಕೊಡೋದಿಲ್ಲ, ವಿಶೇಷವಾಗಿ ಸಣ್ಣ ವಿಷಯಕ್ಕೆ ಕಿರಿಕಿರಿ ಮಾಡ್ತಿರ್ತದೆ. ಇದು ಒಂದು. 2ನೇದು, ಚೆನ್ನಾಗಿ ಸಂಕಟ ಬೆಳಂಗ್ ಹಸುವಾಗ ತಡ್ಕೊಳಕ್ಕೆ ಆಗಲ್ಲ, ಒದ್ದಾಡಿ ನಡಗಿಬಿಡ್ತೀನಿ ಡಾಕ್ಟ್ರೆ. ನೋಡಿ, ಶುಗರ್ ಕಮ್ಮಿ ಆದಾಗೂ ನಡಗ್ತೀವಿ, ಪಿತ್ತ ಹೆಚ್ಚಾಗಿ ಹಸುವಾದಾಗೂ ನಡಗ್ತೀವಿ. ಅಂದ್ರೆ ಡಯಾಬಿಟಿಸ್ ಇಲ್ಲ ನೋಡೋಕೆ ರಿಪೋರ್ಟ್ ಅಲ್ಲಿ, ಬಟ್ ಹಂಗೆ ಆಗುತ್ತಲ್ಲ, 2 ಸೇಮ್ ಪಿತ್ತದಿಂದನೇ ಆಗಿರುವಂಥದ್ದು. ನಡಿಬಿಡ್ತೀವಿ, ಒಂದು 10 ನಿಮಿಷ ಲೇಟ್ ಆಗ್ಬಿಟ್ರೆ ಒದ್ದಾಡ್ಬಿಡ್ತೀವಿ. ಇದು ಒಂಥರ ಪಿತ್ತ, ಅಂದ್ರೆ ಪೆಟ್ರೋಲ್ ಇದ್ದಂಗೆ. ಸೊ ಹಸು ಸಿಕ್ಕಾಬಿಟ್ಟೆ ಸಂಟ ಬಿಡ್ತೈತೆ, ತಿನ್ಲಿದ್ರೆ ನಡೆಯೋದಿಲ್ಲ. ಈ ತರದ ಒಂದು ಪಿತ್ತ ಬೇರೆ. ಇದು ಅಂದ್ರೆ ತೀಕ್ಷ್ಣ ಪಿತ್ತ ಅಂತ ಕರಿತೀವಿ. ಇನ್ನೊಂದು, ಆಹಾರ ಪಚನ ಆಗದೇನೆ ಹೀಟ್ ಲಿಬರೇಟ್ ಮಾಡಿರುವಂತಹ ಪಿತ್ತ. ಎರಡಕ್ಕೂ ಬಹಳ ಪರಿಣಾಮದಲ್ಲಿ 2 ಸೇಮ್ ಪರಿಣಾಮನೇ ಕೊಡ್ತವೆ. ನೀವು ಅದನ್ನ ಬೈಫರ್ಕೇಟ್ ಮಾಡಿ ಏನ್ ಮಾಡ್ಬೇಕು, ಇದನ್ನ ಬೈಫರ್ಕೇಟ್ ಮಾಡಿ ಏನ್ ಮಾಡ್ಬೇಕು ಅಂದ್ರೆ, ಯಾರಿಗೆ ಅತಿ ತೀಕ್ಷ್ಣವಾಗಿ ಹಸುವನ್ನು ತಡ್ಕೊಳಕ್ ಆಗಲ್ಲ ಅಂತಿದ್ರು ಅವರು ಆವಾಗ ಇಷ್ಟು ತಿನ್ಬೇಕು. ಸ್ವಲ್ಪ ಡ್ರೈ ಇರುವಂತ ತಿನ್ನೋದು, ಈ ಪಾಪ್ಕಾರ್ನ್ ಅಂತದೆಂತೆಲ್ಲ ಸ್ವಲ್ಪ ಡ್ರೈ ಇರುವಂತದ್ದನ್ನ ತಿನ್ಬೇಕು. ಯಾರಿಗೆ ಹಸುವಿನೇ ನನಗೆ ಮುಂದೆ ಹೋಗ್ತದೆ ಆಗೋದಿಲ್ಲ ಅಂತಿದ್ರು ಅವರು ಕೂಡ ಮುಕ್ಕಾಲು ಹೊಟ್ಟೆನೇ ತಿನ್ಬೇಕು. ಹಸುವಾಗ ಅವ್ರಿಗೆ ಬಿಟ್ಟು ತಿನ್ಬೇಕು. ಹಸುವಾಗೋದಕ್ಕಿಂತ ಮೊದಲೇ ಟೈಮ್ ಆಯ್ತು ಅಂತ ತಿನ್ಬಾರ್ದು. ಈ 2 ನಾವು ಗುರುತಿಸ್ಕೋಬೇಕು. ಆವಾಗ ಶರೀರ ಅದು ದಪ್ಪನೂ ಅಲ್ಲ, ಸಣ್ಣನೂ ಅಲ್ಲ. ಒಬ್ಬ ಶರೀರ ಇಷ್ಟಿರ್ಬೇಕು ಅಂತ ಅವನ ಜೀನ್ಸ್ ಇರ್ತದೆ, ಆ ಲೆವೆಲ್ಗೆ ಬಂದೇ ಬರ್ತೀರಾ. ಥ್ಯಾಂಕ್ ಯು. ಡಾಕ್ಟರ್ ಭಾವನಾ ಅವ್ರ ಮುಂದಿನ ಪ್ರಶ್ನೆ ಕೇಳಿ.
ಎಸ್ ಸರ್. ಸರ್ ರಾಮು ಅಂತ ಸೌಂದತಿಯಿಂದ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸ್ಕಿನ್ ಇನ್ಫೆಕ್ಷನ್ ಹಾಗೂ ಶರೀರ ತುಂಬಾ ತುರಿಕೆ ಇದೆ, ದಯಮಾಡಿ ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ ಸರ್. ಬೆಂಗಳೂರು ನಮ್ಮ ಕೇಂದ್ರದಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೌದತ್ತಿಯಿಂದ ಪ್ರಶ್ನೆ ಕೇಳಿದರೆ ಇಡೀ ಸ್ಕಿನ್ ಸ್ಪಾಟ್ ಇದೆ ಮನೆಯಲ್ಲಿ ಅಂತ. ಸೊ 2 ಕಾರಣ ಇರ್ತದೆ. ವಾಯ್ಸ್ ಕೇಳ್ತಾ ಕ್ಲಿಯರ್ ಇದೆ ಅಲ್ವಾ? ಸರ್ ಸ್ಟಾರ್ಟಿಂಗ್ ಬೆಂಗಳೂರಿಗಿಂತ ಮುಂಚೆ ಹೇಳಿದ್ದೇನೆ ಕೇಳಲಿಲ್ಲ. ಓಕೆ ಓಕೆ, ಡಾಕ್ಟರ್ ಭಾವನಾ ಅವರು ಬೆಂಗಳೂರಿಂದ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದಷ್ಟೇ. ಸೊ ಸೌದತ್ತಿಯಲ್ಲಿ ಒಬ್ರು ಸೌದತ್ತಿಯಿಂದ ಪ್ರಶ್ನೆ ಬಂದಿದೆ, ಮನೆಯಲ್ಲಿ ಎಲ್ಲರಿಗೂ ತುರಿಕೆ ಇದೆ ಸ್ಕಿನ್ ನಲ್ಲಿ, ಚರ್ಮದಲ್ಲಿ ಅಂತ. ಸೊ ಇದಕ್ಕೆ 2 ಕಾರಣ ಇರ್ತವೆ. ಒಂದು, ಇನ್ಫೆಕ್ಷನ್ ಆಗಿರ್ತದೆ ಚರ್ಮ. ಒಬ್ರಿಗೆ ಬಂತು ಅಂದ್ರೆ ಅದು ಎಲ್ರಿಗೂ ಆಗುವಂಥದ್ದು. ಅದು KBC ಇರ್ಬೋದು, ಇನ್ನೊಂದು ಯಾವುದೋ ಇನ್ಫೆಕ್ಷನ್ ಇರ್ತದೆ. ಅದನ್ನ ಇನ್ಫೆಕ್ಷನ್ ಇದ್ರೆ ಖಂಡಿತವಾಗ್ಲೂ ವೈದ್ಯರಿಗೆ ತೋರಿಸ್ಕೊಂಡು ಅದನ್ನ ಇನ್ಫೆಕ್ಷನ್ ಅನ್ನ ಹೋಗುವಂತಹ ಔಷಧಿಗಳನ್ನು ತಗೊಂಡು ಮಾಡುವಂಥದ್ದು. ಇಲ್ಲ ಇದು ಮಾಡಿ ನಮಗಾಗಲೇ ಸಾಕಾಗಿದೆ, ಎಷ್ಟು ಸರಿ ಹೋದ್ರೂ ಕೂಡ ಮಾತ್ರ ಆಂಟಿಫಂಗಲ್ ತಗೊಂಡಿದೀವಿ, ಇವೆಲ್ಲ ತಗೊಂಡಿದೀವಿ, ಹಚ್ಕೊಂಡಿದೀವಿ, ಎಲ್ಲ ಮಾಡಿದೀವಿ, ಆದ್ರೂ ಇದೆ ಅಂತ ಆದ್ರೆ ಖಂಡಿತವಾಗ್ಲೂ ಈ ವಿಧಾನವನ್ನು ಅನುಸರಿಸಿ. ಮೊದಲು ಸ್ವೀಟ್ ತಿನ್ನೋದನ್ನ ಪೂರ್ತಿ ಕನಿಷ್ಠ 1-1.5 ತಿಂಗಳು ಬಿಟ್ಬಿಡ್ಬೇಕು, ಕಂಪ್ಲೀಟ್ 0. ಹೊಟ್ಟೆನ ಮುಕ್ಕಾಲು ಭಾಗ ಮಾತ್ರ ಊಟ ಮಾಡ್ಬೇಕು, ಹೊಟ್ಟೆ ತುಂಬಿಸಬಾರ್ದು ಅತಿಯಾಗಿ. ಈಗ ಹೇಳಿದ್ನಲ್ಲ, ಡಯಾಬಿಟಿಸ್ಗೆ ಇದೇ ಆಹಾರ ಪದ್ಧತಿನ ಮೇಂಟೈನ್ ಮಾಡ್ಕೊಳ್ಳಿ. ಹೊಟ್ಟೆನ ಅಂದ್ರೆ ಯಾವ ಆಹಾರ ಪದ್ಧತಿ ಅಂದ್ರೆ ದಪ್ಪ ಇರೋರು ಊಟ ಮಾಡ್ತಾರಲ್ಲ ಆ ಆಹಾರ ಪದ್ಧತಿ. ನವಣೆ, ಜೋಳ, ರಾಗಿ, ಅಕ್ಕಿ, ಹಾರಕ, ಈ ತರದ ಪದಾರ್ಥಗಳನ್ನ, ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಬಳಸ್ಕೊಂಡು ಈ ತರದ ಆಹಾರವನ್ನ ಮಾಡ್ಕೊಳ್ಳಿ. ಮನೇಲಿ ಎಲ್ರಿಗೂ ತುರಿಕೆ ಕಮ್ಮಿ ಆಗ್ತದೆ. ಇನ್ನೂ ಬೇಕು ಅಂದ್ರೆ ಒಂದಷ್ಟು ಔಷಧಿಗಳು ಬೇಕಾಗ್ತದೆ. ಹತ್ತಿರದ ಆಯುರ್ವೇದ ವೈದ್ಯರನ್ನ ಕಂಡ್ರೆ ಸಣ್ಣ ಒಂದು ಔಷಧಿ ಸಾಕಾಗ್ತದೆ. ಅದೊಂದು ಔಷಧಿಯಿಂದ ಮನೆ ಮುಂದೆ ಎಲ್ಲರೂ ತುರಿಕೆಯಿಂದ ದೂರ ಆಗ್ತೀರಾ. ಸೊ ತುರಿಕೆಗೆ ಇನ್ಫೆಕ್ಷನ್ ಆಗಿದ್ರೆ ಇನ್ಫೆಕ್ಷನ್ ರೀತಿ ಟ್ರೀಟ್ ಮಾಡೋದು. ಇನ್ಫೆಕ್ಷನ್ ಆಗಲೇ ಟ್ರೀಟ್ ಮಾಡಿ ಸಾಕಾಗಿದೆ ಸರ್ ಅಂದ್ರೆ ಇನ್ಫೆಕ್ಷನ್ ಅನ್ನ ಸಾಯಿಸುವಂತ ಔಷಧಿಗಳನ್ನ ತಗೊಳ್ಬೇಡಿ, ಅದರಿಂದ ಯೂಸ್ ಆಗೋದಿಲ್ಲ. ಇನ್ಫೆಕ್ಷನ್ಗೆ ಊಟವನ್ನ ಕೊಡಬೇಡಿ ಅಂತ. ಸ್ವೀಟ್ ಅನ್ನುವಂಥದ್ದು ತುಂಬಾ ಊಟವನ್ನ ಕೊಡುವಂಥದ್ದು. ಹುಳಿ ಪದಾರ್ಥವನ್ನ, ಸಂಬಾರಲ್ಲಿ ಅತಿ ಹೆಚ್ಚು ಹುಳಿ ಮಾಡಿದ್ರೆ ಅವಾಗ್ಲೂ ಇನ್ಫೆಕ್ಷನ್ಗೆ ಊಟ ಸಿಗ್ತದೆ. ನಿನ್ನೆ ಸಂಬಾರ್ ಇವತ್ತು ತಿಂದ್ರೆ ಇನ್ಫೆಕ್ಷನ್ಗೆ ಯಥೇಚ್ಛವಾಗಿ ಊಟ ಕೊಡ್ತೀರಾ, ಹಾಗಾಗಿ ಅದು ಬೆಳೀತದೆ. ಈ ಫ್ರೆಶ್ ಆಹಾರ ಊಟ ಮಾಡಿ, ಹುಳಿ ಇರಬಾರ್ದು, ಸ್ವೀಟ್ ಅನ್ನ ಬಿಲ್ಕುಲ್ 0 ಮಾಡಿ, ಬೇಕಾದ್ರೆ ಆಯುರ್ವೇದ ವೈದ್ಯರಲ್ಲಿ ಭೇಟಿಯಾಗಿ ಒಂದು ಸಣ್ಣ ಔಷಧಿ ಇರ್ತದೆ, ಅದು ತಗೊಂಡ್ರೆ ಖಂಡಿತವಾಗ್ಲೂ ಎಲ್ಲರ ತುರಿಕೆ ವಾಸಿ ಆಗುತ್ತೆ. ಇದು ಮಧುಮೇಹದಲ್ಲಿ ಇರುತ್ತದೆ, ಈ ತರದ್ದು ಇರ್ತದೆ. ಮಧುಮೇಹಕ್ಕೆ ಸಂಬಂಧಪಟ್ಟಿಲ್ಲ ಇವ್ರ ಪ್ರಶ್ನೆ ನೋಡಿದ್ರೆ. ಓಕೆ, ಮುಂದಿನ ಪ್ರಶ್ನೆ. ಸರ್ ಹರ್ಷ ಅವರು ಹಾಸನದಿಂದ ಕೇಳಿದ್ದಾರೆ, ಮತ್ತೆ ಅದೇ ಪ್ರಶ್ನೆಯನ್ನ ಭಾಗ್ಯಶೀಲ ಅನ್ನೋರು ಬೆಂಗಳೂರಿಂದ ಕೇಳಿದ್ದಾರೆ. ಅವರ ಕ್ವಶನ್ ಬಂದ್ಬಿಟ್ಟು, ಚೈತನ್ಯ ಗರ್ಭ ಸಂಸ್ಕಾರದ ಮೂಲಕ ನಾವು ಗರ್ಭಾವಸ್ಥೆಯ ಮಧುಮೇಹವನ್ನು ತಡೆಯಬಹುದೇ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಡಾಕ್ಟರ್ ಶಿವಕುಮಾರ್, ತುಂಬಾ ಒಳ್ಳೆ ಪ್ರಶ್ನೆ ಎತ್ತಿದ್ರೆ. ಸಮಯ ಎಷ್ಟು? 7:49 ಸರ್. ರೈಟ್. ಒಂದೇ ಉತ್ತರದಲ್ಲಿ ಹೇಳೋದಾದ್ರೆ ಖಂಡಿತವಾಗ್ಲೂ ತಡಿಬಹುದು. ನಾ ಇದನ್ನ ಪ್ರತಿ ಪೇಷಂಟ್ಗೆ ಹೇಳ್ತಾ ಇರ್ತೀನಿ. ಸರಳವಾಗಿ ಒಂದೇ ಉತ್ತರದಲ್ಲಿ ಹೇಳಿದ್ರೆ ಖಂಡಿತ ತಡಿಬಹುದು ಮತ್ತು ತಡಿಲೇಬೇಕು. ಈಗ ಎಷ್ಟು ಟೇಕನ್ ಟು ಬಿ ಗ್ರಾಂಟೆಡ್ ಆಗಿದ್ದಾರೆ ಅಂದ್ರೆ, ಜವಾಬ್ದಾರಿ ರಹಿತ ಜನರು ತುಂಬಾ ಜನ ಇದ್ದೀವಿ, ಆಗ್ತಾ ಇದ್ದೀರಾ ಜವಾಬ್ದಾರಿ ರಹಿತವಾಗಿರುವಂತದ್ದು. ಅಂದ್ರೆ ಡಾಕ್ಟರ್ ಹೇಳಿದ್ರು ನಮ್ಮ ಅಪ್ಪನಿಗಿತ್ತಂತೆ, ಅದಕ್ಕೆ ಬಂತಂತ. ಹೋದ ತಕ್ಷಣ ಅಲೋಪತಿ ಡಾಕ್ಟರ್ ಹೇಳ್ತಾರೆ, ಮನೇಲಿ ಯಾರಿಗಾರ ಇತ್ತಾ? ಅಪ್ಪನಿಗಿತ್ತು. ಸರಿ, ಹಾಗಾದ್ರೆ ಇದನ್ನ ಮೇಂಟೈನ್ ಮಾಡ್ರಿ ಅಂತ. ಸೊ ಇವ್ರ ತಲೆಗೆ ಏನ್ ಬರ್ತದೆ ಅಂದ್ರೆ, ದೇರ್ ಇಸ್ ನೋ ಮಿಸ್ಟೇಕ್ ಫ್ರಮ್ ಮೀ, ನನ್ನ ಕಡೆಯಿಂದ ಯಾವ ಮಿಸ್ಟೇಕು ಇಲ್ಲ, ಅಪ್ಪನಿಗಿತ್ತು, ಅಪ್ಪನ ಕೊಡುಗೆ ಇದು ಅಂತ. ಎಂತ ಮೂರ್ಖ ಕೆಲಸ ಮಾಡ್ಕೊಂಡ್ ಬರ್ತೀವಲ್ವ ನಾವು. ಅವ್ರಿಗಿತ್ತು, ಅವ್ರು ನಿಮ್ಮನ್ನ ಬೇರೆ ಮಾಡಿದ್ದೆಲ್ಲ ಹೋಯ್ತು. ಅಪ್ಪನ ಡಯಾಬಿಟಿಸ್ ಇತ್ತಲ್ಲ, ಅಪ್ಪ ನನಗೆ ಕೊಡುಗೆ ಕೊಟ್ಟಿರೋದು ಆಯ್ತಪ್ಪ. ಅವ್ರಿಗೆ ಅಪ್ಪನಿಗಿತ್ತಂತ, ತಾತನಿಗೆ ಓಕೆ, ಒಂದೆರಡು ತಾತಗಿದ್ರೆ ಅವ್ರ ತಾತನಿಗಿತ್ತಂತ. ಯಾಕಿಂತ ಮಿಥನ್ ತಲೆಯಲ್ಲಿ ತುಂಬ್ತಾರಪ್ಪ? ಖಂಡಿತವಾಗ್ಲೂ ತುಂಬ್ಕೋಬೇಡಿ. ಅಪ್ಪ ಕೊಟ್ಟಿರೋ ಬಳುವಳಿ ಬಹಳಷ್ಟು ಇರ್ತದೆ. ಈ ಶರೀರ ಫಸ್ಟ್ ಕೊಟ್ಟಿರ್ತಾರೆ, ಆಮೇಲೆ ಉಳಿದ ಆಸ್ತಿನೂ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಡಯಾಬಿಟಿಸ್ ಅಂತ ಕೊಟ್ಟಿರಲ್ಲ ಖಂಡಿತ. ಒಂದ್ ವೇಳೆ ಕೊಟ್ಟಿದ್ದರೆ ಏನ್ ಮಾಡಬಹುದು? ನಮ್ಮ ಜವಾಬ್ದಾರಿ ಏನು ಅಂತ ನಾವು ನೆಕ್ಸ್ಟ್ ಜನರೇಷನ್ ಕೊಡಬಾರ್ದಲ್ವಾ? ಅಟ್ಲೀಸ್ಟ್, ಹೌದಲ್ವಾ? ಅದು ನಮ್ದು ಜವಾಬ್ದಾರಿ. ಚೈನರ್ ಬ್ರೇಕ್ ಮಾಡ್ಬೇಕಲ್ಲ ಅಟ್ಲೀಸ್ಟ್, ಹೌದಾ? ಅಜ್ಜನಿಗಿತ್ತು, ಅಪ್ಪನಿಗೆ ಬಂತು, ನನಗೆ ಬಂತು ಅಂದ್ರೆ, ಅಜ್ಜನಿಗೆ 70 ವರ್ಷಕ್ಕೆ ಬಂತು, ಅಪ್ಪನಿಗೆ 50 ವರ್ಷಕ್ಕೆ ಬಂತು, ನನಗೆ 30 ವರ್ಷಕ್ಕೆ ಬಂತು, ನನ್ನ ಮಗನಿಗೆ 10 ವರ್ಷಕ್ಕೆ ಬರಲ್ಲ, ಆಮೇಲೆ ಮುಂದೆ ಜನರೇಷನ್ ಇಲ್ಲ, ಹಿಂಗಾಗ್ಲಾ? ಒಂದು ಜವಾಬ್ದಾರಿ ಮೆರಿಬೇಕು ಅಂದ್ರೆ ಖಂಡಿತವಾಗ್ಲೂ ಚೈತನ್ಯ ಗರ್ಭ ಸಂಸ್ಕಾರ ಮಾಡ್ಕೊಳ್ಳೋದ್ರಿಂದ ಕೇವಲ ಮಧುಮೇಹ ಅಲ್ಲ, ಜೆನೆಟಿಕಲ್ ಡಿಸಾರ್ಡರ್ಸ್ ಕೂಡ ಕ್ಲೋಸ್. ಯಾವುದೋ ಜೆನೆಟಿಕಲಿ ಬಂದೇ ಬರುತ್ತೆ ಅನ್ನೋ ಡಿಸಾರ್ಡರ್ ಕೂಡ ಬರ್ದಂಗೆ ನೋಡ್ಕೊಳ್ಬಹುದು. ಇದು ಚೈತನ್ಯ ಗರ್ಭ ಸಂಸ್ಕಾರದ ಒಂದು ಮಹತ್ವ.
ಇಂಡಿಯಾದಲ್ಲಿ ಹೀಗೆ ಮಾಡ್ತಾ ಇದ್ರು ಎಲ್ರು. ಚೈತನ್ಯ ಗರ್ಭ ಸಂಸ್ಕಾರ ಮಾಡೋದ್ರ ಉದ್ದೇಶನೇ ಅದು. ಆ ತರದ ಬೀಜಗಳನ್ನ ತೆಗೆದು ಬಿಡೋದು. ಬಿತ್ತೋಕ ನಾವು ತಗೋತೀವಲ್ಲ ಹೊಲದಲ್ಲಿ ಬಿತ್ತುವಾಗ, ಈಗ ಬಿಡಿ ಎಲ್ಲ ಬೀಜಗಳ ಅಂಗಡಿಲಿ ಕೊಂಡ್ಕೊಂಡ್ಬರ್ತೀವಿ. ಮನೆಯಲ್ಲಿ ನಮ್ ಕೂಡ ಶೇಂಗಾನ ಓಡಿಸ್ತಾ ಇದ್ರು. ಕ್ವಿಂಟಲ್ ಗಟ್ಲೆ ಶೇಂಗಾಗಳು ಮನೆಯಲ್ಲೆಲ್ಲ ಮಕ್ಕಳು ಕುತ್ಕೊಂಡು ಹೊಡೆದು ಓಪನ್ ಮಾಡಿಡ್ತಿದ್ವಿ. ಅದನ್ನ ಸಪರೇಟ್ ಮಾಡ್ತಿದ್ರು. ಇವು ಬಿತ್ತಕ್ಕೆ ಯೋಗ್ಯ ಅಂತ ತೆಗೆದು ಇನ್ನೊಂದು ಬಳಸಕ್ಕೆ ಯೋಗ್ಯ ಅಂತ. ಸೊ ಯೋಗ್ಯವಾದ ಬೀಜಗಳನ್ನ ಬಿತ್ತಿದ್ರೆ ಬರ್ತದೆ ತಾನೆ. ಹಾಗೆ ನಿಮ್ಮ ಎಗ್ ಅಲ್ಲಿ, ಓಮ್ ಅಲ್ಲಿ ಯೋಗ್ಯವಾಗಿರ್ತಕ್ಕಂಥವನ್ನ ಸೆಲೆಕ್ಟ್ ಮಾಡಿ ಮಗುನ್ ಪಡ್ಕೊಂಡ್ರೆ ಕಾಯಿಲೆಗಳು ಯಾವ ಕಾಯಿಲೆನೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಂಥದ್ದು ಗರ್ಭ ಸಂಸ್ಕಾರವನ್ನು ಮಾಡಿದ್ರೆ ಡಯಾಬಿಟಿಸ್ ಯಾಕೆ ಯಾವ ಕಾಯಿಲೆನೂ ಬರೋದಿಲ್ಲ. ಆಯ್ಕೆಯ ಬೀಜವನ್ನ, ಆಯ್ಕೆಯ ಎರಡು ತಂದೆ ತಾಯಿ ಬೀಜವನ್ನ ಆಯ್ಕೆ ಮಾಡಿ ತಗೊಂಡ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ತುಂಬಾ ಒಳ್ಳೆ ಪ್ರಶ್ನೆ. ಮಕ್ಕಳು ಪಡ್ಕೋಬೇಕಂದ್ರೆ ಎಲ್ಲರೂ ಚೈತನ್ಯ ಗರ್ಭ ಸಂಸ್ಕಾರವನ್ನು ತಗೊಂಡೇ ಮಕ್ಕಳನ್ನ ಪಡ್ಕೋಬೇಕಾದಂತಹ ಕಾಲ ಇದು. ಹಾಗಾಗಿ ಸುಮ್ನೆ ಮಕ್ಕಳನ್ನ ಪಡ್ಕೋಬೇಡಿ, ಇಲ್ಲಿ ತೊಂದರೆ ಆಗತ್ತೆ ತುಂಬಾ ಇಲ್ಲ ಅಂದ್ರೆ. ಹಾಗಾಗಿ ಮಕ್ಕಳನ್ನ ಪಡ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಅಂಡರ್ ದ ಪ್ರೊಸೆಸ್ ಆಫ್ ಚೈತನ್ಯ ಗರ್ಭ ಸಂಸ್ಕಾರನೇ ಮಕ್ಕಳನ್ನ ಪಡ್ಕೊಳ್ಬೇಕು. ಇದು ಅಂತ ಕಾಲ. ಧನ್ಯವಾದಗಳು. ವಿನಯ್, ನಿಮ್ ಕ್ವಶನ್ ಕೇಳಿ. ಸರ್, ಪಲ್ಲವಿ ಅಂತ ಹೇಳಿ ಚನ್ನಗಿರಿಯಿಂದ, ನಮ್ಮ ಅಮ್ಮನಿಗೆ ತುಂಬಾ ಆರೋಗ್ಯ ಸಮಸ್ಯೆಗಳಿವೆ, ಜೊತೆಯಲ್ಲಿ ಈ ಮಧುಮೇಹ ಕೂಡ ಒಂದು. ವಿಡಿಯೋ ಆನ್ ಮಾಡ್ಕೊಳ್ಳಿ ವಿನಯ್. ಡಾಕ್ಟರ್ ವಿನಯ್, ನಿಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಹೇಳಿಪ್ಪ, ಹೇಳಿ, ಕೇಳ್ತಾ ಹೇಳಿ. ಸರ್, ಪಲ್ಲವಿ ಅಂತ ಹೇಳಿ ಚನ್ನಗಿರಿಯಿಂದ, ನನ್ನ ಅಮ್ಮನಿಗೆ ತುಂಬಾ ಆರೋಗ್ಯ ಸಮಸ್ಯೆಗಳಿವೆ, ಜೊತೆಯಲ್ಲಿ ಈ ಮಧುಮೇಹ ಕೂಡ ಒಂದು. ಅವರಿಗೆ ಮನೆ ಬಿಟ್ಟು ಹೊರಗಡೆ ಬರಲು ಆಸೆ ಇದೆ, ಆದರೆ ಅವರ ಆರೋಗ್ಯ ಸಮಸ್ಯೆಯಿಂದ ಏನು ಮಾಡಲು ಆಗುತ್ತಿಲ್ಲ. ಅವರ ಖುಷಿ ಅವರಿಗೆ ಮತ್ತೆ ಸಿಗಬಹುದೇ ಅಂತ ಹೇಳಿ. 100ಕ್ಕೆ 100 ಸಿಗ್ತದೆ ಅವ್ರ ಖುಷಿ ಅವ್ರಿಗೆ. ಅವ್ರು ಖಂಡಿತವಾಗ್ಲೂ ಆಟಾಡ್ಬಹುದು. ಕೇಳ್ತೇವೆ ಕ್ವಶನ್ ಕೇಳಿದೆ. ಖಂಡಿತವಾಗ್ಲೂ ನಿಮ್ಮ ತಾಯಿಯವನ್ನ ಅವ್ರಿಗೆ ಹೊರಗೆ ಕರ್ಕೊಂಡ್ ಬರೋದಕ್ಕೂ ಆಗುತ್ತೆ. ಅವ್ರು ಯಾವಾಗ್ಲೂ ಮೊದ್ಲು ಹೇಗೆ ಜೀವನ ಮಾಡ್ತಾ ಇದ್ರು ಖಂಡಿತವಾಗ್ಲೂ ಮಾಡಕ್ ಆಗ್ತದೆ. ನಾವು ತಪ್ಪಾಗಿ ಹಿಂದಿನ ದಿನದಿಂದ ಇವತ್ತು ತಿಂದಿರೋದ್ರಿಂದ ಮನೇಲಿ ಖಂಡಿತವಾಗ್ಲೂ ಯೋಚನೆ ಮಾಡಿ ನೋಡಿ. ನಿನ್ನೆದು ಇವತ್ತು ತಿಂದಿದ್ರಿಂದ ಈ ಲೆವೆಲ್ಗೆ ಮನೆಯಿಂದ ಹೊರಗೆ ಬರೋಕ್ಕೂ ಆಗಲಾರ ಲೆವೆಲ್ಗೆ ಶರೀರವನ್ನ ಶಿಥಿಲ ಮಾಡ್ಕೋತೀವಿ. ಅದು ಕಾರಣ ಫಸ್ಟ್ ಇವತ್ತಿನಿಂದ ಫ್ರೆಶ್ ಫುಡ್ ತಗೊಳಕ್ ಸ್ಟಾರ್ಟ್ ಮಾಡಿ. ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ. ಇಷ್ಟು ಜನ ಡಾಕ್ಟರ್ ವೈದ್ಯ ತಂಡ ಇದೆ. ನೀವು ಅಪಾಯಿಂಟ್ಮೆಂಟ್ ತಗೊಂಡು ಒಂದಷ್ಟು ಕರೆಕ್ಷನ್ ಅನ್ನ, ಆಹಾರದಲ್ಲಿ ಏನೇನು ಇರ್ತದೆ ಅದು ಎಲ್ಲೋ ನೀವು ಕೇಳಕ್ಕಾಗಲ್ಲ, ಆ ಕರೆಕ್ಷನ್ ಅನ್ನು ಹೇಳ್ತೇವೆ. ಸ್ವಲ್ಪ ಔಷಧಿ ಇಡಬೇಕಾಗ್ತದೆ. ಖಂಡಿತ ನಿಮ್ ತಾಯಿ ಎಲ್ಲರ ತರ ಹೊರಗೆ ಬಂದು ಆರಾಮಾಗಿ ಮಾಡ್ಬೋದು. 100ಕ್ಕೆ 100 ಸಾಧ್ಯತೆ ಇದೆ. ಡಾಕ್ಟರ್ ಭಾವನಾ ಮೇಡಮ್, ನಿಮ್ ಕ್ವಶನ್ ಕೇಳಿ. ಎಸ್, ಪ್ರಕಾಶ್ ಮಂಗಳೂರಿಂದ. ಸರ್, ನನ್ಗೆ ಮಧುಮೇಹ ಲಕ್ಷಣಗಳು ಇಲ್ಲ. 1 ವಾರದ ಹಿಂದೆ ಕಣ್ಣಿನ ಸಮಸ್ಯೆ ಅಂದ್ರೆ ಎರಡೆರಡು ಕಾಣಿಸ್ತಿತ್ತು. ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿದ್ರೆ ನಿಮಗೆ ಎಷ್ಟು ವರ್ಷದಿಂದ ಮಧುಮೇಹ ಇದೆ, ನರದ ಡಾಕ್ಟರ್ ಹತ್ರ ತೋರಿಸಿ ಎಂದ್ರು. ಅವರು 15 ಡೇಸಿನ ಮಾತ್ರೆ ಕೊಟ್ರು. ಈಗ ಸರಿಯಾಗಿ ಬಂದಿದೆ. ಈಗ ನನಗೆ ಸಂಶಯ ಏನಂದ್ರೆ ನನಗೆ ಮಧುಮೇಹ ಇದೆಯಾ ಇಲ್ವಾ ಅಂತ. ಸರ್, ಡಾಕ್ಟರ್ ಕೇಳಿದ ತಕ್ಷಣ ನೀವು ಮಧುಮೇಹ ಇದೆ ಅಂತ ತಲೆಗೆ ಹಾಕೊಳಕ್ ಹೋಗ್ಬಿಡಿ. ಅದು ಒಂದು ಹಂತ, ಬೇರೆ ಹಂತ ಅದಷ್ಟೇ. ಅದು ಮಧುಮೇಹ ಇರ್ಲಿಕ್ಕಿಲ್ಲ. ಸಂಕ್ಲೇದಜನ್ಯ ವ್ಯಾಧಿ ಅಂತ ಕರಿತೀವಿ. ಸಂಕ್ಲೇದಜನ್ಯ ವ್ಯಾಧಿಲಿ ಚರ್ಮದ ಸಮಸ್ಯೆನೂ ಒಂದು, ಕಣ್ಣಿನ ಸಮಸ್ಯೆನೂ ಒಂದು, ಮೂತ್ರದ ವಿಕಾರನೂ ಇನ್ನೊಂದು. ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರ್ತದಲ್ಲ, ಅದು ಮಧುಮೇಹ ಇರಲ್ಲ. ಆದ್ರೆ ಇವೆಲ್ಲವೂ ಹೌದು. ಸಂಕ್ಲೇದದಿಂದನೇ ಮಧುಮೇಹನೂ ಬರ್ತದೆ, ಸಂಕ್ಲೇದದಿಂದನೇ ಕುಷ್ಠನೂ ಬರ್ತದೆ, ಅಂದ್ರೆ ಚರ್ಮದ ವ್ಯಾಧಿಗಳು ಬರ್ತದೆ. ಸಂಕ್ಲೇದದಿಂದ ಕಣ್ಣಿನ ತೊಂದರೆನೂ ಬರ್ತದೆ, ಸಂಕ್ಲೇದದಿಂದ ಮೂತ್ರ ವಿಕಾರನೂ ಬರ್ತದೆ, ಸಂಕ್ಲೇದದಿಂದನೇ ಫ್ಯಾಟಿ ಲಿವರ್ ಆಗ್ತದೆ. ಸೊ ಹಾಗಾಗಿ ಸಂಕ್ಲೇದ ಅನ್ನುವಂಥದ್ದು ಇದು ಹೊರತು ಇದು ಮಧುಮೇಹ ಅಂತ ಡಿಕ್ಲೇರ್ ಮಾಡ್ಕೋಬೇಡಿ. ಮಧುಮೇಹ ಅಲ್ಲ. ಮತ್ತಿದು ರಿಪೇರಿ ಮಾಡಕ್ ಬರ್ತದೆ. ಯಾಕೆ ಡಾಕ್ಟರ್ ಹಂಗೆ ಕೇಳಿದ್ರು ಅಂದ್ರೆ ರೆಟಿನಾ ಒಳಗೆ ಏನೋ ಸಮಸ್ಯೆ ಆಗಿದೆ, ಇದು ಆಗ್ತದೆ ಅಂತ ಹೆಚ್ಚಿನ ಕಾರಣ. ಈಗ ಆಲ್ಕೋಹಾಲ್ ಕುಡಿದ್ರೆ ಲಿವರ್ ಹಾಳಾಗುತ್ತೆ ಅನ್ನೋ ಕಾರಣ ಇದೆಯಲ್ಲ. ಎಷ್ಟು ದಿನ ಆಲ್ಕೋಹಾಲ್ ಕುಡಿದ್ರಿ ಅಂದ ತಕ್ಷಣ ನಾನು ಎಂದೂ ಕುಡಿದಿಲ್ಲ ಅಂತ ಕಾನ್ಫಿಡೆನ್ಸ್ ಇದ್ದೇ ಇರ್ತದಲ್ವಾ. ಹೌದು, ನಾನು ಕುಡ್ದೇ ಇಲ್ಲ ಡಾಕ್ಟರ್, ಎಂದೂ ಕುಡ್ದಿಲ್ಲ ಅಂತ. ಬಟ್ ಆಲ್ಕೋಹಾಲ್ ಇಂದನೇ ಲಿವರ್ ಅಷ್ಟು ಡ್ಯಾಮೇಜ್ ಆಗಿರ್ತದೆ. ನಾವು ಕುಡ್ದಿರಲ್ಲ, ದಿನ ದೋಸೆ ಇಡ್ಲಿ ತಿಂದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಆಲ್ಕೋಹಾಲ್ ಅನ್ನು ತಿಂದು ಲಿವರ್ ಹಾಳು ಮಾಡ್ಕೊಂಡಿರ್ತೀವಿ. ಹಾಗಾಗಿ ಆಲ್ಕೋಹಾಲ್ ಕುಡ್ದಕ್ಕೆ ಸಮಸಮವಾಗಿ ಡ್ಯಾಮೇಜ್ ಆಗಿರ್ತದೆ. ಇಲ್ಲೂ ಕೂಡ ನಿಮಗೂ ಕೂಡ ಮಧುಮೇಹ ಅಂತ ಅವ್ರು ಕೇಳಿದರೆ ಆಲ್ಕೋಹಾಲ್ ಆದ್ರೆ ನೀವು ಸ್ಪಷ್ಟವಾಗಿ ಹೇಳ್ತೀರಾ ನಾ ಕುಡಿಯಲ್ಲ ಅಂತ. ಬಟ್ ಮಧುಮೇಹದಲ್ಲಿ ಹಂಗೆ ಹೇಳಕ್ ಬರೋದಿಲ್ಲ ಅಲ್ವಾ. ಯಾಕಂದ್ರೆ ಅದು ನಮಗೆ ಗೊತ್ತಿಲ್ಲ ಮಧುಮೇಹ ಇದೆ ಇಲ್ಲ ಅಂತ. ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗಿದೆ. ಖಂಡಿತವಾಗ್ಲೂ ಮಧುಮೇಹ ಅಲ್ಲ, ಇದು ಬೇರೆ ಅವಸ್ಥೆ, ಸಂಕ್ಲೇದ ಅಂತ. ಅದನ್ನ ಟ್ರೀಟ್ ಮಾಡಿಕೊಳ್ಳೋದು ಖಂಡಿತ ಅನಿವಾರ್ಯ. ಕೇವಲ ಕಣ್ಣಿನ ವೈದ್ಯರ ಹತ್ರ ಹೋಗಿ ಏನ್ ತಗೊಂಡಿದ್ರು ಇಷ್ಟಕ್ಕೆ ತೃಪ್ತಿ ಹಾಕೋಬೇಡಿ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಒಳಗಿರ್ತಕ್ಕಂತಹ ಸಂಕ್ಲೇದವನ್ನ ಸ್ವಸ್ಥ ಪಂಚಕರ್ಮ ಅಥವಾ ಆ ರೀತಿಯ ಶೋಧನೆ ಚಿಕಿತ್ಸೆಯಿಂದ
ಅದನ್ನು ಹೊರಗೆ ಹಾಕಿ ಕಣ್ಣು ಖಂಡಿತವಾಗ್ಲೂ ಮತ್ತೊಂದು ಬಾಧೆ ಇಲ್ದಂಗೆ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ ಡಾಕ್ಟರ್ ಸರ್ AC ಜಯಂತಿ ಅಂತ ಶಿವಕುಮಾರ್. ಚಿಕಾಗೋ ಯುನೈಟೆಡ್ ಸ್ಟೇಟ್ಸ್ ಇಂದ ಕೇಳಿದ್ದಾರೆ, USA ಇಂದ ಕ್ವಶನ್ ಕೇಳಿರುವಂತದ್ದು. ಹಾ. ಅವ್ರ ಕ್ವಶನ್ ಬಂದ್ಬಿಟ್ಟು ತೀವ್ರ ವರ್ಟಿಗೋ ಸಮಸ್ಯೆ ಇದ್ದು ಇದರಿಂದ ಇದ್ದಕ್ಕಿದ್ದ ಹಾಗೆ ಬೀಳುವಂತೆ ಆಗುತ್ತದೆ, ಪರಿಹಾರ ತಿಳಿಸಿ. ಓಕೆ. ಹಾ, ಇದು ಕೂಡ ಪಿತ್ತದ ಇಂದ ಆಗುವಂಥದ್ದು. ನೋಡಿ, ರಜೋಪಿತ್ತ ಅನಿಲ ಭ್ಯಾಂ ಬ್ರಹ್ಮ ಅಂತಂದ್ರೆ ಪಿತ್ತ ಪಿತ್ತ ತಮೋ ಪ್ರಾಯ ಮೂರ್ಛ. ಪಿತ್ತಕ್ಕೆ ತಮಸ್ಸು ಅನ್ನೋದು ಸೇರಿತು ಅಂದ್ರೆ ಮೂರ್ಛೆ ಬರ್ತದೆ, ಪ್ರಜ್ಞೆ ತಪ್ತೀವಿ. ರಜೋಗುಣ ಬಂದ್ರೆ ತಲೆ ಸುತ್ತ ಬರ್ತದೆ. ಈ ರಜೋಗುಣ ಅಂದ್ರೆ ನಾವ್ ಆಕ್ಟಿವ್ ಇರ್ತೀವಿ ಅಂತ, ಒಳಗೆ ಇನ್ಆಕ್ಟಿವ್ ಇರುವಂತವ್ರಿಗೆ ಪಿತ್ತ ಬಂತು ಅಂದ್ರೆ, ನಾನು ಮಧುಮೇಹದಲ್ಲಿ ಸ್ಥೂಲರು ಅಂತ ಹೇಳಿದ್ನಲ್ಲ, ಅವ್ರಿಗೇನಾದ್ರು ಅತಿ ಹೆಚ್ಚು ಪಿತ್ತ ಆಯ್ತು ಅಂದ್ರೆ ಅವ್ರಿಗೆ ಮೂರ್ಛೆ ಬಿಡ್ತಾರೆ. ಯಾಕಂದ್ರೆ ಇನ್ಆಕ್ಟಿವ್ ಇರ್ತದೆ, ಅವ್ರ ಮೈಂಡ್ ಅಷ್ಟು ಆಕ್ಟಿವ್ ಆಗಿ ಇರಲ್ಲ ಅವರು. ಯಾಕಂದ್ರೆ ಅವ್ರು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಅಕಸ್ಮಾತ್ ಆಕ್ಟಿವ್ ಇರೋಂಥವ್ರಿಗೆ ಬಂದ ತಕ್ಷಣ ನನಗೇನು ಆಗ್ತದೆ ಅಂತ ಗಾಬರಿ ಯಾವಾಗ ಸ್ಟಾರ್ಟ್ ಆಗ್ತದಲ್ಲ, ಅವ್ರ ರಜೋಗುಣ ಮತ್ತೆ ವೃದ್ಧಿಯಾಗಿ ಅವಾಗ ತಲೆ ಸುತ್ತೋದು ಜಾಸ್ತಿ ಆಗ್ತದೆ. ಸೊ ಇದು ಪಿತ್ತದ ವಿಕಾರ, ವರ್ಟಿಗೋ ಅನ್ನುವಂಥ ಪಿತ್ತದ ವಿಕಾರ. ಇದು ಇನ್ನೊಂದು ಹೌದು ಮೈಗ್ರೇನ್ ಅಂತ ನಾವು ಪಿತ್ತಜ ಶೋತ ಅಂತ ಕರೆದ್ನೆಲ್ಲ, ಈ ಮೈಗ್ರೇನ್ ವಿಕಾರನ ಹೌದು. ಕಾಫಿ ಟೀ ಬಿಟ್ಕೊಂಡು ಫ್ರೆಶ್ ಆಹಾರವನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡಿ, ಮಿತವಾದ ಆಹಾರವನ್ನ, ಅತಿ ಅಲ್ಲ ಮಿತವಾದ ಆಹಾರವನ್ನ, ಹೊಟ್ಟೆ ಚೆನ್ನಾಗಿ ಹಸಿತು ಅಂದ್ರೆ ಪದೇ ಪದೇ ಹಸಿತಾ ಇದೆ ಅಂದ್ರೆ ಪದೇ ಪದೇ ಊಟ ಮಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪನೇ ಊಟ ಮಾಡ್ಕೊಂಡು ಒಳ್ಳೆ ನಿದ್ದೆಯನ್ನ ಮಾಡಿದ್ರೆ, ಮತ್ತೆ ಅನ್ನೆಸೆಸರಿ ಆಕ್ಟಿವ್ ಆಗುವಂಥದ್ದನ್ನ ಬಿಟ್ರೆ, ನೆಸೆಸರಿ ಇರೋದಕ್ಕೆ ಆಕ್ಟಿವ್ ಕೆಲಸ ಮಾಡೋಣ, ಅನ್ನೆಸೆಸರಿಗೆ ಆತಂಕ ಗಾಬರಿ ಮಾಡ್ಕೊಳ್ಳದೆ ಇದ್ರೆ ವರ್ಟಿಗೋ ಪೂರ್ಣ ರೂಪದಲ್ಲಿ ಹೋಗ್ತದೆ. ಇದಕ್ಕೆ ಕಾರಣ ಪಿತ್ತ ಮತ್ತು ರಜೋಗುಣ. ಶಾರೀರಿಕ ಪಿತ್ತ, ಮನಸ್ಸಿನ ರಜೋಗುಣ. ರಜೋಪಿತ್ತ ಅನಿಲಾಭ್ಯಾಮ್. ಅನಿಲಾಭ್ಯಾಮ್ ಅಂದ್ರೆ ವಾತ. ಸೊ ವಾತ ಆಗುವಂತ ಆಹಾರ ಧಾನ್ಯಗಳನ್ನ ತಿಂದ್ಕೊಂಡ್ಬಿಟ್ಟು ಮನಸ್ಸನ್ನ ರಜೋಗುಣದಿಂದ ಕೂಡಿಸ್ಕೊಂಡು ಪಿತ್ತವನ್ನು ಹೆಚ್ಚು ಮಾಡ್ಕೊಂಡಾಗ ಆಗುವಂಥದ್ದು. ಹಾಗಾಗಿ ಪಿತ್ತ ಇರುವಂತವ್ರು, ತುಂಬಾ ಆಲೋಚನೆ ಮಾಡುವಂತವ್ರು, ನಿದ್ದೆಗೆಡಿಸ್ಕೊಳ್ಳುವಂತವ್ರಿಗೆ ಈ ರೀತಿ ಆಗುತ್ತೆ. ಇಷ್ಟು ಜಸ್ಟ್ ಪಿತ್ತ ವಿಕಾರ. ತುಂಬಾ ದೂರ ಎಲ್ಲ ಚಿಂತೆ ಮಾಡಕ್ ಹೋಗ್ಬೇಡಿ. ಧನ್ಯವಾದಗಳು. ಡಾಕ್ಟರ್ ವಿನಯ್ ಅವರೇ. ಸರ್ ಧನ್ಯವಾದಗಳು. ವಿನಯ್ ಪ್ರಶ್ನೆ ಇದೇ ಲಾಸ್ಟ್ ಪ್ರಶ್ನೆ ಆಗ್ಬೋದು, ವಿನಯ್ ಕೇಳಿ. ಸಕ್ಕರೆ ಕಾಯಿಲೆ ಇರುವವರಿಗೆ ಗಾಯ ವಾಸಿಯಾಗದಿರುವುದಕ್ಕೆ ಕಾರಣ ಏನು ಸರ್? ಹಲೋ. ಓಕೆ, ಇದು ಒಳ್ಳೆ ಪ್ರಶ್ನೆ. ಒಳ್ಳೆ ಪ್ರಶ್ನೆನೆ. ಕೆಲವರು ಬಂದು ಕೇಳ್ತಾರೆ, ನನಗೆ ಸಕ್ಕರೆ ಕಾಯಿಲೆ ಇಲ್ಲ ಡಾಕ್ಟರ್, ಯಾಕಂದ್ರೆ ನನ್ ಗಾಯ ಬೇಗ ಮಾಯ್ತದೆ ಅಂತ. 100% ಸಕ್ಕರೆ ಕಾಯಿಲೆ ಇರೋರ್ಗೆಲ್ಲರಿಗೂ ಗಾಯ ಮಾಯಲ್ಲ ಅನ್ನೋದಲ್ಲ. ಅದಂದ್ರೆ ಗಾಯ ಮಾತ್ರ ನಂಗೆ ಸಕ್ಕರೆ ಕಾಯಿಲೆ ಇಲ್ಲ, ಗಾಯ ಮಾಯದೆ ಮಾತ್ರ ಸಕ್ಕರೆ ಕಾಯಿಲೆ ಅಂತ ತಲೆಯಲ್ಲಿ ಕನ್ಕ್ಲೂಷನ್ ಮಾಡ್ಕೊಳ್ಳೋದು ಬೇಡ. ಗಾಯ ಮಾಯೋದು ಅನ್ನೋ ಒಂದು ಪ್ರಕ್ರಿಯೆ ಇದೆ. ಇದು ಚರ್ಮ ಕಟ್ಟಾದ್ರೆ ಅಂತ ಅರ್ಥ. ಅದು ಕಟ್ಟಾಗ್ಬೋದು. ಅದು ನೀವು ಹೇಳಿದ್ದು ಬ್ರೇಕ್ ಆಯ್ತು, ಇನ್ನೊಂದ್ಸಲ ಹೇಳ್ಬೋದಾ? ಓಕೆ. ಈ ಗಾಯ ಮಾದ್ರೆ ನಂಗೆ ಶುಗರ್ ಇಲ್ಲ, ಗಾಯ ಮಾಯದೇ ಇದ್ರೆ, ವಾಸಿ ಆಗದೆ ಇದ್ರೆ, ಬೇಗ ವಾಸಿ ಆಗದೆ ಇದ್ರೆ ನಂಗೆ ಶುಗರ್ ಇದೆ ಅನ್ನೋಂಥದ್ದು ಮಿಥನ್ನ ತಲೆಗೆ ಹಾಕೋಬೇಡಿ. ಇದೆರಡು ಸುಳ್ಳೆ. ನನಗೆ ಶುಗರ್ ಹೆಚ್ಚಿದೆ, ಗಾಯ ಬೇಗ ಮಾಯುತ್ತೆ ಬಿಡಿ ಅಂದ್ರೆ, ಇನಿಷಿಯಲಿ ಎಲ್ಲಾ ಮಧುಮೇಹಗಳಲ್ಲೂ ಗಾಯ ಬೇಗ ಮಾಯ್ತದೆ. ಗಾಯ ಬೇಗ ಮಾಯಲ್ಲ ಅನ್ನುವಂಥದ್ದು ಕಾಂಪ್ಲಿಕೇಶನ್ ಅವಸ್ಥೆ. ಇದು ಕಾಂಪ್ಲಿಕೇಟ್ ಆಗ್ತಾ ಇರ್ತದೆ. ಅಂದ್ರೆ ಡಯಾಬಿಟಿಸಿನ ವ್ಯತಿರಿಕ್ತ ಪರಿಣಾಮ ಬೀರುವಂಥದ್ದು. ಡಯಾಬಿಟಿಸ್ ಮುಗಿತದು, ಇರ್ತದದು, ಜೋರ ಇರ್ತದೆ. ಅದರಿಂದ 2ನೇ ಕಾಯಿಲೆ 3ನೇ ಕಾಯಿಲೆ ಉತ್ಪತ್ತಿ ಆದಾಗ ಇದು ವಾಸಿ ಆಗೋದಿಲ್ಲ ಗಾಯ. ಅದು ಕಾಂಪ್ಲಿಕೇಟೆಡ್ ಅವಸ್ಥೆ. ಇದು ಈಸಿ ಸರಳವಾಗಿ ಇವತ್ತು ಡಯಾಬಿಟಿಸ್ ಬಂದವ್ರಿಗೆ ಏನಾಗೋದಿಲ್ಲ. ಇವತ್ತೇ ಡಯಾಬಿಟಿಸ್ ಬಂದವರಿಗೆ ಗಾಯ ಮಾಯೋದು ಖಂಡಿತವಾಗ್ಲೂ ಮಾಯ್ತದೆ. ಗಾಯ ಮಾಯದೇ ಇರೋದಕ್ಕೆ ಕಾರಣ ಏನು ಡಯಾಬಿಟಿಸ್ ಅವ್ರಿಗೆ ಅಂದ್ರೆ, ಪ್ರಾರಂಭದ ಡಯಾಬಿಟಿಸ್ ಅವ್ರಿಗಲ್ಲ, ಡಯಾಬಿಟಿಸ್ ಅನ್ನ ಸರಿ ನಿಯಂತ್ರಣ ಮಾಡದೆ ಬರೀ ಸಕ್ಕರೆ ಅಂಶವನ್ನು ನಿಯಂತ್ರಣ ಮಾಡಿಟ್ಕೊಂಡು ಇನ್ಸುಲಿನ್ ತಗೊಂಡು ಏನೆಲ್ಲ ಗಲಾಟೆ ಮಾಡ್ಕೊಂಡು ಸಕ್ಕರೆ ನಿಯಂತ್ರಣ ಮಾಡ್ಕೊಂಡಿದ್ರು ಕೂಡ ಗಾಯ ಮಾಯಲ್ಲ. ನೋಡಿದ್ರಿ, ಸಾಕಷ್ಟು ಜನ ನೋಡಿದ್ವಿ, ನಾವು ಅದನ್ನ ಮಾಡಿದೀವಿ. ಸೊ ಈ ತರ ಬಹಳಷ್ಟು ಡಯಾಬಿಟಿಸ್ ಅನ್ನ ಅದಿಮಿಟ್ಕೊಂಡು ಬರೀ ಸಕ್ಕರೆ ನಿಯಂತ್ರಣ ಮಾಡ್ಕೊಂಡವ್ರಿಗೂ, ಡಯಾಬಿಟಿಸ್ ಅನ್ನ ಸಕ್ಕರೆ ನಿಯಂತ್ರಣ ಮಾಡ್ಕೊಳ್ಳದೆ ಇರೋರ್ಗೂ, ಬಹಳ ವರ್ಷಗಳಿಂದ ಡಯಾಬಿಟಿಸ್ ಇಂದ ಬಾಧೆ ಒಳಗಾದವ್ರಿಗೂ ಕೂಡ ಇವತ್ತು ಸಕ್ಕರೆ ಹೆಚ್ಚಾಗಿರ್ಬೋದು ರಕ್ತದಲ್ಲಿ, ಆದ್ರೆ ಡಯಾಬಿಟಿಸ್ ಅನ್ನೋದು ಬಹಳ ದಿನದಿಂದ ಇರ್ತದೆ. ಸೊ ಈ ತರದ ವ್ಯಕ್ತಿಗಳಿಗೆ ಗಾಯ ಮಾಯದೇ ಇರೋದಕ್ಕೆ ಕಾರಣ ಏನು ಅಂದ್ರೆ, ಕಟ್ ಆಗೋದು ಅಥವಾ ಗಾಯ ಆಗುವಂಥದ್ದು, ಉಂಡಾಗೋ ಏನೋ ಇದೆವಲ್ಲ, ಇದಕ್ಕೆ ಒಂದು ಪ್ರಕ್ರಿಯೆ ಇದೆ. ಅಲ್ಲಿ 6 ಲೇಯರ್ಗಳಿದೆ. 7 ಲೇಯರ್ ಅಂತ ಸುಶ್ರುತಾಚಾರ್ಯ ಇದ್ದಾರೆ. 7ನೇ ಲೇಯರ್ ನಾವು ಮಸಲ್ಸ್ ಅಂತ ಕರಿಬೇಕು. ಉಳಿದ 6 ಲೇಯರ್ ಔವಾಸಿನಿ, ಶ್ವೇತ, ತಾಮ್ರ, ವೇದಿನಿ, ರೋಹಿಣಿ ಅಂತ ಸಿರೆಗಳಿದೆ. ಅಂದ್ರೆ ಇವು ಇದಾವೇನು ಲೇಯರ್ಸ್ ಆಫ್ ಚರ್ಮಗಳು. ಈ ಲೇಯರ್ಗಳಿದೆಯಲ್ಲ, ಈ ಲೇಯರ್ ಅಲ್ಲಿ ವೇದಿನಿ ತ್ವಚೆ ಮತ್ತು ರೋಹಿಣಿ ತ್ವಚೆ ತುಂಬಾ ಇಂಪಾರ್ಟೆಂಟ್ ತ್ವಚೆಗಳು ಇವೆರಡು. ಅಂದ್ರೆ ಕೆಳಗಿರೋಂಥ ತ್ವಚೆಗಳು. ವೇದಿನಿ ಅಂದ್ರೆ ಸಂವೇದನೆ ಮಾಡುವಂಥದ್ದು. ಸಂವೇದನೆ ಅಂದ್ರೆ ನಮಗೆ ಗಮನಕ್ಕೆ ಬರುವಂಥದ್ದು. ಇಲ್ಲಿ ಗಾಯ ಆಗಿದೆ ಅಂದ್ರೆ ಇಮಿಡಿಯೇಟ್ ಅದು ಬ್ರೈನಿಗೆ ಹೋಗ್ಬಿಟ್ಟು ಬ್ರೈನ್ ನಿಂದ ಅಲ್ಲಿಗೆ ಏನ್ ಬೇಕು ಮಾಯೋದಕ್ಕೆ ಅದನ್ನು ಕಳಿಸುವಂತ ಒಂದು ವೇದಿನಿ. ಈ ನರಗಳು ಹಾಳಾಯ್ತು ಅಂದ್ರೆ, ಈ ವೇದನೆಯನ್ನ ಕೊಡದೇ ಇರುವಂತಹದ್ದೊಂದು
ವೇದಿನಿ ತ್ವಚೆಯಲ್ಲಿ ನರಗಳಿರುವಂತದ್ದು. ಈ ನರಗಳು ಹಾಳಾಯ್ತು ಅಂದ್ರೆ ವೇದಿನಿ ತ್ವಚೆ ಸಂವೇದನೆ ಕಳಿಸಲ್ಲ ನಂಗೆ ಡ್ಯಾಮೇಜ್ ಆಗಿದೆ ಅಂತ, ಅವಾಗೂ ಗಾಯ ಮಾಯಲ್ಲ. ಎರಡನೇದು ರೋಹಿಣಿ ತ್ವಚೆ ರಕ್ತವನ್ನ ಪೂರೈಕೆ ಮಾಡಿ ಚರ್ಮವನ್ನ ಪೋಷಣೆ ಮಾಡ್ತಾ ಇರ್ತದೆ. ಆ ರೋಹಿಣಿ ತ್ವಚೆಯಲ್ಲಿರ್ತಕ್ಕಂಥ ಸಿರೆಗಳು ಅಥವಾ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆದ್ರೂ ಕೂಡ, ಅಥವಾ ರೋಹಿಣಿ ತ್ವಚೆಯೇ ಡ್ಯಾಮೇಜ್ ಆದ್ರೂ ಕೂಡ ಅದು ಕೂಡ ತಾನು ಹೀಲ್ ಮಾಡಕ್ ಆಗಲ್ಲ, ತನ್ನ ಕೈ ತಾನು ಊಟನೇ ಕೊಡಕ್ಕಾಗಲ್ಲ. ಸೊ ಒಂದು ಊಟವನ್ನ ಕೊಡುವಂಥದ್ದು, ಇನ್ನೊಂದು ಎಲ್ಲಿವರೆಗೂ ಊಟ ಕೊಡ್ಬೇಕು ಅಂದ್ರೆ ಉಂಡು ಮಾಯ ಮೇಲೆ ಮತ್ತೆ ಉದ್ದ ಬೆಳಿಬಾರ್ದಲ್ಲ, ಅದು ಚರ್ಮ ಬಂದ ತಕ್ಷಣ ಅಲ್ಲಿ ನಿಲ್ಬೇಕಲ್ಲ. ಒಂದು ಡೀಪ್ ಗಾಯ ಆಗಿದೆ, ಮಾಯ್ತಾ ಬಂದಿದೆ, ಚರ್ಮದ ಲೆವೆಲ್ ಬಂದ ತಕ್ಷಣ ಏನಾಗಬೇಕು, ಮತ್ತೆ ಬೆಳಿತಾ ಹೋದ್ರೆ ಪರ್ವತ ತರ ಇಲ್ಲ, ಇಲ್ಲಿ ಮುಟ್ತು ಸಾಕು ಅಂತ ಮೆಸೇಜ್ ಕೊಡ್ಬೇಕಲ್ಲ. ಸೊ ಈ ತರ ಯಾವ್ದು ಮೆಸೇಜ್ ಕೊಡಲ್ವೋ ಅವಾಗ್ಲೂ ಗಾಯ ಮಾಯಲ್ಲ. ಅದು ಡಯಾಬಿಟಿಸ್ ಆಗಿರ್ಬೇಕು ಅಂತೇನೇ ಇಲ್ಲ. ಸೊಂಟಕ್ಕೆ ಪೆಟ್ಟು ಬಿದ್ದು ಅವಾಗ ನರಗಳು ಹಾಳಾಗಿ ಅವಾಗ್ಲೂ ಕೂಡ ಗಾಯಕ್ಕೆ ಸಂವೇದನೆ ಸಿಗದೆ ಇರೋದ್ರಿಂದ ಅವಾಗ್ಲೂ ಕೂಡ ಗಾಯ ಮಾಯಲ್ಲ. ಎಷ್ಟೋ ಜನರಿಗೆ ಆತರ ಆಗಿದೆ. ಸೊ ಹಾಗೆ ಅದೊಂದು ಕಾರಣ. ಇನ್ನೊಂದು ರಕ್ತನಾಳ ಹಿಂದೆ ಕಟ್ಕೊಂಡು ಅಥವಾ ರಕ್ತನಾಳ ಇನ್ಆಕ್ಟಿವ್ ಆಗಿ ಇದ್ಬಿಟ್ಟು ಆ ರೋಹಿಣಿ ತ್ವಚೆಗೆ ಆಹಾರ ಪೂರೈಕೆ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ತ್ವಚೆ ಉತ್ಪತ್ತಿ ಆಗಲ್ಲ. ಈ ತ್ವಚೆ ಉತ್ಪತ್ತಿ ಆಗೋದು, ಚರ್ಮ ಉತ್ಪತ್ತಿ ಆಗೋದು ಹೇಗೆ ಅಂದ್ರೆ ಮರದ ತೊಗಟೆ ತರ, ತೊಗಟೆ ಬೀಳುತ್ತೆ ಮತ್ತೆ ಒಳಗಿಂದ ಬರುತ್ತೆ, ತೊಗಟೆ ಬೀಳುತ್ತೆ ಮತ್ತೆ ಒಳಗಿಂದ ಬರುತ್ತೆ. ಒಳಗಿರೋದು ಒಂದ್ ದಿವಸ ತೊಗಟೆನೇ ಆಗೋದು, ಬಿಡ್ತಾ 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 ತೊಗಟೆ ಆಗುತ್ತೆ. ಅದು ಎಷ್ಟು ವರ್ಷ ಅಂತ ಗೊತ್ತಾಗುತ್ತೆ. ಮರ ಕಟ್ ಮಾಡಿದಾಗ ಎಷ್ಟು ವರ್ಷ ತೊಗಟೆ ಬಿಟ್ಕೊಂಡಿದೆ ಅನ್ನೋದ್ರ ಮೇಲೆ ಅಷ್ಟು ವರ್ಷ. ಹಾಗೆ ನಮ್ಮ ಚರ್ಮವೂ ಕೂಡ, ಮಾಂಸ ಮಸಲ್ಸ್ ಏನಿದೆ ಅಲ್ಲ, ಆ ಮಸಲ್ ಇಂದ ಒಂದ್ ಲೇಯರ್ ಬರ್ತದೆ, ಅದನ್ನ ವೇದಿನಿ ಅಂತ ಕರೀತಾರೆ. ನೆಕ್ಸ್ಟ್ ಲೇಯರ್ ಬರುತ್ತೆ, ಅದನ್ನ ರೋಹಿಣಿ ಅಂತ ಕರೀತಾರೆ, ಶ್ವೇತ ಅಂತ ಕರೀತಾರೆ, ತಾಮ್ರ ಅಂತ ಕರೀತಾರೆ. ಕೊನೆಗೆ ಒಂದು ಪ್ಲಾಸ್ಟಿಕ್ ಲೇಯರ್ ತರ ಇರ್ತದೆ, ಅದನ್ನ ಅವಭಾಸಿನಿ ಅಂತ ಕರೀತಾರೆ. ಈಗ ಲೇಯರ್ 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 ಬಂದ್ಬಿಟ್ಟು ಮೇಲೆ ಲೇಯರ್ ವೇಸ್ಟ್ ಆಗಿ ಹೋಗ್ತಾ ಇರ್ತದೆ. ಸೊ ಈ ಲೇಯರ್ ಫಾರ್ಮ್ ಆಗೋದೇ ಇಲ್ಲ. ರೋಹಿಣಿ ತ್ವಚೆ ವಿಕಾರ ಇದ್ರೆ ಈಗಲೂ ಉಂಡು ಮಾಯೋದಿಲ್ಲ. ಇದು ಡಯಾಬಿಟಿಸ್ ಆಗಿರ್ಬೇಕು ಅಂತಿಲ್ಲ, ಡಯಾಬಿಟಿಸ್ ಆಗಿರಬಾರ್ದು ಅಂತಿಲ್ಲ. ಆದ್ರೆ ಡಯಾಬಿಟಿಸ್ ಅಲ್ಲಿ ಖಂಡಿತವಾಗ್ಲೂ ನರಗಳ ವೀಕ್ ಆಗಿರ್ತದೆ, ರಕ್ತನಾಳನೂ ವೀಕ್ ಆಗಿರ್ತದೆ. ಹಾಗಾಗಿ ಡಯಾಬಿಟಿಸ್ ನ ಕಾಂಪ್ಲಿಕೇಶನ್ ಅಲ್ಲಿ ರೋಹಿಣಿ ತ್ವಚೆ ಮತ್ತು ವೇದಿನಿ ತ್ವಚೆ ಎರಡೂ ಹಾಳಾಗಿರೋದ್ರಿಂದ ಗಾಯ ಮಾಯೋದು ನಿಧಾನ. ಕಾಂಪ್ಲಿಕೇಟೆಡ್ ಆಫ್ ಡಯಾಬಿಟಿಸ್ ಇದು, ಕೇವಲ ಸೂಪರ್ಫಿಷಿಯಲ್ ಡಯಾಬಿಟಿಸ್ ಅಲ್ಲ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಲ್ ಸರ್ ಅವ್ರಿಗೆ. ಇಲ್ಲಿಗೆ ಪ್ರಶ್ನೋತ್ತರ ಸಂವಾದಕ್ಕೆ ವಿರಾಮ ಇಡೋಣ. ಈಗಾಗಲೇ ಸುಮಾರು ಜನಕ್ಕೆ ಅವರ ಕೇಳಿರೋ ಪ್ರಶ್ನೆಗಳು ಅಥವಾ ಕೇಳದೆ ಅವ್ರ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇಷ್ಟು ಸಮಯ ಪ್ರಶ್ನೋತ್ತರ ಸಂವಾದ ನಡೆಸಿದ ಉಪನ್ಯಾಸಕರಿಗೂ ಹಾಗೂ ಎಲ್ಲ ವೈದ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಮಯದ ಮಿತಿ ಇರುವುದರಿಂದ ಇನ್ನುಳಿದ ಪ್ರಶ್ನೆಗಳನ್ನು ವೈದ್ಯರು ಪ್ರತ್ಯೇಕವಾದ ವಿಡಿಯೋದಲ್ಲಿ ಉತ್ತರಿಸಲಿದ್ದಾರೆ. ಆ ರೆಕಾರ್ಡೆಡ್ ವಿಡಿಯೋವನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಥರ್ವ ಆಯುರ್ಧಾಮ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಅಪ್ಲೋಡ್ ಮಾಡಿ ಅದರ ಲಿಂಕ್ ಅನ್ನು ಒಂದು ವಾರದ ಒಳಗೆ ಇದೇ ಗುಂಪಿನಲ್ಲಿ ಹಂಚಿಕೊಳ್ತಿದ್ದೇವೆ. ಈ ಸಂಜೆಯ 1 ಗಂಟೆಗಳ ಕಾಲ ತಮ್ಮ ಅತ್ಯಮೂಲ್ಯ ಸಮಯವನ್ನು ಆರೋಗ್ಯಕ್ಕೆ ಮೀಸಲಿರಿಸಿ ಹಾಜರಿದ್ದ ಎಲ್ಲಾ ಆತ್ಮೀಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಗುರುವಾರ ಅಂದ್ರೆ ದಿನಾಂಕ 5/12/2024 ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಮತ್ತೊಂದು ವಿಷಯದ ಬಗ್ಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಲ್ ಸರ್ ಅವರು ಮಾತಾಡಲಿದ್ದಾರೆ. ಆ ಸಂಚಿಕೆ ಅಪಾಯದ ಬಿಪಿಯನ್ನು ಉಪಾಯವಾಗಿ ಗೆಲ್ಲೋಣ ಎಂಬ ವಿಷಯದ ಕುರಿತಾಗಿ ಡಂಬಲ್ ಸರ್ ಅವರು ಮಾತಾಡ್ತಾರೆ. ಆದ್ದರಿಂದ ಎಲ್ಲರೂ ಮತ್ತೆ ಗುರುವಾರ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಶುಭರಾತ್ರಿ.